ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದಂಥ ಎನ್ ಗಂಗಾಧರಪ್ಪನವರ ಬಗ್ಗೆ ಹೇಳೋದಾದರೆ 20 ವರ್ಷಗಳಿಂದ ಪರಿಚಯ. ಅವರು ಏನು ಎಷ್ಟು ಉಳಿತದ ಪೆನ್ಷನ್ ಹಣದಲ್ಲಿ ಇವ್ರದೆಲ್ಲ ಖರ್ಚು ಕೊಡೋದು ಅಷ್ಟನ್ನು ಕೂಡ ದಾನ ಮಾಡುವಂಥ ಗುಣವನ್ನು ಈಗಲೂ ಕೂಡ ಇಟ್ಕೊಂಡ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಈಗಲೂ ಕೂಡ ಸ್ವಂತ ವೆಹಿಕಲ್ ಇಲ್ಲದೆ ನಾವು ವೆಹಿಕಲ್ ಇಟ್ಕೊಂಡು ಡ್ರೈವರ್ ಇಟ್ಕೊಂಡು ಕೆಲವು ಕಡೆ ಕವರ್ಗಳನ್ನ ಮಾಡಕ್ಕೆ ಶುರು ಮಾಡ್ತೀವಿ. ಆದರೂ ಕೂಡ ಅವ್ರು ಏನೂ ಇಲ್ಲದೆ ಎಲ್ಲ ಕಡೆ ಹೋಗ್ತಾರೆ. ಜೊತೆಗೆ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡ್ತಾರೆ, ಅನಾಥಾಶ್ರಮಗಳಿಗೆ ಸಹಾಯ ಮಾಡ್ತಾರೆ, ಗೌರ್ಮೆಂಟ್ ಶಾಲೆಗಳಿಗೆ ಸಹಾಯ ಮಾಡ್ತಾರೆ. ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಮಾಡ್ಕೋತೀರಾ? ನನ್ನ ಹೆಸರು ಡಾಕ್ಟರ್ ಗಂಗಾಧರಪ್ಪ ಅಂತೇಳಿ. ಓಕೆ. ಮೂಲತಃ ನಾನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಾರಾಯಣಪುರ ಅಂತಕ್ಕಂಥ ಒಂದು ಕುಗ್ರಾಮದಿಂದ ಬಂದವನು. ಈಗ ಅದು ತರೀಕೆರೆ ಬದಲು ಅಜ್ಜಂಪುರ ತಾಲೂಕಾಗಿ ಪರಿವರ್ತನೆ ಆಗಿದೆ ಸರ್. ಓಕೆ. ನಾನು ಮೂಲತಃ ಪ್ರಾರಂಭದಲ್ಲಿ 1966ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿಕೊಂಡೆ. ಬಾಳೆಹೊಳ್ಳಿ ಅಂತೇಳಿ ಮೂಡಿಗೆರೆ ತಾಲೂಕಿನಲ್ಲಿ. ನಿಮ್ಮ ಕಡೆನೇ ಆಯ್ತು ಮೊದಲು? ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಅದು ಮೂಡಿಗೆರೆ ತಾಲೂಕು ಬರುತ್ತೆ ಸರ್. ಸೊ ಅಲ್ಲಿಂದ 66ರಿಂದ 73ವರೆಗೂ ಅಲ್ಲಿ ಕಾರ್ಯನಿರ್ವಹಿಸಿದೆ. 73ಕ್ಕೆ ನಾನು ನಮ್ಮ ಅಂದರೆ ನಮ್ಮ ಸ್ವಂತ ಊರಿಗೆ ಹೋಗ್ಬೇಕು ಅಂತೇಳಿ ಬಂದೆ. ಊರು ಸಿಗಲಿಲ್ಲ. ಬೀರೂರಿನಲ್ಲೇ ನನಗೆ ಕೊಟ್ಟರು, ಕಡೂರು ತಾಲೂಕು. ಅಲ್ಲಿ 82ವರೆಗೂ ಕೂಡ ಕಾರ್ಯನಿರ್ವಹಿಸಿದೆ. ಮತ್ತು ಮಕ್ಕಳ ಎಜುಕೇಷನ್ಗೋಸ್ಕರ ನಾನು ಅನಿವಾರ್ಯವಾಗಿ ಮೈಸೂರಿಗೆ ಬರಬೇಕಾಯ್ತು. ನನ್ನ ಪತ್ನಿಯು ಸಹ ಶಿಕ್ಷಕಿ. ಭಾಳ ಹತ್ರ ನನ್ನ ಸ್ವಂತ ತಾಯಿಯ ತಮ್ಮನ ಮಗಳನ್ನೇ ತಂದು ಆಗಿರೋದು. ಅವರು ಮೊದಲು ಮಂಡ್ಯ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ನಂತರ ಮದುವೆ ಆದ ನಂತರ ಬೀರೂರಿಗೆ ನಾವು ಒಟ್ಟಿಗೆ ಹೋದ್ವಿ. ಪುನಃ ಇಲ್ಲಿಗೆ 87 ಜೂನ್ನಲ್ಲಿ ಬಂದ್ವಿ. ನನಗೆ ಟಿ ನರಸೀಪುರ ತಾಲೂಕು ಹೆಮ್ಮಿಗೆ ಗ್ರಾಮಕ್ಕೆ ವರ್ಗಾವಣೆ ಕೊಟ್ಟರು ಚಿಕ್ಕಮಗಳೂರು ಡಿಸ್ಟಿಕ್ನಿಂದ. ನನ್ನ ಪತ್ನಿಗೆ ಬನ್ನೂರಿನಲ್ಲಿ ಎ ಶಾಲೆಗೆ ಅವರಿಗೆ ವರ್ಗಾವಣೆ ಕೊಟ್ಟರು. 94ವರೆಗೂ ನಾನು ಟಿ ನರಸೀಪುರದಲ್ಲಿ ವರ್ಕ್ ಮಾಡಿದೆ. ಟಿ ನರಸೀಪುರದ ಎಮ್ಗೆ ಗ್ರಾಮದಲ್ಲಿ ಇದ್ದೆ ಸರ್. ಬಹುಪಾಲು ಅಲ್ಲೇ ಜಾಸ್ತಿ ಸರ್ವಿಸ್. 7 ವರ್ಷ ನಾನು ಅಲ್ಲಿ ಒಟ್ಟು ಮಾಡಿದೆ ಸರ್. ನಂತರ ಕೊನೆಯ ಅಂತಿಮದ 10 ವರ್ಷಗಳ ಕಾಲ ಇರುವಾಗ ನನ್ನ ಸೇವೆ ಮೈಸೂರು ನಗರಕ್ಕೆ ಬಂದೆ ಸರ್. ನಾನು ಮೈಸೂರು ನಗರದಲ್ಲಿ ಮಾಡಿದೆ ಸರ್. ಸರ್, ಈಗ ನೀವು ಒಂದು ರೀತಿ ತುಂಬ ಶಿಕ್ಷಕರ ಒಂದು ಕ್ಷೇತ್ರದಲ್ಲಿ ತುಂಬ ಚಿರಪರಿಚಿತ ಮತ್ತು ಒಂದು ರೀತಿ ಪ್ರಸಿದ್ಧಿಯಾಗಿದ್ದೀರಿ. ಖಂಡಿತ. ಏನಂತಂದರೆ ನಿಮ್ಮ ಒಂದು ಪೆನ್ಷನ್ ಹಣವನ್ನು ಬಡ ಮಕ್ಕಳ ಒಂದು ಎಜುಕೇಷನ್ಗೆ ಅಂತಲೇ ಹೇಳಿ ಮೀಸಲಿಟ್ಟಿರೋದ್ರಲ್ಲಿ ತುಂಬ ಜನಜಾಯಿತೆ ಆಗ್ಬಿಟ್ಟಿದೆ. ಏನಂತಂದರೆ ಎಲ್ಲರಲ್ಲೂ ಕೂಡ ಅದ ರೀತಿ ಹೆಸರುವಾಸಾಗಿದೆ. ಏನು ಸರ್ ಅದು ಕಾನ್ಸೆಪ್ಟ್? ಅದು ಹೇಗೆ ಬಂತು, ಏನು ಇದೆಲ್ಲ ಹೇಗೆ ನಡೀತದೆ, ಅದೆಲ್ಲ ತಿಳಿಸ್ಕೊಡ್ತೀರಾ ಸರ್? ಒಂದು ಅನುಭವಿಸದೆ ಆನಂದವಿಲ್ಲ ಅಂತ ಹೇಳ್ತಾರೆ. ಖಂಡಿತ, ಒಳ್ಳೆ ಮಾತು. ಆಮೇಲೆ ಇನ್ನೊಂದು ತಪ್ಪು ತಿಳ್ಕೊಬಾರ್ದು, ಬಂಜೆಗೆ ಏನು ಗೊತ್ತು ಹೆರಿಗೆ ನೋವು ಅಂತ ಒಂದು ಗಾದೆ ಇದೆ ಸರ್. ಹಳ್ಳಿ ಕಡೆ. ಹೌದು, ಹಳ್ಳಿ ಕಡೆ. ಅದು ಇವತ್ತು ಕೂಡ ಅದು ಜಾಹೀರಾತಾಗಿದೆ. ಕಾರಣ ಇಷ್ಟೇ, ಯಾವುದೇ ಒಂದು ನೋವು ಅನುಭವಿಸಿದವರಿಗೆ ಆ ನೋವು ಏನು ಅನ್ನೋದು ಗೊತ್ತಿರುತ್ತೆ. ಆ ಅನುಭವ ಇಲ್ಲದವರಿಗೆ ನಾವು ಹೇಳಿದ್ರೆ ಗೊತ್ತಾಗೋದಲ್ಲ, ಅದು ಅನುಭವಿಸಿ ಪಡ್ಕೋಬೇಕಾಗುತ್ತೆ. ಹೌದೌದು. ಹೀಗಿರುವಾಗ ನಾನು ಬಡತನದಿಂದ ಬಂದವನು. ನೀವು ಬಡತನದಿಂದ ತುಂಬಾ ಬಡತನದಿಂದ ಬಂದಿರೋರು. ನಮ್ಮ ತಂದೆ ಬಳೆ ವ್ಯಾಪಾರ ಮಾಡ್ತಾ ಇದ್ರು. ಬಳೆ ವ್ಯಾಪಾರ ಹಳ್ಳಿಗೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ರು. ಅದರಿಂದ ಬಂದ್ರೆ ಉಂಟು, ಬಳೆ ಮಾರಿ ಅದರಿಂದ ಹೊಟ್ಟೆ ತುಂಬ್ಕೋಬೇಕು. ಈಗ ಆ ಸಂಸ್ಕೃತಿನೇ ಇಲ್ಲ. ಹಳ್ಳಿ ಮೇಲೆ ಬೀದಿ ತಿರುಗ್ತಿದ್ರಿ, ಎಲ್ಲಿ ಎಲ್ಲ ಕಡೆ ಪ್ರಾವಿಷನ್ ಸ್ಟೋರ್ ಆಗ್ಬಿಟ್ಟದೆ. ಈಗಿನವ್ರಿಗೆ ಗೊತ್ತೇ ಇಲ್ಲ ಬಳೆ ವ್ಯಾಪಾರ ಅಂದ್ರೆ. ಹಾಗಾಗಿ ಆ ಬಡತನದಲ್ಲಿ ಬಂದಿದ್ರಿಂದ ಆ ನೋವು ಏನು ಗೊತ್ತಿರೋದ್ರಿಂದ ನನಗೆ ಆ ಕಾನ್ಸೆಪ್ಟ್ ಬಂದದ್ದು. ಜೊತೆಗೆ ನಾನು 66ರಲ್ಲಿ ಏನು ಪ್ರಥಮವಾಗಿ ನಮ್ಮ ಶಿಕ್ಷಕ ವೃತ್ತಿಗೆ ಪದಾರ್ಪಣೆ ಮಾಡಿದೆ, ಆ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಒಂದು ಮಾತು ಹೇಳಿದರು. ನೋಡಪ್ಪ, ನೀನು ಹೊರಗಡೆ ಹೋಗ್ತಾ ಇದೀಯಾ, ನಿನ್ನ ಆರೋಗ್ಯ ಚೆನ್ನಾಗಿ ಮಾಡ್ಕೊ. ನಮಗೆ ಲಕ್ಷ್ಮಿ ಅಂದರೆ ಬಳೆ ವ್ಯಾಪಾರ ಇದೆ, ಲಕ್ಷ್ಮಿ ನಮ್ಗೆ ಹೇಗೋ ಕೊಡ್ತೇಳಿ ನಾವು ಜೀವನ ನಡೆಸ್ಕೊಂಡು ಹೋಗ್ತೀವಿ. ನಮಗೇನು ನೀನು ಕೊಡೋದು ಬೇಡ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಆಮೇಲೆ ಇನ್ನೂ ಒಂದು ಹೇಳಿದರು ಸರ್, ಯಾವಾಗಲೂ ಕೂಡ ಹಂಚು ಊಟ ಮಾಡೋದನ್ನ ಕಲಿ ಅಂತ ಹೇಳಿದರು. ಹಂಚೆ ಊಟ ಮಾಡು, ಕಿತ್ಕೊಂಡು ತಿನ್ನಬೇಡ ಅಂತ ಹೇಳಿದ್ದು ಇವತ್ತಿಗೂ ನನ್ನ ಇದರಲ್ಲಿದೆ. ಅಂದರೆ ಒಂದು ರೀತಿಯ ಸಂಸ್ಕಾರ ಸಂಸ್ಕೃತಿನ ನಮ್ಮ ತಂದೆ ತಾಯಿ ಬಡತನ ಇದ್ದರೂ ಕೂಡ ಕಲ್ಸ್ಕೊಂಡ್ಬಂದರು. ಆ ಬಳೆ ವ್ಯಾಪಾರ ಮಾಡ್ತಿದ್ರು ಸಹ ನಮ್ಮ ಮನೆಗೆ ಒಬ್ಬರು ಇಬ್ಬರು ಅತಿಥಿಗಳು ಬರ್ತಾಯಿದ್ರು ಸರ್. ಅವ್ರಿಗೂ ಕೂಡ ಏನು ಸತ್ಕಾರ ಮಾಡಬೇಕು ಸತ್ಕಾರವನ್ನು ಮಾಡಿ ನಮ್ಮ ತಾಯಿ ಕಳಿಸ್ಕೊಡ್ತಾ ಇದ್ರು. ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಕೂಡ ನಿಮ್ಮ ತಂದೆ ತಾಯಿ ಏನು ಎಕ್ಸ್ಪೆಕ್ಟ್ ಮಾಡ್ದೇನೆ ಸಮಾಜಕ್ಕೆ ಅವರೇ ಅರ್ಪಿಸ್ಬಿಟ್ಟಿದ್ದಾರೆ. 100ಕ್ಕೆ 100 ಸತ್ಯ ಸರ್. ಅಂದ್ರೆ ಅಂತ ತಂದೆ ತಾಯಿ ಸಂಸ್ಕಾರ ಸಿಗೋದು ತುಂಬಾ ಮಕ್ಕಳ ಕಷ್ಟ. ಖಂಡಿತವಾಗ್ಲೂ.
ಇವತ್ತು ನೀವೇನಾದ್ರೂ ಒಂದಷ್ಟು ಸಾವಿರಾರು ಮಕ್ಕಳಿಗೆ ವಿದ್ಯೆಗೆ ಕಾರಣ ಆಗಿದ್ದೀರಿ ಅಂದ್ರೆ ಖಂಡಿತ ಸರ್. ಅಂತ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದೆ ಪುಣ್ಯ ಅನ್ಸುತ್ತೆ. ಅಂತ ಪುಣ್ಯವಂತ ಯಾರು ಇಲ್ಲ ಅಂತ ನಾನು ಹೇಳ್ಕೋಬಹುದು. ಅಷ್ಟು ಸಂತೋಷ ಆಗ್ತಾ ಇದೆ ಖಂಡಿತವಾಗ್ಲೂ. ಸೊ ಆ ಒಂದು ಅವ್ರು ಹೇಳಿದ್ರು ಅದನ್ನ ಅವಾಗಿನಿಂದಲೂ ಕೂಡ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ವಿಶೇಷವಾಗಿ ನನಗೆ ನರಸೀಪುರ ತಾಲೂಕು ಯಾಕೆ ಎಷ್ಟು ಒಂದು ಪ್ರೀತಿ, ಒಂದು ತೌರ್ಮನಿ ಇದ್ದಂಗೆ ಅಂದರೆ, ನಾನು ಹೊರಗಡೆಯಿಂದ ಬಂದವನು, ಅಂದರೆ ಬೇರೆ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಗೆ ಬಂದವನು. ಯಾರ ಪರಿಚಯನೂ ನನಗೆ ಇಲ್ಲ. ಬಟ್ ನನ್ನ ಶಿಕ್ಷಕ ವೃತ್ತಿ ಬಂಧುಗಳೆಲ್ಲರೂ ಕೂಡ ತುಂಬ ನನಗೆ ಸಹಕಾರ ಕೊಟ್ಟರು ಅಲ್ಲಿ. ಅದರಲ್ಲೂ ಮಾದಯ್ಯ ಅಂತ ಹೇಳ್ಬಿಟ್ಟು ಸೋಸ್ಲೆ ಅವರು ಹೆಡ್ ಮಾಸ್ಟರ್ ಆಗಿದ್ರು. ಸೋಸ್ಲೆ ಅವರು ತುಂಬಾ ಜೆಂಟ್ಲ್ಮ್ಯಾನ್, ಅಂದ್ರೆ ಲೀಡರ್ಸ್ ಒಂದು ರೀತಿ ಅವರು. ಮತ್ತೆ ನರಸೀಪುರದಲ್ಲಿ ಗೋಪಾಲ್ ರಾಜು ಅಂತ ಅವರು ರೈಟ್ ಹ್ಯಾಂಡ್ ಇರಲಿಲ್ಲ, ಹ್ಯಾಂಡಿಕ್ಯಾಪ್, ಆದ್ರೂ ಗಾಡಿ ಓಡಿಸ್ತಾ ಇದ್ರು. ಅವರ ಸಿಸ್ಟರ್ ಗೋದಾವರಿ ಅಂತ ಡಾಕ್ಟ್ರು, ಈಗ ಇದರೆಲ್ಲ ಗೊತ್ತಿಲ್ಲ, ಅವರು ಇದ್ರು. ಅವರೆಲ್ಲ ಪರಿಚಯ ನಮಗೆ, ಅವರೆಲ್ಲ ಸಪೋರ್ಟ್ ನನಗೆ ಕೊಟ್ಟು ಬಹಳ ಸಹಕಾರ ಕೊಟ್ಟರು ಸರ್. ಆಮೇಲೆ ನಾನು ಬಂದಾಗ 87ರಲ್ಲಿ 88ಕ್ಕೆ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಅಂದರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಚುನಾವಣೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ತಗೊಂಡು ಮಾಡಿದಾಗ ನಮ್ಮ ನರಸೀಪುರ ತಾಲೂಕಿನಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅಂತ ಕೇಳಿದಾಗ ನಾನು ಒಂದು ಅರ್ಜಿನ ಹಾಕಿದ್ದೆ. ನಮ್ಮ ಬನ್ನೂರಿನವರು BS ಗಂಗಾಧರ ಅಂಥೇಳಿ ಅವರು ಕೂಡ ಅರ್ಜಿ ಕೊಟ್ಟಿದ್ದರು. ಇನ್ನೂ ಕೆಲವರೆಲ್ಲ ಬಂದಾಗ ನಮಗೆ 2 ಸೀಟು ಅವಕಾಶ ಇತ್ತು. ನಮ್ಮ ಇಲಾಖೆಗೆ 2 ಸೀಟುಗಳು ಕೊಟ್ಟಿದ್ರು ಗೌರ್ಮೆಂಟು. ಸೊ ಅದಂತೆ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ, ನನಗೆ ರಾಜ್ಯ ಪರಿಷತ್ ಸದಸ್ಯತ್ವಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅಂದರೆ ನೀವು ಎಲೆಕ್ಷನ್ಲಿ ನಿಂತು ಗೆದ್ರಿ? ಹೌದು ಸರ್. ಗೆಲ್ಲೋದಕ್ಕಿಂತ ಮುಂಚೆ ಸರ್ ನಿಮಗೆ ಇದು ಯಾವುದೋ ಒಂದು ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ, ಹೌದಾ ಸರ್? ಸರ್, ರಾಷ್ಟ್ರ ಪ್ರಶಸ್ತಿ ನನಗೆ 94ರಲ್ಲಿ ಬಂದಿದೆ. ಏನು ವಿಚಾರಕ್ಕೆ ಸರ್? ಯಾಕಂದರೆ ಗೌರ್ಮೆಂಟ್ ಕೆಲಸದಲ್ಲಿರೋರು, ಶಿಕ್ಷಕ ಕ್ಷೇತ್ರದಲ್ಲಿರೋರು ತಗೊಳ್ಳದೆ ಅಪರೂಪ. ನಿಮಗೆ ರಾಷ್ಟ್ರ ಪ್ರಶಸ್ತಿ ಯಾವ ಕಾರಣಕ್ಕೆ ಬಂತು? ನನ್ನ ಶಿಕ್ಷಣ ಸೇವೆ ಅಂದರೆ ನಾನು ಹಿಂದಿನ ವರ್ಷಗಳಲ್ಲಿ ಏನು ಬೀರೂರು ಅಥವಾ ಬಾಳೆಹೊಳೆ ಅಥವಾ ಇನ್ನೊಂದು ಕಡೆ ನಾನು ಕೆಲಸ ಮಾಡಿದ್ದೆ, ಅಲ್ಲಿನ ಸೇವೆಯೆಲ್ಲ ಪರಿಗಣಿಸಿದ್ದೆ. ಏನೇನು ಸೇವೆ ಮಾಡಿ ಸರ್? ಅಲ್ಲಿಯೂ ಕೂಡ ನಾನು ಒಂದು ಮೊದಲನೇದಾಗಿ ಹೇಳಬೇಕು ಅಂದರೆ, ಬಾಳೆಹೊಳೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೋದೆ. ಫೆಬ್ರವರಿ 3ನೇ ತಾರೀಕಲ್ಲಿ ಡ್ಯೂಟಿಗೆ ಜಾಯಿನ್ ಆದ 66ರಲ್ಲಿ. ಅಲ್ಲಿನ ಮಕ್ಕಳ ಸ್ಥಿತಿಗತಿ ನೋಡಿದೆ. ಬಹಳ ಒಂದು ಗುಡ್ಡಗಾಡಿನ ಮಲೆನಾಡು ಪ್ರದೇಶ. ಅಂದರೆ 3-4 ಮೈಲಿಂದ ನಡ್ಕೊಂಡು ಬರ್ತಾ ಇದ್ರು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಕ್ಕಳು. ನಮ್ಮಲ್ಲಿ 5, 6, 7 ಮಾತ್ರ ಇತ್ತು ಸರ್. ಅದು ಪಕ್ಕ ಮಿಡ್ಲ್ ಸ್ಕೂಲ್, GMS ಅಂತ ಕರಿತಾ ಇದ್ರು. 1ರಿಂದ 4 ಕೂಡ ಪ್ರೈಮರಿ ಸ್ಕೂಲು ಪಕ್ಕದಲ್ಲೇ ಇತ್ತು. ಇನ್ನೊಂದು ತಮಿಳ್ ಸ್ಕೂಲ್ ಅಲ್ಲಿ ಇತ್ತು ಆ ಬಾಳೆಹೊಳೆಯಲ್ಲಿ. ಆ ಬರೋ ಮಕ್ಕಳು ಎಷ್ಟು ಬುದ್ಧಿವಂತರು ಅಂದರೆ, ಅಷ್ಟು ದೂರದಿಂದ ಬಂದರೂ ಕೂಡ ನಾವೇನೇ ಹೋಮ್ವರ್ಕ್ ಕೊಟ್ಟರು ಕೂಡ ಅವು ಬೆಳಿಗ್ಗೆ ಮಾಡ್ಕೊಂಡು ಬರ್ತಾಯಿದ್ರು. ಮಳೆಗಾಲದಲ್ಲಿ ಬರುವಾಗ ಇಲ್ಲ ಕೊಡೆ, ಇಲ್ಲ ರೈನ್ ಕೋಟು, ಪುಸ್ತಕದ ಬ್ಯಾಗು, ಜೊತೆಗೆ ಊಟದ ಇದು ಬಾಕ್ಸು. ಅವಾಗ ಊಟ ಇರಲಿಲ್ಲ, ಅವಾಗಿಂದು ಬಂದಿರಲಿಲ್ಲ. ಮನೆಯಿಂದಲೇ ತಗೊಂಡು ಬರ್ತಾ ಇದ್ರು. ಮಧ್ಯಾಹ್ನದ ಊಟ ತಗೊಂಡು ಬಂದು ಮಾಡ್ತಾ ಇದ್ರು. ನಾವೇನೇ ಹೋಮ್ವರ್ಕ್ ಕೊಟ್ಟು ಕೂಡ ಮಾಡ್ತಾ ಇದ್ರು. ಅಷ್ಟು ಬುದ್ಧಿವಂತರಾಗಿದ್ರು. ಆದರೆ ಅಲ್ಲೊಂದು ಭದ್ರಾ ನದಿ ಮೇಲೇನೆ ನಮ್ಮ, ಅಂದರೆ ದಂಡೆ ಅಂತ ಹೇಳ್ತಾರಲ್ಲ, ತೀರದ ಮೇಲೆ ನಮ್ಮದು ಸ್ಕೂಲ್ ಇದ್ದದ್ದು. ಸೊ ಆ ಮಕ್ಕಳಲ್ಲಿ 3 ಜನ ಅಕ್ಕ ತಂಗಿರು ಬರ್ತಾ ಇದ್ರು, ಸಾವಿತ್ರಿ, ಜಾನಕಿ ಅಂಡ್ ಶಾರದೆ ಅಂತೇಳಿ. ಅವರು ಭದ್ರಾ ನದಿಯಿಂದ ಆಚೆ ಕೆಳಗೂರು ಅಂತ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರು. ಈಗ ಬ್ರಿಡ್ಜ್ ಆಗಿದೆ ಅಲ್ಲಿ ಭದ್ರಾ ನದಿಗೆ, ಆ ಕಡೆ ಈ ಕಡೆ ಓಡಾಡಲಿಕ್ಕೆ. ಮೊದಲು ಇರಲಿಲ್ಲ, ನದಿಯಲ್ಲೇ ಹೋಗಬೇಕು ಬರಬೇಕು. ಮಳೆಗಾಲದಲ್ಲಿ ದೋಣಿಯಲ್ಲಿ ಓಡಾಡಬೇಕಿತ್ತು. ಅದನ್ನು ಮೂಡಿಗೆರೆ ತಹಸೀಲ್ದಾರ್ ಹರಾಜು ಮಾಡಿಬಿಟ್ಟು ಹರಾಜಿನಲ್ಲಿ ಕೊಡ್ತಾ ಇದ್ರು ಸರ್. ಆ ಮಕ್ಕಳಿಗೆ ಇಷ್ಟು ಅಂತ ಮಾಡಿದ್ರು ಚಾರ್ಜು, ಆಮೇಲೆ ದೊಡ್ಡವರಿಗೆ ಇಷ್ಟು ಅಂತ ಮಾಡ್ತಾ ಇದ್ರು. ಅದರಂತೆ ಕೊಡ್ತಾ ಇದ್ರು. ಅವು ಮಕ್ಕಳು ಎಷ್ಟು ಬುದ್ಧಿವಂತ ಅಂದರೆ, ಕೋ-ಕರಿಕ್ಯುಲರ್ ಆ್ಯಕ್ಟ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹಳ ಬುದ್ಧಿವಂತರಾಗಿ, ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಅವರು ಅಭಿನಯ ಮಾಡ್ತಾಯಿದ್ರು, ಅವರ ಪ್ರೋಗ್ರೆಸ್ಸು. ಆದರೆ ಈ ನಮ್ಮ ಕರಿಕ್ಯುಲರ್ ಆ್ಯಕ್ಟ್ ಏನಿದೆ,
ಹೋಮ್ವರ್ಕ್ ಆಗಿರ್ಬೋದು ಅಥವಾ ಪುಸ್ತಕ ಆಗಿರ್ಬೋದು ಏನೂ ತರಿಸ್ತಿಲ್ಲ, ಭಾಳ ಕಷ್ಟ ಇತ್ತು. ಆಮೇಲೆ ಬಟ್ಟೆನೂ ಅಷ್ಟೇ ಹರಿದು ಹೋಗಿರ್ತಕ್ಕಂಥದ್ದು. ಅವಾಗ ನನಗೆ, ಯಾಕೆ ನಾನು ಬಡತೆಯಿಂದ ಬಂದರೆ ಗೊತ್ತಾಯಿತು ಏನೋ ಮನೆ ಕಡೆ ಪ್ರಾಬ್ಲಮ್ ಇದೆ ಅಂತೇಳಿ ಮಕ್ಕಳೊಂದಿಗೆ ಏನು ಮಾತಾಡಲಿಲ್ಲ. ಶುಕ್ರವಾರ ದಿವಸ ಹೇಳಿ, ನೋಡಮ್ಮ ನಾಳೆ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಅಪ್ಪಾಜಿ ಹತ್ರ ಮಾತಾಡ್ಕೊಂಬರ್ಬೇಕು. ಬನ್ನಿ ಸರ್ ಹೋಗೋಣ ಅಂತಂದು ಭಾಳ ಪ್ರೀತಿ ಮಕ್ಕಳು ಮಾತ್ರ. ಆಯಿತು ಅಂತೇಳಿ ಬೆಳಗ್ಗೆ ಶನಿವಾರ ಕ್ಲಾಸ್ ಮುಗಿಸ್ಕೊಂಡು ಹೋದೆ ಸರ್. ಹೋದಾಗ ಅವರು ವೆಂಕಟೇಶ್ವರ ಭಟ್ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ವಿ. ಕೂತ್ಕೊಂಡು ಮಾತಾಡುವಾಗ ನಾನು ಹೇಳಿದೆ, ನೋಡಿ ನಿಮ್ಮ ಮಕ್ಕಳು 3 ಜನಕ್ಕೆ ಕೂಡ ಬುದ್ಧಿವಂತರೇ ಇದ್ದಾರೆ, ಆದರೆ ಹೋಮ್ವರ್ಕ್ ಮಾಡೋದಿಲ್ಲ, ಪುಸ್ತಕ ತರೋದಿಲ್ಲ, ಏನು ಇಲ್ವಲ್ಲ, ಯಾಕೆ ಅಂತಂದಾಗ ಅವ್ರು ಒಂದೇ ಮಾತು ಹೇಳಿದ್ರು ಸರ್, ಮಾಸ್ಟ್ರೇ ನೀವು ಹೇಳೋದು ಸಹಜ, ನಾನು ಒಪ್ಕೊಳ್ತೀನಿ ತಂದೆಯಾಗಿ. ನೋಡಿ ಆ ತಾಯಿ ಇದ್ದಾಳಲ್ಲ, ಅವಳ ಸೇವೆ ನಾನು ಮಾಡ್ತಾ ಇದ್ದೀನಿ, ಅರ್ಚನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ತಾಯಿ ಕೊಟ್ಟರೆ ಅಂದರೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ರು. ಅವಳು ಕೊಟ್ಟರೆ ನನ್ನ ಹೊಟ್ಟೆ ತುಂಬುತ್ತೆ, ಮಕ್ಕಳ ಹೊಟ್ಟೆ ತುಂಬುತ್ತೆ, ಇಲ್ಲ ಅಂದ್ರಿಲ್ಲ ಅಂದು. ಅವಾಗ ನನಗೆ ತುಂಬ ನೋವಾಯಿತು. ಅವಾಗ ಒಂದೇ ಮಾತು ಹೇಳಿದೆ, ನೋಡಿ ಇವತ್ತಿಂದ ನಿಮ್ಮ 3 ಮಕ್ಕಳು ಕೂಡ ನನ್ನ ಮಕ್ಕಳಿದ್ದಾಗೆ. ನಿಮ್ಮಿಂದ ಅವ್ರು 3 ತರಗತಿನೂ ಕೂಡ 5, 6, 7 ಮುಗಿಯುತ್ತೆ. ನಿಮ್ಮಿಂದ 1 ರೂಪಾಯಿನೂ ನಾನು ತಗೊಳ್ಳೋದಿಲ್ಲ. A to Z ಏನಿದೆ ಎಲ್ಲ ನಾನು ಬರೆಸ್ಕೊಳ್ತೀನಿ, ನೀವು ಆರಾಮಾಗೆ ಮಕ್ಕಳ ಆರೋಗ್ಯ ನೋಡ್ಕೊಂಡಿರಿ ಅಂತ ಹೇಳಿ, ಅದೇ ರೀತಿ 3 ವರ್ಷ ನಾನು ಅವರಿಗೆ 7ನೇ ತರಗತಿ ಪಾಸ್ ಆಗೋವರೆಗೂ ಏನು ಸಹಾಯ ಬೇಕೋ ಅದನ್ನೆಲ್ಲ ಮಾಡಿಕೊಂಡು A to Z ಅವ್ರ ಪುಸ್ತಕ, ಫೀಸು, ಡ್ರೆಸ್ಸು, ಟೂರಿಗೆ ಕರ್ಕೊಂಡು ಹೋಗೋದು ಮಕ್ಕಳ ಜೊತೆಲಿ, ಆಮೇಲೆ ಅವ್ರಿಗೆ ದೋಣಿ ಬರೋಕ್ಕೆ ದುಡ್ಡನ್ನು ಕೊಡ್ತಕ್ಕಂಥ ಅಷ್ಟನ್ನು ಇದು ಮಾಡಿಕೊಂಡು 73ಕ್ಕೆ ನಾನು ಈ ಕಡೆ ಬೇರೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದೆ ಸರ್. ಅವ್ರಿಗೂ ನಮಗೂ ಕ್ಲೋಸ್. ಮತ್ತೇನು ಮಾಡಿದ್ದು ಏನು ನನಗೆ ನೆನಪಿಲ್ಲ. 2018ರಲ್ಲಿ ನನ್ನ ಮಗಳು ದೊಡ್ಡವಳು ಇಲ್ಲೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಳೆ. ಅವಳು ಪ್ರತಿ ವರ್ಷವೂ ಕೂಡ ಈ ಅಕ್ಟೋಬರ್ದಲ್ಲಿ ಹೊರಗಡೆ ಒಂದು ವಿತಿನ್ ಕರ್ನಾಟಕ ಹೋಗಿ ಬರುವುದು ಒಂದು ಪದ್ಧತಿ, ಅಂದರೆ ಟೂರ್ ದರ್ಶನ ಮಾಡ್ಕೊಂಬರೋದು. ಹಾಗೆಯೇ ಸಮ್ಮರ್ ವೆಕೇಷನ್ನಲ್ಲಿ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗಿ ಬರ್ತಾಯಿದ್ರು. ಅದಕ್ಕೆ ಅಪ್ಪಾಜಿ ಈ ಸರಿ ನಾವು ನಮ್ಮ ಜಿಲ್ಲೆಗೆ ಹೋಗಿ ಬರ್ತೇವೆ, ಸೊ 3 ದಿವಸಕ್ಕೆ ಎಲ್ಲೆಲ್ಲಿ ಹೋಗ್ಬೋದು, ಏನು ನೋಡ್ಬೋದು ಎಲ್ಲ ಹಾಕ್ಕೊಡಿ ಅಂತ ಹೇಳಿದ್ಲು. ಆಯ್ತಮ್ಮ ನಾನು ಕೊಡ್ತೀನಿ ಅಂದರೆ. ಕಾರಣ ನಾನು ಸ್ವಲ್ಪ ಶಿಕ್ಷಕನಾಗಿದ್ದರಿಂದ ಮಕ್ಕಳನ್ನು ಪ್ರತಿ ವರ್ಷವೂ ಕೂಡ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಹಾಗಾಗಿ ನನಗೆ ಅದನ್ನು ಅನುಭವ ಇರೋದನ್ನ ನಾನು ರೆಡಿ ಮಾಡಿ ಕೊಟ್ಟೆ. ನೋಡಪ್ಪ ಹೀಗೆ ಹೋಗಿ ಫಸ್ಟ್ ಡೇ ಸೆಕೆಂಡ್ ಡೇ ಅಂದರೆ ಭಾನುವಾರ ನೀವು ಬಂದು ಬಾಳೆಹೊನ್ನೂರಲ್ಲಿ ಹಾಟ್ ಮಾಡಿ, ಅಲ್ಲಿ ಒಂದು ಮಠ ಇದೆ, ತುಂಬ ಚೆನ್ನಾಗಿದೆ. ಭದ್ರಾ ನದಿ ಪಶ್ಚಿಮಕ್ಕೆ ಬಾಳೆಹೊನ್ನೂರು ಮಠ ಇದೆ, ಪೂರ್ವಕ್ಕೆ ಖಾಂಡ್ಯ ಅಂತ ಇದೆ. ಖಾಂಡ್ಯದಲ್ಲಿ ಭಕ್ತ ಮಾರ್ಕಂಡೇಯನ ದೇವಸ್ಥಾನ ಇದೆ ಅಂತ ಅವರಿಗೆ ಹೇಳಿದೆ. ಅಲ್ಲಿ ಅರ್ಚಕರ ಮಗಳು ಜಯಲಕ್ಷ್ಮಿ ಅಂತೇಳ್ಬಿಟ್ಟು ಅವರು ನನ್ನ ಕೊಲಿಗಾಗಿದ್ದರು. ನೀನು 2 ವರ್ಷದ ಮಗುವಾಗಿದ್ದಾಗ ನಿನಗೆ ರಿಂಗ್ ಬಳೆಯನ್ನು ತಂದು ಕೊಟ್ಟಿದ್ದು ಕಣಮ್ಮ, ಇದ್ದರೆ ಮಾತಾಡ್ಸ್ಕೊಟ್ಟು ಬಾಮ್ಮ ಅಂತ ಹೇಳಿದೆ. ಆಯಿತು ಅಂಥೇಳಿ ಅದೇ ರೀತಿ ಹೋಗಿದ್ದಾರೆ. ಸೋಮವಾರ ಹೋದಾಗ ಪೂಜೆ ಅವನ್ನೆಲ್ಲ ನಡೀತಾ ಇತ್ತಂತೆ. ಹೋದಾಗ ಅವರು ಹೆಂಗಸು ಕರೆದುಬಿಟ್ಟು, ಬನ್ನಿ ಅಮ್ಮ ಕೂತ್ಕೊಳ್ಳಿ, ಇಲ್ಲಿಂದ ಬಂದು ಏನಿಂತ ಕೇಳಿದ್ದಾರೆ. ಉಪಚಾರ ಮಾಡಿ ಆದಮೇಲೆ, ನಮ್ಮದು ಮೂಲತಃ ನಾರಾಯಣಪುರ ಅಂಥೇಳಿ, ನಮ್ಮ ತಂದೆ ಟೀಚರ್ ಆಗಿದ್ದರು ಗಂಗಾಧರಪ್ಪ ಅಂಥೇಳಿ. ಅವರಿಲ್ಲಿ ಬಾಳೆಹೊಳೆಯಲ್ಲಿ ಹಿಂದಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು. ಈಗ ಮೈಸೂರಿನಲ್ಲಿ ಸೆಟ್ಲಾಗಿದ್ದಾರೆ, ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ. ಅಂದಾಗ ಆ ಮಗು ಅಂದರೆ ಆ ಲೇಡಿ ಗಂಗಾಧರಪ್ಪ ಅಂದರೆ ಎಂಜು ಮಾಸ್ಟ್ರ. ಹೌದು, ಎಂಜು ಮಾಸ್ಟ್ರು ಮಗಳೇ ನಾನು ದೊಡ್ಡವಳು, ನಾನು ಲೆಕ್ಚರ್ ಆಗಿದ್ದೀನಿ ಹೇಳ್ತಿರುವಾಗಲೇ ಬಂದು ನನ್ನ ಮಗಳನ್ನು ತಪ್ಪಿಕೊಂಡು ಒಳಕ್ಕೆ ಶುರು ಮಾಡಿಬಿಡ್ತಾನೆ. ಬಿಟ್ಟು ಕಿಡ್ಸ್ಕೊಂಡು ಗೋಳಾಡ್ಕೊಂಡು. ಆಮೇಲೆ ನನ್ನ ಮಗಳಿಗೆ ಗಾಬರಿ, ಮೊಮ್ಮಗಳಿಗೂ ಗಾಬರಿ, ನನ್ನ ಅಳಿನಿಗೂ ಗಾಬರಿ. ಯಾಕೆ ಏನು ಎಂಜಿ ತಕ್ಷಣ ಶುರು ಮಾಡಿದಳ ಅಂಥೇಳಿ ಸಮಾಧಾನ ಮಾಡ್ಕೊಳ್ಳಮ್ಮ ಅಂತೇಳಿ ಸಮಾಧಾನ ಮಾಡಾದ್ಮೇಲೆ ಒಂದೇ ಮಾತು, ನೋಡಿ ಆ ದೇವರು ಎಲ್ಲಿದ್ದಾನೆ ಅಂದರೆ ಇಲ್ಲೇ ಇದ್ದಾನೆ, ನಿಮ್ಮ ರೂಪದಲ್ಲಿ ಕರ್ಕೊಂಬಂದಿದೆ. ಆ ದೇವರು ನಮ್ಮ ಅಕ್ಕ ತಂಗಿಯರು 3 ಜನನ್ನು ಕೈ ಹಿಡಿದು ಹೋಗಿದ್ರೆ ನಾವು ಇವತ್ತು ಎಲ್ಲಿ ಬೀದಿ ಬಿಕಾರ ಹಾಕಿದ್ವಿ ನನಗೆ ಗೊತ್ತಿಲ್ಲ. ಆದರೆ ಅವರು 3 ಜನನೂ ಕೂಡ 3 ವರ್ಷಗಳ ಕಾಲ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು, ಅವತ್ತು 5 ರೂಪಾಯಿ ಕಷ್ಟ ಇತ್ತು, ಅಂಥದ್ರಲ್ಲಿ ನಮ್ಮನ್ನು 3 ಜನನೂ ಶಿಕ್ಷಣ ಮಾಡಿ ನಮಗೆ ಕಳಿಸ್ಕೊಟ್ರು. ಆಮೇಲೆ ನಮ್ಮ ಎಬಿಲಿಟಿ ಮೇಲೆ ನಾವೇನೋ ಮಾಡಿಕೊಂಡು ಬಂದ್ವಿ. ಅವರನ್ನು ನಾವು ಮರೆಯೋಕ್ಕಾಗೋದಿಲ್ಲ. ದೇವರಾಯೇ ಇವತ್ತು ಕಳಿಸ್ಕೊಟ್ಟಿದ್ದಾನೆ ಅಂಥೇಳಿ ಹೇಳಿದಾಗ ನನ್ನ ಮಗಳಿಗೆ, ಮೊಮ್ಮಗಳಿಗೆ, ನನ್ನ ಹಳ್ಳಿನಿಗೆ ಸಂತೋಷ ಆಯ್ತಂತೆ. ಆಮೇಲೆ ಏನು ಉಪಚಾರ ಮಾಡಬೇಕು ಮಾಡಿ ಕಳಿಸ್ಕೊಟ್ರು. ನನಗೆ ಫೋನ್ ಮಾಡಿ ಕೂಡ ಹೇಳಿದರು, ಹಿಂಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಅವತ್ತಿನ ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಸರ್, ದಯವಿಟ್ಟು ಬನ್ನಿ. ಬಂದರೆ ಬೆಳಗ್ಗೆ ಬಂದು ಸಂಜೆ ಹೋಗಬೇಡಿ. ನಮ್ಮದು ವಿಶಾಲವಾಗಿರ್ತಕ್ಕಂಥ ತೋಟ ಇದೆ, ಗದ್ದೆ ಇದೆ, ಭದ್ರಾ ನದಿ ಇದೆ, ಅದ್ರ ಎದುರುಗಡೆ ರಂಭಾಪುರಿ ಪೀಠ ಆಶ್ರಮ ಇದೆ. ಅದರಿಂದ ರೂಮ್ಸ್ಗಳಿದ್ದಾವೆ. 1 ವಾರ ಇದ್ದು ಸುಧಾರಿಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗಿ ಸರ್ ಅಂತ ಹೇಳಿದರು.
ಸರಿಯಮ್ಮ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ. ನಾನೊಬ್ಬನೇ ಹೋಗಿಲ್ಲ, ನಮ್ಮ ಅಲ್ಲಿ ಮೆಂಬರ್ ಒಬ್ಬರು ಕಿರಣ್ ಕುಮಾರ್ ಅಂತ ಇದ್ದಾರೆ, ಅವ್ರ ಕಾರ್ನಲ್ಲಿ ಅವರು ನಾವು ಡ್ರೈವರ್ ಕರ್ಕೊಂಡ್ಬಿಟ್ಟು ಹೋಗಿ ಅವತ್ತು ಅವ್ರ ಮನೆಯಲ್ಲೇ ಊಟ ಎಲ್ಲ ಮಾಡಿಕೊಂಡು ನನಗೂ ಕೂಡ ತುಂಬ ಸತ್ಕಾರ ಮಾಡಿದರು. ನಾನು ಇಲ್ಲಿಂದ ನಮ್ಮ ಶಿಷ್ಯ ಅಂತ ಹೇಳ್ಬಿಟ್ಟು ಹೋಗಿ ಅವರಿಗೂ ಕೂಡ ಏನೇನು ಮಾಡಬೇಕು ಎಲ್ಲ ನಮ್ಮ ಮೈಸೂರು ಪೀಠ ಅದೆಲ್ಲ ಹಾಕಿಬಿಟ್ಟು ಶಾಲು ಉಸಿ ಎಲ್ಲ ಕೊಟ್ಬಿಟ್ಟು ಬಂದು ಸರ್. ಜೊತೆಗೆ ಅವರ 3 ಜನ ಅಕ್ಕ ತಂಗಿಯರು ಅಂತ ಹೇಳಿದ್ರಲ್ಲಿ ಇವಳು ಸಾವಿತ್ರಿ, ಏನು ಕಾಂಡ್ಯದಲ್ಲಿ ಅವಳು ಸಾವಿತ್ರಿ ದೊಡ್ಡವಳು. ನೆಕ್ಸ್ಟು ಜಾನಕಿ, ಅವಳು ಬೆಂಗಳೂರಿನಲ್ಲಿ ಅವಳು ಟೀಚರ್ ಆಗಿ ರಿಟೈರ್ಡ್ ಆಗಿ ಮಕ್ಕಳೊಂದಿಗಿದ್ದಾಳೆ. ಶಾರದನು ಕೂಡ ಬೆಂಗಳೂರಿನಲ್ಲಿ ಮಕ್ಕಳ ಜೊತೆಲಿ ಇದ್ಲು, ಈಗ ಚಿಕ್ಕಮೂರಿನಲ್ಲಿ ವರ್ಕ್ ಟೀಚರ್ ಆಗಿದ್ಲು. ಅವಳು ರಿಟೈರ್ಡ್ ಆಗಿ ಸೆಟ್ಲಾಗಿ ಚಿಕ್ಕಮೂರಿನಲ್ಲಿ ಇದ್ದಾರೆ ಸರ್. ಇವತ್ತು ಕೂಡ ಶಾರದೆ ಅಂತ ಏನು ಹೇಳಿದ್ಲೆ, ಪ್ರತಿದಿನ ಬೆಳಿಗ್ಗೆ ಶುಭಾಶಯಗಳನ್ನು ಶುಭೋದಯ ಅಂತೇಳಿ ಕಳಿಸ್ಕೊಡ್ತಾರೆ, ಇವತ್ತು ಕೂಡ ಕಳಿಸ್ಕೊಡ್ತಾರೆ. ಇದು ನೀವು ಈ ಕಡೆ ಇದು ಮಾಡಿದ್ದು, ಅದು ಬಿಟ್ಟು ಬೇರೆ ಏನು ಸೇವೆ ಮಾಡಿದ್ರಿ? ಅಲ್ಲಿ ನಮ್ಮ ಇದ್ದಾಗ ಅಲ್ಲೂ ಸಹ ನಾನು ಯೂಜಲಿಗೆ, ಈಗ ಅದು ಫ್ರೀ ಇದೆ ಬಸ್ಸು ಮಕ್ಕಳಿಗೆ, ಮೊದಲು ಇರಲಿಲ್ಲ, ಬಸ್ ಪಾಸ್ ಮಾಡಿಸ್ಕೊಡ್ತಾ ಇದ್ದೆ ಸರ್. ಅವರಿಗೆ ಸಮವಸ್ತ್ರ ಎಲ್ಲ ಅಂತ ಸಮವಸ್ತ್ರ ತಂದು ಕೊಡ್ತಾ ಇದ್ದೆ. ಅವಾಗೆಲ್ಲ ಟೆಕ್ಸ್ಟ್ ಬುಕ್ಗಳು ಈಗ ಕೊಡ್ತಾ ಇದ್ದೆ ಸರ್ಕಾರ, ಮೊದಲು ಇರಲಿಲ್ಲ. ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಗಳು ಅಂದರೆ ಪಠ್ಯ ಪುಸ್ತಕಗಳು, ನೋಟ್ ಪುಸ್ತಕಗಳು, ಅವೆಲ್ಲ ಲೇಖನ ಸಾಮಗ್ರಿ ಏನಿದೆ A to Z ನಾನು ಬಡ ಮಕ್ಕಳಿಗೆಲ್ಲ ನಾನು ಕೊಡಿಸ್ತಾ, ಅವತ್ತಿಂದ ಇವತ್ತಿನವರೆಗೂ ರಿಟೈರ್ಡ್ ಆಗಿದ್ರು ಈಗಲೂ ಕೂಡ ಕೊಡಿಸ್ತಾ ಇದ್ದೀನಿ ಸರ್. ಅದಕ್ಕೆ ನಿಮಗೆ ಅದನ್ನು ಗುರುತಿಸಿ ಪ್ರಶಸ್ತಿ. ಇನ್ನು ಅಡಿಷನ್ ನಾನು ಇದಕ್ಕೆ ಬಂದಾಗ ಬೀರೂರಿಗೆ ಅಲ್ಲಿ ಒಂದು ಶಾಲೆ ಉಪ್ಪಾರ್ ಕ್ಯಾಂಪ್ ಅಂತೇಳಿ, ಆ ಉಪ್ಪಾರ್ ಕ್ಯಾಂಪ್ ಅಂದರೆ ಈ ಬೋವಿ ಜನಾಂಗದವ್ರು ಜಾಸ್ತಿ ಇರೋದು. ಹಾಗೆ ನನಗೆ ವರ್ಗಾವಣೆ ಕೊಟ್ಟರು. ಅಲ್ಲಿಗೆ AU ಆಗಿ ಇದ್ದವರು ಕ್ಷತ್ರಿಯರಂತ ಬಂದರು. ಬಂದಾಗ ನಮ್ಮ ಶಾಲೆ ಇದನ್ನೆಲ್ಲ ನೋಡಿದ್ರು. ಆಗ ಬಾಯ್ಸ್ ಸ್ಕೂಲ್ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಬೀರೂರಿನಲ್ಲಿ. ನಾನು ಇನ್ಚಾರ್ಜ್ HM ಆಗಿದ್ದೆ. ಬಂದವರು ಸೀದಾ ಒಳಗಡೆ ಬಂದು ನೋಡಿದರು. ನಾನು ಯಾರೇ ಬಂದರೂ ಕೂಡ ಗೌರವ ಕೊಟ್ಟು ಬನ್ನಿ ಅಂತಿದ್ದೆ. ಕೂತ್ಕೊಂಡು ನಾನು AU ಸೋನ್ಸು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಆಗ ಬನ್ನಿ ಸರ್ ಅಂತೇಳಿ HM ಕೂರ್ಕೊಳ್ತೇವೆ ಆಚಾರ್ಯ, ಇಲ್ಲ ಅದು ನಿಮ್ಮದು ನಂದಿದು ಅಂತೇಳಿ ಅವ್ರು ಕೂರಲಿಲ್ಲ. ಆಮೇಲೆ ಎಲ್ಲ ನೋಡಿದರು. ಸರ್ ಟೀಚರ್ಸು ನೋಟ್ಸ್ ಆಫ್ ಲೆಸನ್ಸು ತರಿಸ್ಲಾ ಅಂತ ಕೇಳಿದೆ. ಅದು ನಮ್ಮ ಟೀಚರ್ಸಲ್ಲಿ ಪ್ರತಿದಿನ ಶಾಲೆಗೆ ಒಳಗಡೆ ಕ್ಲಾಸ್ ರೂಮ್ಗೆ ಹೋಗುವಾಗ ಲೆಸನ್ ನೋಟ್ಸನ್ನು ಬರ್ಕೊಂಡು ಹೋಗ್ಬೇಕು. ನೋಟ್ಸ್ ಆಫ್ ಲೆಸನ್ ಅಂತ ಹೇಳ್ತಾರೆ. ಅದು ನಾವೇನು ಪಾಠ ಮಾಡ್ತೀವಿ ಅದ್ರ ಬಗ್ಗೆ ಹಿಂಟ್ಸ್ ಹಾಕೊಂಡು ಹೋಗಬೇಕದು. ಯಾವುದೇ ಡೀಟೇಲ್ಸ್ ಅಲ್ಲ, ಹಿಂಟ್ಸ್ ಅಷ್ಟೇ, ಪಾಯಿಂಟ್ ಹಾಕೊಂಡು ಹೋಗಬೇಕು. ಸರ್ ತರ್ಸೋಣ ಅಂತ, ನೀವು ಬರ್ದಿದ್ದೀರ ತಗೊಳ್ಳಿ ಸರ್ ಅಂತ ಕೊಟ್ಟು, ನಂದು ಅದೊಂದು ಸ್ವಭಾವ. ಪ್ರತಿದಿನವೂ ಕೂಡ ನಾನು ಬರ್ಕೊಂಡು ಹೋಗ್ತಿದ್ದೆ. ನೋಡಿದರು, ಬಿಡಿ ನೀವು ಬರ್ದಿದ್ದೀರಿ ಅಂದರೆ ನಿಮ್ಮ ಕೊಲೀಗ್ಸು ಕೂಡ ಬರೆದಿರ್ತಾರೆ ಅಂತ ಗೊತ್ತು, ಅದರಿಂದ ಬೇಡ ಅಂತ ಹೇಳಿದರು. ಸರಿ ಸರ್ ಅಂತ, ಬನ್ನಿ ಸರ್ ಅಂತೇಳಿ ಎಲ್ಲ ಪರಿಚಯ ಮಾಡಿಕೊಟ್ಟೆ. ಹೋದರು. ನನ್ನ ವರ್ಕ್ ನೋಡಿದರು. ಇನ್ನೊಂದು ಉಪ್ಪಾರ್ ಕ್ಯಾಂಪ್ ಶಾಲೆ ಏನಿತ್ತು, ಅಲ್ಲಿ ಸ್ವಲ್ಪ ಟೀಚರ್ಸು ಡಿಸ್ಪ್ಯೂಟ್ ಇತ್ತು. ಡಿಸ್ಪ್ಯೂಟ್ ಇದ್ದಿದ್ದರಿಂದ ನನ್ನ ಅಡ್ಮಿನಿಸ್ಟ್ರೇಷನಲ್ಲಿ ನೋಡಿದ್ರಿಂದ, ಜೊತೆಗೆ ನಾನು ಇಲ್ಲಿ ಬಂದ ಮೇಲೆ ಅಂದರೆ ಆ ಶಾಲೆಯಲ್ಲಿ ಬಾಯ್ಸ್ ಸ್ಕೂಲಲ್ಲಿದ್ದಾಗ ಸಾಕಷ್ಟು ಮಕ್ಕಳಿಗೆ ಏನೇನು ಬೇಕೋ ಅನುಕೂಲ ನಾನು ಮಾಡಿಕೊಟ್ಟಿದ್ದೆ. ಅವ್ರಿಗೆ ಸ್ಕಾಲರ್ಶಿಪ್ ತರಿಸೋದಾಗಿರ್ಬೋದು, ನೀರು ಕುಡಲಿಕ್ಕೆ ಪಾತ್ರೆಗಳಾಗಿರ್ಬೋದು, ಡ್ರಮ್ ಆಗಿರ್ಬೋದು, ಹೀಗೆ ಏನೇನು ಬೇಕೋ ಅದನ್ನೆಲ್ಲ ಪಬ್ಲಿಕ್ಕಿಂದ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಕೊಡ್ತಾಯಿದ್ದೆ. ಅದನ್ನು ನೋಡಿ ಉಪ್ಪಾರ್ ಕ್ಯಾಂಪ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀವು ಅಲ್ಲಿಗೆ ಹೋಗ್ತೀರಾ, ಹಾಕ್ಕೊಡ್ತೀನಿ ಅಂದರು. ಆಯ್ತು ಸರ್, ಖಂಡಿತ ನಾನು ಎಲ್ಲಿದ್ದರೂ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅದು ನೆಕ್ಸ್ಟ್ ಇಯರ್ ಅಲ್ಲಿಗೆ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ರು. ಅಲ್ಲಿಗೆ ಹೋದೆ, ಚಾರ್ಜ್ ತೊಗೊಂಡೆ, ಎಲ್ಲ ನೋಡಿದೆ. ಮೀಟಿಂಗ್, ಪೇರೆಂಟ್ಸ್ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು, SDMC ಈಗಿದೆ, SBC ಅಂತ ಇತ್ತು, ಅಂದರೆ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅಂತೇಳಿ, ಅವ್ರನ್ನೆಲ್ಲ ಕರೆದುಬಿಟ್ಟು ಮೀಟಿಂಗ್ ಮಾಡಿ, ಹೀಗಿದೆ, ಹೀಗೆಲ್ಲ ಮಾಡಬೇಕು. ಆಯಿತು, ನಮ್ಮದು ಪೂರ್ಣ ಸಹಕಾರ ಇದೆ, ನೀವೇನು ಮಾಡಿದ್ರು ಕೂಡ ನಮ್ಮದು ಒಪ್ಪಿಗೆ ಇದೆ ಅಂತ SPC ಅವರೆಲ್ಲ ನನಗೆ ಬೆಂಬಲ ಕೊಟ್ಟರು. ಅದರಂತೆ ಒಂದು ಬೆನಿಫಿಟ್ ಶೋ ಮಾಡಿದ್ವಿ. ಜಾಗೃತಿ ಅನ್ನೋದೊಂದು ಫಿಲಮನ್ನು ಬೆನಿಫಿಟ್ ಮಾಡಿ ಅದನ್ನು ತಗೊಂಡ್ವಿ. ಆನಂತರ ಕೆಲವರು ಡೋನರ್ಸು ಅಂದರೆ ಶ್ರೀಮಂತರಿದ್ದರು, ಅಂಥವ್ರ ಹತ್ರ ಹೋಗಿ ಕೇಳಿಕೊಂಡು ಅವರಿಂದಲೂ ಡೊನೇಷನ್ ತೊಗೊಂಡ್ವಿ. ಅಂದರೆ ವಂತಿಗೆನ ತಗೊಂಡು 5 ರೂಮುಗಳನ್ನು ನಾನು, ನಮ್ಮ ಕೊಲೀಗ್ಸು ಎಲ್ಲರೂ ಸೇರಿ, ನಾನು ಒಬ್ಬನೇ ಮಾಡಿದೆ ಅಂತ ನಾನು ಹೇಳಿಲ್ಲ, ಎಲ್ಲರ ಸಹಕಾರದಿಂದ 5 ರೂಮ್ಗಳನ್ನು ಕಳಿಸ್ಕೊಟ್ಟು 15,000 ರೂಪಾಯಿ. ಆಗ 85, 86ರಲ್ಲಿ 84, 85, 86ರಲ್ಲಿ ಮುನ್ಸಿಪಲ್ಲಿಂದ 15,000 ರೂಪಾಯಿ ನಮಗೆ ಇದನ್ನು ಕೊಟ್ಟರು, ಅನುದಾನ ಕೊಟ್ಟರು. ಅದ್ರ ಜೊತೆಗೆ ಅದಾಗ್ತಿರ್ಲಿಲ್ಲ, ಪುನಃ ಶ್ರೀಮಂತರಿಂದೆಲ್ಲ ತೊಗೊಂಡ್ಬಿಟ್ಟು 5 ರೂಮ್ಗಳನ್ನ ಕೊಡಿಸಿ ಇದು ಮಾಡಿದ್ವಿ. ಆಮೇಲೆ ಸುತ್ತ ಕಾಂಪೌಂಡು ಮಾಡಿಸೆ, ಒಳಗಡೆ ಎಲ್ಲ ಗಿಡಗಳೆಲ್ಲ ನಡೆಸಿದೆ. ಅಲ್ಲಿ ಸ್ಪೋರ್ಟ್ಸ್ನಲ್ಲಂತೂ ನಮ್ಮ
ಶಾಲೆ ಇಡೀ ತಾಲೂಕಿಗೆ ಫಸ್ಟ್ ಪ್ರೈಸ್ ಬರ್ತಾ ಇತ್ತು ಅವಾಗ ನೀವು ಹೋದ್ಮೇಲೆ. ನಾವು ಹೋದ್ಮೇಲೆ ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇರ್ಲಿ ಸರ್. ಅದೆಲ್ಲ ಇದಾಗಿ ನನ್ನ ಹೆಸರು ಇದಾಯಿತು. ಆ ವರ್ಷ SDMC ಮೀಟಿಂಗ್ ಆಗುತ್ತೆ, ವರ್ಷಕ್ಕೊಂದ್ಸರಿ ಅದು ಕಾನ್ಫರೆನ್ಸ್ ಮಾಡ್ತೇವೆ, ಶಾಲಾಭಿವೃದ್ಧಿ ಸಮಿತಿಗಳ ಸಮ್ಮೇಳನ ಅಂತೇಳಿ ತಾಲೂಕಾ ಇದರಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಕಡೂರು ತಾಲೂಕಿನಲ್ಲಿ ಮಾಡಿದಾಗ ನನಗೆ ನಮ್ಮ ಶಾಲೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಪ್ರಥಮ ಒಂದು ಆದ್ಯತೆಯನ್ನು ನಮ್ಮ ಪ್ರಶಸ್ತಿ ಪತ್ರ ನನಗೆ ಕೊಟ್ಟರು. ಜೊತೆಗೆ ರಾಮೋಜಿ ರಾವ್ ಅಂತ ಕಾಣುತ್ತೆ, ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ, DDP. ಸೊ ಅವರು ವಿಸಿಟಿಗೆ ಬಂದರು, ನಮ್ಮ AO ಕರ್ಕೊಂಬಂದರು, ಬನ್ನಿ ಸ್ಕೂಲ್ ನೋಡೋಣ ಅಂಥೇಳಿ. ಪ್ರೇಯರ್ ಮಾಡಿಸ್ತಾ ಇದ್ರೆ ಬಂದು ನಿಂತ್ಕೊಂಡ್ರು. ಆಮೇಲೆ ಬನ್ನಿ ಸರ್ ಅಂತ ಕರೆದು ಒಳಗಡೆ ಹೋಗಿ ಎಷ್ಟು ಗಂಟೆ ಬೆಲ್ ಹೊಡಿಸಿ ಅಂತ ಕೇಳಿದಾಗ ನಾನೆಲ್ಲ ಹೇಳಿದೆ ಡೀಟೇಲ್ಸಾಗಿ. ಗುಡ್, ಎಲ್ಲ ನೋಡಿದರು, ಸಂತೋಷಪಟ್ಟರು. ಆ ವರ್ಷ ಡಿಸ್ಟಿಕ್ ಲೆವೆಲಲ್ಲಿ ನನಗೆ ಬೆಸ್ಟ್ ಟೀಚರ್, ಬೆಸ್ಟ್ ಸ್ಕೂಲ್ ಅಂತ ಪ್ರಶಸ್ತಿನೂ ಕೂಡ ಕೊಟ್ಟರು ಸರ್. ಹೀಗೆ ಅಲ್ಲಿನೂ ಕೂಡ ಮಾಡ್ಕೊಂಡು ಬಂದೆ. ಇಲ್ಲಿಗೆ ನಾನು ಹೆಮ್ಮಿಗೆ ಬಂದೆ. ಹೆಮ್ಮಿಗೆ ಬಂದಾಗಲೂ ಕೂಡ ಸ್ವಲ್ಪ ಬಡತನ, ಅಲ್ಲೂ ಕೂಡ ಮಕ್ಕಳು ಅವರಿಗೆ ಪುಸ್ತಕ, ಪೆನ್ನು, ಏನೇನು ಒಟ್ಟು ಲೇಖನ ಸಾಮಗ್ರಿಗಳನ್ನು ಅವರಿಗೆ ಕೊಡಿಸ್ತಾ ಇದ್ದೆ. ಇವನ್ ಬ್ಯಾಗುಗಳನ್ನ ಕೊಡಿಸಿದ್ದೀನಿ, ಯೂನಿಫಾರ್ಮು ಕೂಡ ಕೊಡಿಸಿದ್ದೀನಿ. ಜೊತೆಗೆ ಆಗೆಲ್ಲ ಸ್ಲೇಟು ಬಳಪ ಇತ್ತು. ಹೌದು ಪಾಪ ಕೆಲವು ಅಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಸ್ಲೇಟ್ ಕೊಡೋಕ್ಕೂ ಕಷ್ಟ ಆಗ್ತಿತ್ತು. ಸ್ಲೇಟ್ ಅನೇಕ ಶಾಲೆಗಳಿಗೆ ಕೊಡಿಸಿದ್ದೀನಿ. ಎಷ್ಟು ಕೊಡಿಸಿರ್ಬೋದು ಸರ್ ಸ್ಲೇಟ್ಗಳು? ಸ್ಲೇಟ್ಗಳು ಸುಮಾರು ಒಂದು 500ಕ್ಕಿಂತಲೂ ಜಾಸ್ತಿ ಕೊಡಿಸಿದ್ದೀನಿ ಸರ್. ಅವಾಗಲೇ 500ಕ್ಕಿಂತಲೂ ಜಾಸ್ತಿ ಕೊಡಿಸಿದ್ದೀನಿ ಸ್ಲೇಟ್ಗಳು. ಬರೆಯೋ ಸ್ಲೇಟ್ ಈಗೆಲ್ಲ ಅದು ಗೊತ್ತಿಲ್ಲ ಹುಡುಗರಿಗೆ ಹೇಳಬೇಕು ಅಂದರೆ ಅಷ್ಟೆಲ್ಲ ಕೊಡಿಸಿದ್ದೀನಿ. ಪೆನ್ನು, ಪೆನ್ಸಿಲು, ಟೋಟಲಿ ಲೇಖನ ಸಾಮಗ್ರಿ ಎಲ್ಲ ಸೇರ್ಕೊಂಡು ಹೋಯ್ತು. ಅದೆಲ್ಲ ನಿಮ್ಮ ಸಂಬಳದಲ್ಲೇ? ನನ್ನ ಸಂಬಳ, ಬೇರೆ ಯಾರಿಂದಲೇ ನಾನು ₹1 ತಗೊಳ್ತಿಲ್ಲ. ನನಗೆ ಬರೋ ಇದರಲ್ಲಿ ನಾನು ಮೇಂಟೈನ್ ಮಾಡಿಕೊಂಡು, ಜೊತೆಗೆ ನನ್ನ ಪತ್ನಿನೂ ಕೂಡ ಶಿಕ್ಷಕಿಯಾಗಿ ಬಂದೂರಿನಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವಳ ಸಹಕಾರನೂ ಇಂಪಾರ್ಟೆಂಟ್ ನನಗೆ. ಅಲ್ಲ, ನೀವಿಬ್ರು ಗಂಡ ಹೆಂಡ್ತಿರು ಶಿಕ್ಷಕರು, ಮನೇಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ರು, ಇಂಜಿನಿಯರ್ಗಳಿದ್ರು, ದೊಡ್ಡ ಬಿಸ್ನೆಸ್ ಮನ್ ಇದ್ರು, ಜನ ಮಾಡೋದಿಲ್ಲ. ಅದೇನು ಅದು ಮೊದಲಿಂದಲೂ ನಮಗೆ ದಾನದ ಇದು ಬಂತು, ಅದನ್ನು ಮಾಡ್ಕೊಂಡು ಬಂದಿದೆ ಸರ್. ಇಲ್ಲಿ ಬಂದಲ್ಲೂ ಕೂಡ ಇನ್ನು ಹೆಚ್ಚಿನ ಇದು ಆಗ್ತಾ ಇದೆ. ಈಗ ಒಂದು 5 ಕಾಲೇಜು, ಆಸ್ಪತ್ರೆಗೆ ನಿಮಗೆ ಅದು ಈಗ 3 ಕಡೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ನಿಮಗೆ ರಾಷ್ಟ್ರ ಪ್ರಶಸ್ತಿ. ಹೌದು ಸರ್. ಅದು ಯಾವ ಥರ ಆಯ್ಕೆ? ಸರ್ ಆಯ್ಕೆಯಲ್ಲಿ ನರ್ಸೀಪುರಕ್ಕೆ ಬಂದಾಗ ನನ್ನ ವರ್ಕೆಲ್ಲ ನೋಡಿಬಿಟ್ಟು ಎಲ್ಲ ಸಭೆ ಕರೆದು ನನಗೆ ಎಲೆಕ್ಷನ್ನಿಗೆ ಮಾಡಿಕೊಟ್ರು ಅಂತ ನಾನು ನಿಮಗೆ ಹೇಳಿದೆ. ನಂತರ ಕಾಲ್ ಮಾಡಿದರು ಗೌರ್ಮೆಂಟು, ರಾಜ್ಯ ಪ್ರಶಸ್ತಿಗೆ ಪ್ರಸ್ತಾವನೆಗಳನ್ನು ಕಳಿಸ್ಕೊಡ್ಬೇಕು ಇಷ್ಟನೇ ತಾರೀಕು ಅಂತೇಳಿ. ಅದಂತೆ ನಮ್ಮ ಮಾದಯ್ಯನವರು, ಹಿರಿಯರೆಲ್ಲ ನನಗೆ ಹೇಳಿದ್ರು. ನಾನು ಕೂಡ ಪ್ರಸ್ತಾವನೆ ಕಳಿಸ್ಕೊಟ್ಟಾಗ ಅವರು ಅಲ್ಲಿಂದ ಫಾರ್ವರ್ಡ್ ಮಾಡಿ DD ಕಳಿಸಿದ್ರು. DD ಮೀಟಿಂಗ್ನಲ್ಲಿ ಅವರು ಮೇಲೆ ಕಳಿಸಿದ್ದಾರೆ. ಬಟ್ ಅಲ್ಲಿ ನಂದು ಸಕ್ಸಸ್ ಆಗಲಿಲ್ಲ. ಅಂದರೆ 89, 90, 91, 92 2 ವರ್ಷನೂ ಫೇಲ್ಯೂರ್ ಆಯಿತು. ಆಗ DDP ಇಲ್ಲಿ ಇದ್ದವರು ರವೀಂದ್ರನಾಥ್ ಅಂತ ಹೇಳ್ಬಿಟ್ಟು ಅವರು, ನೋಡಿ ಗಂಗಾಧರಪ್ಪ, ನಿನಗೆ ಗಾಡ್ ಫಾದರ್ ಯಾರೂ ಇಲ್ಲ. ಇಫ್ ಯು ನಂಬಿ ಬಿಡಿ ಸರ್, ಗಾಡ್ ಫಾದರ್ ಅಂದರೆ ಅರ್ಥ ನನಗೆ ಗೊತ್ತಿರಲಿಲ್ಲ. ಅಷ್ಟು ನಾನು ದೊಡ್ಡವನಾಗಿ, ಅಷ್ಟು ಬುದ್ಧಿವಂತನಾಗಿದ್ದು ಕೂಡ ಗೊತ್ತಿರಲಿಲ್ಲ. ಇಲ್ಲಾದರೂ ಬೇರೆಯವ್ರಿಗೆಲ್ಲ ಗಾಡ್ ಫಾದರ್ ಇರ್ತಾರೆ, ನಿಮಗಿಲ್ಲ. ಸೊ ನೀವು ನೇರವಾಗಿ ನನಗೆ ಅಪ್ಲಿಕೇಶನ್ನ ನ್ಯಾಷನಲ್ ಅವಾರ್ಡ್ಗೆ ತಂದುಕೊಡಿ, ಸ್ಟೇಟ್ಗೆ ಬೇಡಿ, ತಂದುಕೊಡಿ. ನಿಮ್ಮ ವರ್ಕೆಲ್ಲ ನನಗೆ ಗೊತ್ತಿದೆ, ನಿಮ್ಮ ಹಿನ್ನೆಲೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಸೊ ನಿಮಗೆ ನಾನು ರೆಕಮೆಂಡ್ ಮಾಡಿ ಕಳಿಸ್ತೀನಿ ಅಂತೇಳಿ 92ರಲ್ಲಿ ತೊಗೊಂಡ್ರು, ಕಳಿಸ್ಕೊಟ್ಟೆ. 93ರಲ್ಲಿ ಅನೌನ್ಸ್ ಆಯಿತು ಸರ್. 94ರಲ್ಲಿ ಡೆಲ್ಲಿಯಲ್ಲಿ ಹೋಗಿ ಶಂಕರ್ ದಯಾಳ್ ಶರ್ಮ ಅವರಿಂದ ನಾನು ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡು ಬಂದೆ ಸರ್. ರಾಷ್ಟ್ರಪತಿಗಳು ಶಂಕರ್ ದಯಾಳ್ ಶರ್ಮ, ಹೌದು ಸರ್, ಅವರಿಂದ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರೆ ನಿಮ್ಮ ಸ್ಕೂಲ್ನ ಒಂದು ಶಿಕ್ಷಕ ಸೇವೆಗಾಗಿ. ಹೌದು ಸರ್, ಶಿಕ್ಷಕೇತರ ಸೇವೆಗಳು, ಶಿಕ್ಷಕೇತರ ಎಲ್ಲ. ಯಾಕೆಂದರೆ ಸಾಮಾಜಿಕವಾಗಿ ನಾನು ಮಾಡ್ತಾ ಇದ್ದೆ. ಅಂದರೆ ಇನ್ನೊಂದೇನು ಅಂದರೆ, ನಾನೇನೇ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಅಡಚಣೆ ಆಗಬಾರ್ದು. ಕೆಲಸನೂ ಯಾವುದೇ ಅಡಚಣೆ ಇಲ್ಲದಂತೆ ಬಿಡುವಿನ ವೇಳೆಯಲ್ಲಿ ನಾನು ಜಾಸ್ತಿ ಮಾಡ್ತಾ ಇದ್ದೆ ಸರ್. ಅಂದರೆ ನೀವು ಆ ಸ್ಕೂಲ್ನ ಅಭಿವೃದ್ಧಿನೂ ಪಡಿಸ್ತಿದ್ರಿ, ಮತ್ತೆ ಸಾಮಾಜಿಕವಾಗಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡ್ತೀವಿ. 100% ಸರ್, ಸಾಕಷ್ಟು ಮಾಡಿದಿರಿ. ಈಗ ನಿಮ್ಗೆ ಎಷ್ಟೋ ನೆನಪು ಬರ್ತಾ ಇಲ್ಲ ಸರ್. ಅದಾದ್ಮೇಲೆ ಈಗ ನಾವೀಗ ಇಷ್ಟೊತ್ತವರು ಕೇಳಿದ್ದು ವಿಚಾರ ಅಲ್ಲ, ಈಗ ಮಾತಾಡ್ಬೇಕಾಗಿರೋದು ಏನು ಅಂದ್ರೆ ಸರ್, ನಿಮ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಅವಾಗ ಸಂಬಳ ಬರ್ತಿತ್ತು, ಹೌದು, ನಿಮ್ ಮಿಸ್ಸಸ್ ಸಂಬಳ ಬರ್ತಿತ್ತು, ಈಗಿದೆ.
ಈಗ ನಿಮ್ಗೆ ರಿಟೈರ್ಡ್ ಆಗಿದೆ. ಹೌದು ಸರ್. ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಫ್ಯಾಮಿಲಿ ಅಂದರೆ ನನ್ನ ಧರ್ಮಪತ್ನಿ ಹೆಸರು BS ಅನ್ಸೂಯ ಅಂತೇಳಿ. ಅವಳು ಲಿಂಗೈಕ್ಯರಾಗಿ 10 ವರ್ಷ ಆಯಿತು. ತೀರೋಗ್ಬಿಟ್ರು. 10 ವರ್ಷ ಆಯಿತು. 10 ವರ್ಷ ಆಯ್ತು. 10 ವರ್ಷ ಆಯಿತು. ಮಕ್ಕಳು ಎಷ್ಟು? ಮಕ್ಕಳು 3 ಜನ ಇದ್ದಾರೆ. ದೊಡ್ಡವಳು ಇಲ್ಲಿ ಶೇಷಾದ್ರಿಪುರಂ ಕಾಲೇಜು ಮತ್ತು SDM ಕಾಲೇಜಲ್ಲಿ ಪಾರ್ಟ್ ಟೈಮ್ ಹಿಂದಿ ಲೆಕ್ಚರ್ ಆಗಿದ್ದಾಳೆ. ಇಲ್ಲಿ ಮೈಸೂರಲ್ಲೇ ಇದ್ದಾಳೆ ಸರ್. ಒಂದು ಬ್ರಾಂಚ್ ಇದೆ ಅವ್ರದ್ದು, ಶೇಷಾದ್ರಿಪುರಂ ಬೆಂಗಳೂರಿನವ್ರದ್ದು. ಇಲ್ಲೊಂದು ಬ್ರಾಂಚ್ ಇದೆ ಅಂಡರ್ ಪೀಟ್ ರೋಡ್ನಲ್ಲಿ, ರಿಂಗ್ ರೋಡ್ನಲ್ಲಿ ಬರುತ್ತೆ ಅದು, ಅಲ್ಲಿದ್ದಾರೆ. ಮತ್ತು SDM ಕಾಲೇಜ್ನಲ್ಲೂ ಕೂಡ ಹಿಂದೆ ಒಂದು ಸರಿ ಅವರು 1 ವರ್ಷ ವರ್ಕ್ ಮಾಡಿದ್ಲು. ಅಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಬಂದ್ಬಿಡಮ್ಮ ಅಂತ ಈಗ 3 ವರ್ಷದಿಂದ ಅಲ್ಲೂ ಕೂಡ ಮಾಡ್ತಾ ಇದ್ದಾಳೆ. ಅಲ್ಲಿ 3 ದಿನ, ಇಲ್ಲಿ 3 ದಿನ, 6 ದಿನ ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸರ್. ನಂತರ 2ನೇ ಮಗಳು ಬಹರಿನ್ನಲ್ಲಿ ಇದ್ದರು. ನನ್ನ ಅಳಿಯ ಬಹರಿನ್ ಏರ್ವೇಸ್ನಲ್ಲಿ ಮ್ಯಾನೇಜರ್ ಆಗಿದ್ದರು ಬಹರಿನ್ನಲ್ಲಿ. ಇವಳು ಹಿಂದಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ಲು ನನ್ನ 2ನೇ ಮಗಳು. ಸೊ 20ರಲ್ಲಿ ಅವರು ವಾಪಸ್ ಬಂದ್ಬಿಟ್ರು. ಕೊರೋನಾ ಪೀರಿಯಡ್ನಲ್ಲಿ ಅಲ್ಲಿದ್ದವ್ರ ಎಂಪ್ಲಾಯೀಸ್ ಎಲ್ಲರನ್ನೂ ಕಳಿಸ್ಕೊಟ್ಬಿಟ್ರು. ಬಂದು ಇಲ್ಲೇ ಮೈಸೂರಲ್ಲಿ ನಮ್ಮ ಮನೇಲಿ ಇದ್ದರು. ಬೈ ಲೆಕ್ ನನ್ನ ಅಳಿನಿಗೆ ಇನ್ಫೋಸಿಸ್ನಲ್ಲಿ ಅಪಾಯಿಂಟ್ ಆಯಿತು. ಈಗ ಬೆಂಗಳೂರಿನಲ್ಲಿ ಅವರಿದ್ದಾರೆ. ಅವರು ಇನ್ಫೋಸಿಸಲ್ಲಿ. ಇವಳು ಈ ಕ್ರೋಸಿಂಗ್ ಅಂತ ಹೇಳ್ತಾರಲ್ಲ, ಅಂದರೆ ನೂಲಿನಲ್ಲಿ ಎಣೆಯೋದು ಇರುತ್ತಲ್ಲ, ಸೊ ಅದರಲ್ಲಿ ಮಾಡಿಕೊಂಡು ಅನೇಕ ರೀತಿಯ ಇದನ್ನು ವಿಧವಾಗಿರುತ್ತೆ ಕಲೆ ಕಸೂತಿ ಕೆಲಸ ಮಾಡಿಕೊಂಡು ಸೇಲ್ ಮಾಡಿಕೊಂಡು, ಆಮೇಲೆ ಯೋಧರಿಗೆಲ್ಲ ಅದನ್ನು ಶಾಲ್ಗಳ ಎಣೆದ್ಬಿಟ್ಟು ಕಳಿಸ್ಕೊಡೋದನ್ನು ಮಾಡ್ತಾ ಇದ್ದಾಳೆ. 3 ಸರಿ ಅವಳಿಗೆ ಇದು ಅವಾರ್ಡ್ ಬಂದಿದೆ ಸರ್. ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ 3 ಸರಿ. ಗಿನ್ನಿಸ್ ರೆಕಾರ್ಡ್ ಅದು ಅವ್ರದ್ದೊಂದು ಟ್ರೂಪ್ ಇದೆ. ಆ ಟ್ರೂಪ್ನಲ್ಲಿ ಅವರೆಲ್ಲರೂ ಸೇರಿಕೊಂಡು ಮಾಡ್ತಾರೆ. ಮಾಡಿಕೊಂಡಾಗ ಅವರ ಇದನ್ನೆಲ್ಲ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಕಳಿಸ್ಕೊಟ್ಟಾಗ ಇಲ್ಲಿ ಬಂದು ಅದನ್ನೆಲ್ಲ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ ಅವ್ರಿಗೆ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಕಸೂತಿ ಕೆಲಸ ಮಾಡೋದ್ರಲ್ಲೇ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಹೌದು ಸರ್. ಮತ್ತೆ ಜೊತೆಗೆ ಇವ್ರಿಗೂ ಕೂಡ ಯಾರಿಗೆ ಸೈನಿಕರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಸರ್. ಶಾಲೆಗಳು ಉಚಿತವಾಗಿ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದಾರೆ. ಅಷ್ಟೆಲ್ಲ ಮಾಡಿದ್ವಿ. ಇನ್ನೂ ಸಾಕಷ್ಟು ಅವರು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಮಾಡ್ತಾ ಇದ್ದಾಳೆ. ನಿಮ್ದೇ ಕೇಳಿಸ್ಕೊಳಕ್ ಆಯ್ತಲ್ಲ. ನಾವು ಮಕ್ಕಳು ಆಮೇಲೆ ಮಾತಾಡೋಣ. ಆಮೇಲೆ ಈಗ 2 ಹೆಣ್ಮಕ್ಳು. ಮಗ ಸೈಬರ್ ಮೀಡಿಯಾದಲ್ಲಿ ಬೆಂಗಳೂರಿನಲ್ಲಿದ್ದ, ಸೈಬರ್ ಮೀಡಿಯಾದಲ್ಲಿ. ಅನಂತರ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ ಮೈಸೂರಿಗೆ ಬಂದ 2014ರಲ್ಲಿ. ಬೈ ಬ್ಯಾಡ್ ಲೆಕ್ ಅವನಿಗೆ ಒಂದು ಬ್ರೈನ್ ಟ್ಯೂಮರ್ ಆಗಿ BGS ಗ್ಲೋಬಲ್ ಬೆಂಗಳೂರಿನಲ್ಲಿ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಡ್ಯೂಟಿಗೆ ಹೋಗ್ಕಂತ ಹೋದರೆ ಕಂಪ್ಯೂಟರ್ ವರ್ಕ್ ತಾನೆ ಅವ್ರದ್ದಲ್ವ, ಆ ರೇಸ್ ಇದಾಗಿಬಿಟ್ಟು ಬ್ರೈನ್ ಟ್ಯೂಮರ್ ಆಗಿದ್ದರಿಂದ ನರ್ವ್ಸು ಹೆಡೇಕು ಜಾಸ್ತಿ ಆಗಿ 1 ಅವರು ಕಂಪ್ಯೂಟರ್ ಮುಂದೆ ಕೂರಕ್ಕಾಗ್ತಿರ್ಲಂತ ಸರ್. ಅಪ್ಪಾಜಿ ಹಿಂಗೆ ಆಗ್ತಾ ಇದೆ, ಆಗೋದಿಲ್ಲ ನನಗೆ, ಅದನ್ನು ಬಿಟ್ಬಿಡಪ್ಪ ಮನೇಲಿ ಇರು ಅಂತೇಳಿ ಅವನೀಗ ಮನೇಲಿದ್ದಾನೆ. ಯಾವ ಜಾಬ್ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ಮನೇಲಿ ಆರಾಮಾಗಿದ್ದಾನೆ ಸರ್. ಇದು ನಿಮ್ಮ ಪರಿಚಯ. ಈಗ ನನ್ನ ಪರಿಚಯ ಅಂತಂದಾಗ ನಾನು ಹೇಳ್ಕೊಂಡು ಈಗ ನನ್ನ ಸೇವೆ ಏನಿದೆ, ನಾನು ಇಲ್ಲಿಗೆ ಬಂದ ಮೇಲೆ, ರಿಟೈರ್ಡ್ ಆದಮೇಲೆ, ಈಗ ಇದು ನಿಮ್ಮ ಪರಿಚಯ ಆಯಿತು, ನಿಮ್ಮ ಸ್ಕೂಲ್ದು ಸರ್ವಿಸ್ ಆಯಿತು. ಹೌದು ಸರ್. ಆದರೆ ಅದು ಇನ್ನೊಂದೇನು ಅಂತಂದ್ರೆ, ಈಗ ರಿಟೈರ್ಡ್ ಆದಮೇಲೆ, ನಿವೃತ್ತಿ ಆದಮೇಲೆ ಬರ್ತಿರೋ ಪೆನ್ಷನ್ ಹಣದಲ್ಲೇ ಒಂದು ರೀತಿ ಸಾಮಾಜಿಕ ಕ್ರಾಂತಿಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಿರಿ ಅಂತ ಕೇಳಿದ್ವಿ. ಏನೇನು ಮಾಡಿದಿರಿ ಅದನ್ನೆಲ್ಲ ಹೇಳಿ ಸರ್. ಈಗ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಹೆಚ್ಚಿನ ಇದನ್ನು ಮಾಡಿದ್ದೀನಿ ಅಂತ ಹೇಳಿದರೆ, ಯಾಕಂದ್ರೆ ಮೊದಲಿಂದಲೂ ನಾನು ಅದರಲ್ಲೇ ಪಳಗಿರೋದ್ರಿಂದ ಏನೇನು ಕಷ್ಟ ಅಂದರೆ ನೆಗೆಟಿವ್ ಪಾಸಿಟಿವ್ ಇದೆ ಅನ್ನೋದನ್ನು ನೋಡ್ಕೊಳ್ತಿದ್ದೆ. ಅವಾಗ ನೀವು ಡ್ಯೂಟಿಲಿದ್ರಿ, ಅವಾಗ ಪರಿಪೂರ್ಣ ಮಾಡೋಕ್ಕಾಗಲಿಲ್ಲ. ಈಗ ನಿಮ್ಮ ಇದನ್ನೇ ನೀವು ಅವ್ರಿಗೆ ಅರ್ಪಿಸ್ಕೊಬಿಟ್ಟಿದ್ದೀರಿ. ಪೂರ್ಣ ಪ್ರಮಾಣದಲ್ಲಿ ಅದೇ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಬರೀ ಇದೇ ಕೆಲಸ, ನೀವು ಬೇರೆ ಇನ್ಯಾವುದೂ ಇಲ್ಲ ಸರ್. ಈಗ ಇಲ್ಲಿವರೆಗೂ ಏನೇನು ಯಾವ ಮಕ್ಕಳಿಗೆ, ಯಾವ ಸ್ಕೂಲ್ಗೆ ಏನೇನು ಕೊಟ್ಟಿದ್ರಿ ಅವೆಲ್ಲ ಸ್ವಲ್ಪ ಮಾಹಿತಿ ಹೇಳಿ ಸರ್. ಸ್ಕೂಲ್ಗಳಿಗೆ ಹೇಳಬೇಕು ಅಂದರೆ, ಇದ್ರ ಕಾಲೇಜ್ ಇದೆಯಲ್ಲ, ಗೌಡಗೆರೆ ಜೂನಿಯರ್ ಕಾಲೇಜಿಗೆ ಒಂದು 100 ಲೀಟರಿಂದ ಶುದ್ಧ ಕುಡಿಯುವ ನೀರಿನ ಘಟಕನ ಕೊಟ್ಟಿದ್ದೇನೆ. ಹುಣಸೂರು ತಾಲೂಕು ಗೌಡಗೆರೆಗೆ. ಹಾಗೆಯೇ ಹುಣಸೂರು ಪ್ರೌಢಶಾಲಾ ವಿಭಾಗಕ್ಕೆ ಬಾಯ್ಸು ಅಲ್ಲೂ ಕೂಡ 100 ಲೀಟರು ನೀರಿನ ಇದನ್ನು ಮಾಡಿಸ್ಕೊಟ್ಟಿದ್ದೇನೆ ಸರ್. ಅಲ್ಲಿ ಏನೂ ಇರಲಿಲ್ಲ. ಒಂದು 3 ಡ್ರಮ್ಗಳು, ಅಂದರೆ ಬ್ಯಾನರ್ ಬರೋದು, ಅರ್ಧ ಇದು HP ಒಂದು ಮೋಟಾರು, ಮತ್ತು ತೊಟ್ಟಿ A to Z ಮಾಡಿ ಪೈಪ್ ಲೈನಲ್ಲಿ ಹಾಕಿಸಿ ಅಲ್ಲಿ ಉದ್ಘಾಟನೆ ಮಾಡಿಸಿ. ಅವಾಗ
ಅಲ್ಲಿನ MLA ಅವರು ಬಂದಿದ್ದರು, ಬಟ್ ಅವರನ್ನು ಭೇಟಿ ಮಾಡೋಕ್ಕೆ ಆಗಲಿಲ್ಲ ಅಷ್ಟೇ, ನೋಡ್ಕೊಂಡು ಹೊರಟೋದ್ರು, ಬೇರೆ ಮೀಟಿಂಗ್ ಇದೆ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಇನ್ ಅಡಿಷನ್ ಟು ದಟ್ಟು ಕಡೂರು ತಾಲೂಕು ಆಸ್ಪತ್ರೆಗೆ, ಜನರಲ್ ಆಸ್ಪತ್ರೆಗೆ, ಅಲ್ಲೂ ಕೂಡ 100 ಲೀಟರ್ದು ಒಂದು ಮಾಡಿಸ್ಕೊಟ್ಟಿದ್ದೀನಿ, ಕುಡಿಯೋ ನೀರಿನ ವ್ಯವಸ್ಥೆ. ಇಲ್ಲಿ ನಟರಾಜ ಇದೆಯಲ್ಲ ಕಾಲೇಜು ಅಗ್ರಹಾರದಲ್ಲಿ, ಮೈಸೂರಿನಲ್ಲಿ ನಟರಾಜ ಕಾಲೇಜು ಕೂಡ ಕಳೆದ ವರ್ಷ 100 ಲೀಟರ್ದು ಹಾಕ್ಸ್ಕೊಟ್ಟಿದ್ದೀನಿ ಸರ್, ಕುಡಿಯೋ ನೀರನ್ನು ಮಾಡಿಸ್ಕೊಟ್ಟಿದ್ದೀನಿ. ಇನ್ನೂ ಬೇರೆ ಇದ್ದೇವೆ ಅಂತ ಇಟ್ಕೊಳ್ಳಿ. ಜೊತೆಗೆ ಲ್ಯಾಪ್ಟಾಪನ್ನು ಆಸ್ವಾಳು ಶಾಲೆಗೆ ಬೇಕು ಅಂತ ಹೇಳಿದ್ರು ಕೊಡಿಸಿದ್ದೀನಿ. ಆಸ್ವಾಳು ಅದು ಹುಣಸೂರು ತಾಲೂಕು ಬರುತ್ತೆ ಸರ್, ಹುಣಸೂರು ತಾಲೂಕು. ನಂತರ ನಮ್ಮ ನಾನು 2 ಮಕ್ಕಳನ್ನು ಓದಿಸ್ತಾ ಇದ್ದೆ, 4 ಮಕ್ಕಳು. ಆ ಒಂದು ಮಗು BBA ಓದ್ತಾ ಇದ್ದಾಳೆ. ನೀವು ಎಷ್ಟು ಮಕ್ಕಳು ಓದಿಸ್ತಾ ಇದ್ದೀರಾ? ಈಗ 4 ಮಕ್ಕಳು ಓದ್ತಾ ಇದ್ದಾವೆ ಸರ್. ನೀವೇ ನನ್ನ ಪೆನ್ಷನ್ನಿಂದ ನಾನು ಓದಿಸ್ತಾ ಇದ್ದೀನಿ ಸರ್. 4 ಮಕ್ಕಳನ್ನ. ಏನೇನು ಓದ್ತಿದ್ದಾರೆ ಸರ್? ಸರ್, ಒಂದು ಫ್ಯಾಮಿಲಿಯಲ್ಲಿ ಅವರ ಯಜಮಾನ್ರಿಲ್ಲ, ಸಿಂಗಲ್ ಪೇರೆಂಟ್ಸು. ಅವರು ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಮಗಳು ನಮ್ಮ ಮನೆ ಬೀದಿನಲ್ಲೇ ಇದ್ರು, ಡೈಲಿ ಹೋಗೋದು ಬರೋದು ನೋಡ್ತಾ ಇದ್ದೆ. ಜೊತೆಗೆ ನಾನು ಸೇವೆ ಮಾಡೋದನ್ನು ಕೂಡ ಅವರಿಗೆ ಗೊತ್ತಿತ್ತು, ನಮ್ಮ ಬಡಾವಣೆ ಆಗಿರೋದ್ರಿಂದ. ಅವಾಗ ಅಂಕಲ್ ನೀವು ಬೇರೆಯವ್ರಿಗೆಲ್ಲ ಮಾಡ್ತಾರ, ನಮ್ಮಂತ ಇವರಿಗೆ ಮಾಡಿ ಕೇಳ್ಕೊಂಡ್ರು. ಏನಮ್ಮ ಏನು, ಹೀಗೆ ನನ್ನ ಮಗ ಹಿಂಗೆ ಓದ್ತಾ ಇದ್ದಾನೆ, ಮಗಳು ಅಂತ ಹೇಳಿದ್ರು. ಈಗ ಮಗಳು 10th ಸ್ಟ್ಯಾಂಡರ್ಡ್ ತುಮಕೂರು ಆದಿಚುಂಚನಗಿರಿ ಹೈಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಈಗ ಇಲ್ಲೇ ಸೇರಿಸ್ಬೇಕು ಅಂತ ಮಾಡಿದ್ದಾರೆ. ಮಗ ತರಳಬಾಳು ಶಾಲೆಯಲ್ಲಿ 6th ಪಾಸ್ ಆಗಿ 7th ಬಂದಿದ್ದಾನೆ. ಅವನಿಗೂ ಕೂಡ ಅವ್ರು 2 ಜನ ಕೂಡ ಪ್ರತಿ ತಿಂಗಳು 10,000 ರೂಪಾಯಿನ ನಾನು ಕೊಡ್ತೇನೆ. ನೋಡಮ್ಮ, ಒಟ್ಟಿಗೆ ಅವ್ರಿಗೆ ಅಡ್ಮಿಷನ್ನಿಗೆ ನನಗೆ ಕೊಡೋಕ್ಕಾಗೋದಿಲ್ಲ, ತಿಂಗಳ ಕಳಿಸ್ತೇನೆ, ನೀನು ಅದನ್ನು ಸೇವ್ ಮಾಡಿಕೊಂಡು ಅವ್ರಿಗೆ ಓದಿಸೋಕ್ಕೆ ವ್ಯವಸ್ಥೆ ಮಾಡಮ್ಮ. ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. 2 ಮಕ್ಕಳಿಗೆ ಪ್ರತಿ ತಿಂಗಳು 10,000. ಅವರಿಬ್ಬರು ಎಜುಕೇಶನ್ಗೋಸ್ಕರ ಅವ್ರು ಬಂದು ಕೇಳ್ಕೊಂಡಿದ್ದಕ್ಕೆ. ಅದು ಅವೆರಡು ಮಕ್ಕಳು. ಬೇರೆ ಇನ್ನೆರಡು ಮಕ್ಕಳು ನನ್ನ ಸ್ನೇಹಿತರು ಸೋಮವಾರಪೇಟೆಯಲ್ಲಿ ಇದ್ರು. ಅವರ ಪರಿಚಯ ಹೇಗೆ ಅಂದರೆ, ನನ್ನ ಟೀಚರು ಅಂದರೆ ನಮ್ಮ ಅವಾರ್ಡಿ ಟೀಚರ್, ಸ್ಟೇಟು ನ್ಯಾಷನಲ್ ಅವಾರ್ಡಿ ಟೀಚರ್ ಇದ್ರಲ್ಲ, ಅವರು ಶನಿವಾರ ಸಂತೆಯವರು, ಕಲ್ಯಾಣಪ್ಪ ಅಂಥೇಳಿ, ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ತೊಡಸ್ಕೊಂಡಿದ್ದಾರೆ. ಅವರ ಸೊಸೆ ನನ್ನ ಸ್ಟೂಡೆಂಟು ಬೀರೂರಿನಲ್ಲಿ, ಭುವನೇಶ್ವರಿ ಅಂತೇಳಿ, ಅಲ್ಲಿನ ಮಂಡಲ್ ಪಂಚಾಯತಿ ಅಧ್ಯಕ್ಷಣೆ ಆಗಿ, ಸೊಸೈಟಿಯ ಡೈರೆಕ್ಟರ್ ಆಗಿ, ಅಲ್ಲಿನ ಚೇರ್ಮನ್ ಆಗಿ ಸಾಕಷ್ಟು ಸೇವೆ ಮಾಡ್ತಾ ಇದ್ದಾಳೆ. ಅವರಿಂದ ಇವರು ಪರಿಚಯ ಆಯಿತು. ಯಾರು? ವೆಂಕಟರಮಣ ಶೆಟ್ಟಿ ಅಂತೇಳಿ, ಸೋಮವಾರಪೇಟೆಯವರು ಪರಿಚಯ ಮಾಡಿಕೊಟ್ಟದ್ದು. ಅಲ್ಲೋ ಅಷ್ಟೇ ಹೆಚ್ಚಿನ ಇದಿರಲಿಲ್ಲ. ಅವ್ರು ನಿಮ್ಮ ಫ್ರೆಂಡ್ ಆಗಿ, ನಮ್ಮ ಫ್ರೆಂಡ್ ಆಗಿ ಇದ್ರಷ್ಟೇ. ಅಲ್ಲೋ ಹೋದ ಮಾತಾಡ್ಸೋದು ಅಷ್ಟೇ. ಆಮೇಲೆ ಏನಾಯಿತು, ಇವರು ಅವರ ಮಗಳ ಮಕ್ಕಳು ಅಂದರೆ ಮೊಮ್ಮಕ್ಕಳು, ವೆಂಕಟರಮಣ ಶೆಟ್ಟರು ಮೊಮ್ಮಕ್ಕಳು, ಒಬ್ಬಳು PU ಆಯಿತು, ಇನ್ನೊಬ್ಬ 7th 8th ಆಯಿತು. ಮುಂದೆ ಓದಿಸೋಕ್ಕೆ ಅವಳಿಗೆ ಸ್ವಲ್ಪ ಕಷ್ಟದ, ಮನೇಲಿ ಬಡತನ ಯಾಕಾಯಿತು ಅಂದರೆ, ಅವರ ಅಳಿಯನಿಗೆ, ಅವರು ಇಲ್ಲೇ ಮೈಸೂರಿನಲ್ಲಿ ಇದ್ದರು, ಕಾರು ಇಟ್ಕೊಂಡ್ಬಿಟ್ಟು ಡ್ರೈವಿಂಗ್ ಮಾಡ್ತಿದ್ರು, ಏನೂ ಗೊತ್ತಿಲ್ಲ ಅವರಿಗೆ, 2 ಕಾಲು ಸ್ವಾಧೀನ ಹೊರಟೋಗ್ಬಿಡ್ತು. ಹಾಗಾಗಿ ಅವರ ಮಗಳು ಸಾಕಷ್ಟು ಸಾಲ ಮಾಡಿಕೊಂಡು ಅವರ ಯಜಮಾನರನ್ನು ಇವತ್ತು ಓಡಾಡೋಗೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಕಷ್ಟಪಟ್ಟಿದ್ದಾರೆ. ಈಗ ಅವರು ಕುಶಾಲನಗರದಲ್ಲಿ ಒಂದು ಕ್ಯಾಂಟೀನ್ ಇಟ್ಕೊಂಡು ಸರ್ವಿಸ್ ಮಾಡಿಕೊಂಡು ಏನು ದುಡಿಮೆ ಮಾಡ್ಕೊಂಡಿದ್ದಾರೆ. ಅವರ ಪರಿಚಯ ಇತ್ತಲ್ಲ, ಅವರು ಹೇಳಿದರು, ಅಂಕಲ್ ಹಿಂಗೆ ಮಗಳು ಓದಬೇಕು ಅಂತೇಳಿ ನನಗೆ ಓದ್ಸೋಕ್ಕಾಗ್ತಾಯಿಲ್ಲ, ಅವಳನ್ನು ಒಂದು ಯಾವುದಾದ್ರೂ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಅಥವಾ ಅಂಗಡಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ಲು. ಆಯಿತು, ನಾನು ಬರ್ತೇನಮ್ಮ ಒಂದು ದಿವಸ ಅಂತ ಹೋದೆ. ಕೇಳಿದೆ ಅವಳನ್ನು, ಇಲ್ಲ ತಾತ ನಾನು ಓದೋ ಆಸೆ ಇದೆ ನನಗೆ, ಕೆಲಸಕ್ಕಿಂತ ಓದಬೇಕು ಅಂತ. ಆಯಿತು, ಎಲ್ಲಿ ಓದ್ತೀಯ? ಮೈಸೂರಿಗೆ ಬರ್ತೀನಿ. ಆಯಿತು ಅಂತೇಳಿ ಮೈಸೂರಿನಲ್ಲಿ ನಮ್ಮ ಆದಿಚುಂಚನಗಿರಿ ಫಸ್ಟ್ ಇಯರ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ದೆ, BBA ಮಾಡಿಸಿ. ಅದು 50,000 ರೂಪಾಯಿ ಅಡ್ಮಿಷನ್ ಇದು. ಅದು ನೀವೇ ಕೊಟ್ರಿ? ಎಲ್ಲ ನಾನೇ ಕೊಟ್ಟೆ ಸರ್. ಅನಂತರ ಅವಳಿಗೆ ಯೂನಿಫಾರ್ಮು, ಬುಕ್ಸು, ಟೆಕ್ಸ್ಟ್ ಬುಕ್ಗಳು, ಇದೆಲ್ಲ ಅವಳಿಗೆ ಏನೇನು ಬೇಕೆಲ್ಲ ಕೊಟ್ಟು ಹೋದಾಗ ಅವಳು ಓಡಾಡ್ತಾಳಲ್ಲ ಅಂತೇಳ್ಬಿಟ್ಟು, ನಮ್ಮ ಕ್ಲಬ್ಬಿನ ಮೆಂಬರ್ ಇದ್ದಾರೆ ರವಿ ಅಂತೇಳ್ಬಿಟ್ಟು, AC ರವಿ ಅಂತೇಳಿ, ಅವ್ರದ್ದು ಕ್ಯಾಂಟೀನು PG ಎಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಮ್ಯಾಕ್ಸಿಕಾಬು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅವರು ನಮಗೆ ಆತ್ಮೀಯರು, ನಮ್ಮ ಕ್ಲಬ್ನವರಾಗಿದ್ದರಿಂದ. ಅವ್ರದ್ದು PG ಇತ್ತು ಗರ್ಲ್ಸು, ಅಲ್ಲೇ ಅವ್ರಿಗೆ ಹೇಳಿಬಿಟ್ಟು ಮಾಡಿಸ್ಕೊಟ್ಟೆ. ಎದ್ಲು ಒಂದು ದಿವಸ ಅವಳಿಗೆ ಏನಾಯಿತು, ಹೋಮ್ ಸಿಕ್ ಆಗಿಬಿಡ್ತು. ಅಂದರೆ ಅಪ್ಪ ಅಮ್ಮನ ಜೊತೆಲಿದ್ದಲ್ಲ, ಇಲ್ಲೊಬ್ಬಳೇ ಫ್ರೆಂಡ್ಸು, ಹೊಸದು ಜಾಗ ಅಂಥೇಳಿ
ಇಲ್ಲ ತಾತ, ನಾನು ಮನೆಯಿಂದಲೇ ಓಡಾಡ್ತೀನಿ, ಇನ್ನೂ 3 ಜನ ನನ್ನ ಫ್ರೆಂಡಲ್ಲಿಂದ ಬರ್ತಾ ಇದ್ದಾರೆ, ಆಯ್ತಮ್ಮ ನಿನ್ನ ಅನುಕೂಲ ಅಂಥೇಳಿ ಅವಳು 3 ತಿಂಗಳು ಓಡಾಡಿದ್ಲು ಕುಶಾಲನಗರದಿಂದ ಮೈಸೂರಿಗೆ. ಹೀಗೆ ಏನಾಯಿತು, ಓಡಾಡುವಾಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಆಮೇಲೆ ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟ್ರು, ಬೇಡ, ಓಡಾಡೋದ್ರಿಂದಲೇ ಇಷ್ಟೆಲ್ಲ ಇದಾಗ ಇನ್ನೂ ಭಾಳ ಇದಾಗಿ ಹೋಗ್ತೀಯಮ್ಮ, ನೀನು ಇಲ್ಲೇ ಸೇರ್ಕೊಂಬಿಡು ಅಂತ. ಆನಂತರ ಅಲ್ಲಿನ ವಿವೇಕಾನಂದ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಇವ್ರನ್ನ ಕೇಳಿಕೊಂಡು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಅಲ್ಲಿ ಹೋಗ್ತಾ ಇದ್ದಾಳೆ. ಆಮೇಲೆ ತಾತ ನನಗೆ ವರ್ಕ್ ಮಾಡೋಕ್ಕೆ ಒಂದು ಕಂಪ್ಯೂಟರ್ ಬೇಕು ಅಂದ್ಲು. ಆಯ್ತಮ್ಮ ಅಂತ ಹೇಳ್ಬಿಟ್ಟು ಲಾಸ್ಟು ನವಂಬರ್ 8ನೇ ತಾರೀಕು ನಮ್ಮದೊಂದು ಕಾರ್ಯಕ್ರಮ, ಟೀಚರ್ಸ್ ಇಂಜಿನಿಯರ್ಸ್ ಡೇ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿ ಆ ಮಗುವಿಗೆ ಲ್ಯಾಪ್ಟಾಪ್ ಕೊಡಿಸಿದೆ ಸರ್. ನಂತರ ಓಡಾಡೋಕ್ಕೆ ಮನೆಯಿಂದ ಕಾಲೇಜು 3 ಕಿಲೋಮೀಟ್ರ್ ಆಗುತ್ತೆ ಕುಶಾಲನಗರದಲ್ಲಿ. ಆವಾಗ ಅವರಮ್ಮ ಹೋಗಿ ಬಿಟ್ಟು ಬರ್ತಾ ಇದ್ದಂತೆ ಒಂದು ಗಾಡಿಯಲ್ಲಿ. ಎಷ್ಟು ದಿವಸ ಆಗುತ್ತೆ, ಇಲ್ಲರೂ ಹೊರಗಡೆ ಕಷ್ಟ ಆಗುತ್ತಲ್ಲ. ಆಮೇಲೆ ಅವ್ರ ಫ್ರೆಂಡ್ಸು ಕರ್ಕೊಂಡು ಹೋಗ್ತಿದ್ದಂತೆ. ಹಿಂಗಾಗ್ಬಿಟ್ಟಿದೆ ಅಂಕಲ್, ಏನು ಮಾಡೋಣಮ್ಮ ಅಂತ ಅವ್ರ ತಾಯಿ ರುಕ್ಮಿಣಿ ಅಂತೇಳಿ ಹೇಳಿದರು. ನೋಡೋಣ, ವೆಯ್ಟ್ ಮಾಡಮ್ಮ ಅಂಥೇಳಿ ಈಗ 2 ತಿಂಗಳಲ್ಲಿ ಅವಳಿಗೊಂದು TVS ವಿಕ್ಟರಿ ಅಂತೇಳಿ ಒಂದು ಸ್ಕೂಟ್ರನ್ನು ಕೂಡ ಕೊಡಿಸ್ದೆ. ಈಗ ಓಡಾಡಿಕೊಂಡು ಅವರು ಅವನು ತಮ್ಮ ಕೆನರಾ ಸ್ಕೂಲ್ನಲ್ಲಿ ಮಂಗಳೂರಿನಲ್ಲಿ ಸ್ಪೋರ್ಟ್ಸ್ ಕೂಟದಲ್ಲಿ ಓದ್ತಾ ಇದ್ದಾನೆ ಸರ್. ಅವನು ಸ್ಪೋರ್ಟ್ಸ್ ಇದರಲ್ಲಿ ಸ್ಟೇಟ್ ಲೆವೆಲ್ಲು, ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಫಸ್ಟ್ ಪ್ಲೇಸ್ ಬಂದಿದ್ದಾನೆ ಅಥ್ಲೆಟ್ಸ್ನಲ್ಲಿ. ಅದಕ್ಕೆ ಅವನು ಅದೇ ಕೋಟದಲ್ಲಿ ಓದ್ತಾ ಇದ್ದಾನೆ. ಅವನಿಗೂ ಕೂಡ ಬಟ್ಟೆ, ಪುಸ್ತಕ ಏನೇನು ಬೇಕೆಲ್ಲ ಕೊಡಿಸ್ತಾನೆ. ಇವಳಿಗೂ ಕೂಡ ಈಗ 4 ಮಕ್ಕಳನ್ನು ಕೂಡ ಓದಿಸ್ತಾ. ಈ 4 ಮಕ್ಕಳು ಸ್ವಂತ ನಿಮ್ಮ ಮಕ್ಕಳ ಥರ ಓದಿಸ್ತಾ? ಖಂಡಿತವಾಗ್ಲಿ. ಅದರಲ್ಲಿ ಈ ಹುಡುಗಿಗೆ ಹೈಯರ್ ಎಜುಕೇಶನ್ ಮಾಡ್ತಿರೋ ಸ್ಕೂಲ್ ಫೀಸು, ಲ್ಯಾಪ್ಟಾಪು, ಬೈಕು ಎಲ್ಲ ಕೊಡಿಸಿದ್ದೀರಿ? ಖಂಡಿತ ಸರ್. ಇದಿಷ್ಟು ಕೊಡಿಸಿದ್ದೀರಿ ಸರ್. ಇದು ನಿಮ್ಮ ವೈಯಕ್ತಿಕ ಮಾಡಿದೆ. ಇದಲ್ದೇ ಬೇರೆ ಬೇರೆ ಸ್ಕೂಲು ಕಾಲೇಜ್ಗಳಿಗೆ ಮಕ್ಕಳಿಗೆ ಏನೇನು ಮಾಡಿ? ಬೇರೆ ಬೇರೆ ಕಾಲೇಜ್ಗಳಿಗೆ ಅಂತ ಹೇಳಿದರೆ ಕೆಲವ್ರಿಗೆ ಇದು ಯೂನಿಫಾರ್ಮ್ ಬೇಕು ಅಂತ ಹೇಳಿದರು. ಎಲ್ಲಿ, ಯಾವ ಸ್ಕೂಲಲ್ಲಿ? ಏಚಿಗಿನಹಳ್ಳಿ ಅಂತ ಇತ್ತು, ನಂಜನಗೂಡು ತಾಲೂಕು. ಮತ್ತು ಇಲ್ಲಿ ನಮ್ಮ ಮೈಸೂರು ತಾಲೂಕು, ಅದು ಹಳ್ಳಿ ಹೆಸರು ಮರ್ತು ಬಿಟ್ಟಿದ್ದೀನಿ ಅಲ್ಲಿ. ಆಮೇಲೆ ನಿಮ್ಮ ಟಿ ನರಸೀಪುರ ತಾಲೂಕು ರಂಗಸಮುದ್ರ, ಅಲ್ಲಿಗೆ ಯೂನಿಫಾರ್ಮ್, ಟೈ, ಬ್ಯಾಡ್ಜು, ಬೆಲ್ಟು. ಎಷ್ಟು ಮಕ್ಕಳು ಕೊಡಿಸಿರಿ ಅಲ್ಲಿ ಸರ್? ಅಲ್ಲಿ 300 ಮಕ್ಕಳಿಗೆ ಏನೋ ನಾನು ಯೂನಿಫಾರ್ಮ್ ಕೊಟ್ಟಲಿಲ್ಲ. ಅಂದರೆ ಕೆಲವು ಮಕ್ಕಳಿಗೆ ಮಾತ್ರ ಯೂನಿಫಾರ್ಮ್ ಕೊಡಿಸೋದು. ಇನ್ನೆಲ್ಲರೂ ಟೈ, ಬ್ಯಾಡ್ಜು, ಬೆಲ್ಟು, ID ಕಾರ್ಡ್ ಎಲ್ಲ ಕೊಡಿಸಿದ್ದೀನಿ ಸರ್. ಅಷ್ಟು ಮಕ್ಕಳು. ಜೊತೆಗೆ ನಮಗೆ ಮೈಕ್ ಇದೊಂದು ಬೇಕು, ಕಾರ್ಡ್ಲೆಸ್ ಮೈಕ್ ಸೆಟ್, ಸುಮಾರು 30,000 ರೂಪಾಯಿಂದೊಂದು ಕಾರ್ಡ್ಲೆಸ್ ಮೈಕ್ ಕೂಡ ಅಲ್ಲಿಗೆ ಕೊಟ್ಟಿದ್ದೀನಿ. ಸೌಂಡ್ ಸಿಸ್ಟಮ್ ಹೌದು, ಸೌಂಡ್ ಸಿಸ್ಟಮನ್ನು ರಂಗಸಮುದ್ರ ಶಾಲೆಗೆ ಕೊಡ್ತಿದ್ದೀನಿ ಸರ್. ಅದು ಇದೆ. ಆಮೇಲೆ ನನ್ನ ಮಿಸ್ಸಸ್ ವರ್ಕ್ ಮಾಡ್ತಿದ್ರು ಮಂಡ್ಯದಲ್ಲಿ ಅಂತ ಹೇಳಿದೆ. ಮಂಡ್ಯದಲ್ಲಿದ್ದರು. ಮಂಡ್ಯ ಫಸ್ಟು, ಆಮೇಲೆ ಬನ್ನೂರು ಬಂದು. ಮಂಡ್ಯ ಡಿಸ್ಟ್ರಿಕ್ಟ್ ಪ್ರಾರಂಭ ಅಂದರೆ ನನ್ನ ಮ್ಯಾರೇಜ್ ಆಯ್ತಲ್ಲ, ಅವಾಗ ಅವ್ರು ಮಂಡ್ಯದಲ್ಲಿ ಇದ್ದಿದ್ದು. ಅಲ್ಲಿ ಪಕ್ಕದಲ್ಲಿ ಬೇಲೂರು ಅಂತ ಇದೆ, 7 ಕಿಲೋಮೀಟರ್. ಬೇಲೂರಿನಲ್ಲಿದ್ದರು. ಅಲ್ಲಿ ನೆನಪಾಗಿರ್ಬೇಕು ಅವ್ರ ಹೆಸರು ಅಂತ ಹೇಳ್ಬಿಟ್ಟು ಆ ಬೇಲೂರು ಶಾಲೆಯವರು ಕೂಡ ಸರ್ ನಮಗೆ ಸೇಮ್ ಒಂದು ಸೌಂಡದು ಬೇಕಾಗುತ್ತೆ, ಆಮೇಲೆ ಸ್ವಲ್ಪ ಟೈ, ಬ್ಯಾಡ್ಜ್ ಇವೆಲ್ಲ ಬೇಕು ಅಂದರು. ಎಷ್ಟು ಮಕ್ಕಳು ಎಷ್ಟು ಆಯ್ತಮ್ಮ ಅಂತೇಳಿ ಅಲ್ಲೂ ಕೂಡ ನಾನು ಆಗಸ್ಟ್ 15 3 ವರ್ಷ ಆಯಿತು, ನಮ್ಮ ಮಕ್ಕಳು ನಾವೆಲ್ಲ ಹೋಗಿ ಕೊಟ್ಟು ಬಂದಿವಿ ಸರ್. ಅಲ್ಲಿ ಒಂದು ಎಷ್ಟು ಸಾವಿರ ರೂಪಾಯಿಂದ ಕೊಟ್ಟಿದ್ರಿ? ಅಲ್ಲಿ ಒಂದು ಎಷ್ಟು ಸಾವಿರ ರೂಪಾಯಿಂದ ಸಾಮಾನು ಕೊಡ್ತಿದ್ರಿ? ಸುಮಾರು ಬೆಲ್ಟು ಇದು 30 ಹೆಚ್ಚು ಕಡಿಮೆ 50,000 ರೂಪಾಯಿ ಮೇಲಿದೆ ಸರ್. ಆ ಸ್ಕೂಲ್ಗೆ ಎಲ್ಲವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ, ಲೆಟರ್ ಎಲ್ಲ ಕಳಿಸಿದ್ದಾರೆ ಸರ್. ಅಲ್ಲಿ ಕೊಟ್ಟಿದ್ದಾರೆ, ಬಿಲ್ ಎಲ್ಲ ಕಳಿಸಿದ್ದಾರೆ. ಹೌದು ಸರ್, ಬಿಲ್ ಅಂದರೆ ಇಷ್ಟು ನೀವು ಕೊಟ್ಟು ಇದು ಮಾಡಿದ್ರ ಅಂತೇಳಿ. ಒಂದು 3-4 ಮಕ್ಕಳಿಗೆ PGನಲ್ಲಿ ಇರೋರಿಗೆ ಯೂನಿಫಾರ್ಮ್, ಟ್ರ್ಯಾಕ್ ಇದು ಬೇಕು, ಬ್ಲೇಸರು ಇದು ಅಂತೇಳಿ ಅದನ್ನು ಕೂಡ ಕೊಡಿಸಿದ್ದೇನೆ. ಅದು ಕೂಡ ಲೆಟರ್ ಇದೆ. ಮತ್ತು ನಮ್ಮ ಹೆಮ್ಮಿಗೆ ಶಾಲೆಗೂ ಕೂಡ ಒಂದು UPS ಬೇಕು ಅಂತ ಹೇಳಿದ್ರು. UPS ಕರೆಂಟ್ ಹೋದಾಗ ಎಸ್ ಬೇಕಾಗುತ್ತೆ ಕಂಪ್ಯೂಟರ್ಗೆ, UPS ಹಾಕ್ಸ್ಕೊಟ್ಟಿದ್ದೀನಿ. ಅದಲ್ದೇ ಸರ್ ಬೇರೆ ಅದಲ್ದೇ HD ಕೋಟೆ ತಾಲೂಕು ಅಲ್ಲೆಲ್ಲ ಹೆಚ್ಚಾಗಿ ಟ್ರೈಬ್ಸು ಜಾಸ್ತಿ ಇರೋದು. ಹೌದೌದು, ಟ್ರೈಬ್ಸಿಗೆ ಆ ಶಾಲೆಗೆ ಕುಕ್ಕರ್ ಬೇಕು ಅಂದರು, ಅಡುಗೆ ಮಾಡಲಿಕ್ಕೆ ಕುಕ್ಕರ್ ಕೊಡಿಸಿದ್ದೀನಿ 12 ಲೀಟ್ರದ್ದು. ಆಮೇಲೆ ಪಾತ್ರೆ ಬೇಕು ಅಂದರು, ಪಾತ್ರೆ ಕೊಡಿಸಿದ್ದೀನಿ. ಆನಂತರ ಇದು ಏನು ಆಲ್ಮಿರಾ ಬೇಕು ಅಂದರು, ರೆಕಾರ್ಡ್ಸಲ್ಲಿ ಇರಲಿಕ್ಕೆ 6.5 ಅಡಿದು ಗಾಡ್ರೇಜ್ ಬೀರ್ ಕೊಡಿಸಿದ್ದೀನಿ. ಮತ್ತು ನಿಮ್ಮ ಮಂಡ್ಯ ಜಿಲ್ಲೆ ಒಳ್ಳೆಯ ಹೆಸರಿದ್ದದು ಹೈಸ್ಕೂಲ್ಗೆ ಅವರು ಕೂಡ ಕುಕ್ಕರು, ಒಂದು ಮಿಕ್ಸಿ ಎಲ್ಲ ಬೇಕು ಅಂತ ಹೇಳಿದರು.
ಅದೆಂಥದ್ದು ಹೆಸರು ಮರ್ತ್ಬಿಡಿ ಸರ್. ಅಲ್ಲಿ ಹೆಚ್ಚಾಗಿ ವಡೆ ಮಾಡ್ತಿದ್ರಂತೆ ಆ ಊರಿನಲ್ಲಿ. ಆ ವಡೆ ಮಾರೋದ್ರಿಂದ ಅದಕ್ಕೆ ಅದೊಂದು ಹೆಸರು ಕೊಟ್ಟಿದ್ದಾರೆ, ಹೆಸರು ಮರ್ತು ಬಿಟ್ಟಿದ್ದೀನಿ. ಅಲ್ಲಿ ನಮ್ಮ ಅಲಯನ್ಸ್ ಈಗ DG ಆಗಿದ್ದಾರೆ, ಅವರೇನೆ ಆ ಶಾಲೆಯಲ್ಲಿ ಇರೋದು ಟೀಚರು. ಸೊ ಅಲ್ಲಿಯೂ ಕೂಡ ಕುಕ್ಕರು ಮತ್ತು ಮಿಕ್ಸಿ ಅಲ್ಲಿ ಕೊಟ್ಟಿದ್ದೀವಿ. ನಾನು ನಮ್ಮ ಬೈರೇಶ್ವರಿ ಎಲ್ಲ ಹೋಗಿ ಅದನ್ನು ಕೊಟ್ಟು. ಈಗ ಇಲ್ಲಿವರೆಗೂ ಏನ್ ಕೊಡ್ತಾ ಇದ್ದೀರೋ ಇದೆಲ್ಲ ನಿಮ್ಗೆ ಪ್ರತಿ ತಿಂಗಳು ಬರ್ತಿರೋ ಪೆನ್ಷನ್ ಅಲ್ಲಿ. ಹೌದು ಸರ್. ನಿಮ್ಮ ಜೀವನವನ್ನು ನೋಡ್ಕೊಂಡು ಈ ಉಳಿದ ಹಣ ಎಲ್ಲ ಸಮಾಜಕ್ಕೆ ಬಳಸ್ತಾ ಇದ್ದೀರಾ. ಒಂದು ಕಾರಣ ಆ ರೀತಿ ಮಾಡೋಕ್ಕೆ ಭಗವಂತ ನನಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ಅದು ಅದೃಷ್ಟ ನಿಮ್ದು. ಯಾಕೆಂದ್ರೆ ನಂಬ್ತಿರೋ ಇಲ್ವೋ, ಇಲ್ಲಿವರೆಗೂ ನಾನು ಯಾವುದೇ ಮಾತ್ರೆ ತಗೊಳ್ತಾ ಇಲ್ಲ, ಯಾವುದೇ ಕಾಯಿಲೆ ತಲೆನೋವು ಏನಿಲ್ಲ, ಆರಾಮಾಗಿದ್ದೀನಿ. ಎಷ್ಟು ವರ್ಷ ಸರ್ ನಿಮ್ಗೆ? ಈಗ 80 ವರ್ಷ ಅಷ್ಟೇ ಸರ್. 80 ವರ್ಷ ನಡೀತಾ ಇದೆ ಸರ್. ಅಕ್ಟೋಬರ್ 80 ವರ್ಷ ಅಷ್ಟೇ ಅಂತೀರಿ, ನೀವೇ ಪುಣ್ಯವಂತರು. 80 ಗಂಟೆ ದಾಟಿದ್ದೀರಿ, ಇನ್ನು ಸಖತ್ತಾಗಿದ್ದೀರಿ, ಚೆನ್ನಾಗಿರ್ಲಿ. ಆಮೇಲೆ ಅದಲ್ದೇ ಮೈಸೂರಿನ ವಾತ್ಸಲ್ಯ ಅನ್ನೋ ಒಂದು ವೃದ್ಧಾಶ್ರಮ, ಅದರಲ್ಲಿ ಏನೇನು ಕೊಡ್ತಾ ಇದ್ದೀರಾ ಸರ್? ವಾತ್ಸಲ್ಯ ಒಂದೇ ಅಲ್ಲ, ವಾತ್ಸಲ್ಯ ಕೊಟ್ಟಿದ್ದೀನಿ, ಮತ್ತೆ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಅಂತ ಅಲ್ಲೂ ಕೂಡ ವೃದ್ಧಾಶ್ರಮದ ಇಲ್ಲೇನೆ ಅವ್ರಿಗೂ ಕೊಟ್ಟಿದ್ದೀನಿ. ಇನ್ನೊಂದು ಇನ್ನು ಸುಮಾರು ಇದ್ದಾವೆ. ಯಾವ್ಯಾವ್ದ್ರಲ್ಲಿ ಏನೇನು ಕೊಟ್ಟಿದ್ರಿ ಹೇಳಿ ಸರ್? ಈ ವಾತ್ಸಲ್ಯದಲ್ಲಿ ಏನೇನು ಕೊಡ್ತಾ ಇದ್ದೀರಿ ಸರ್? ವಾತ್ಸಲ್ಯದಲ್ಲಿ 2017 ಅದು ಪ್ರಾರಂಭ ಆಗಿತ್ತು ಸರ್. 17 ಆಗಸ್ಟ್ನಲ್ಲಿ ಅವರು ಪ್ರಾರಂಭ ಮಾಡಿದ್ರು. ನಾವು ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿಯಲ್ಲಿ ಆಚರಣೆ ಮಾಡಿದ್ವಿ ಸರ್. ಮಾಡುವಾಗ ಅಲ್ಲಿ ಇರೋದು ಗೊತ್ತಿತ್ತು, ಬಂದೆಲ್ಲ ನೋಡ್ಕೊಂಡು ಏನು ಬೇಕಮ್ಮ ನಿಮಗೆ ಅಂತೆಲ್ಲ ಕೇಳಿದೆ. ಅವರು ಒಂದು ಲೀಸ್ಟ್ ಕೊಟ್ಟರು. ಲೀಸ್ಟ್ ಅಂತೆ ವೀಲ್ ಚೇರ್ ಬೇಕು, ಆಮೇಲೆ ಸೀನಿಯರ್ ಸಿಟಿಸನ್ ಆಗಿರೋರಿಗೆ ಡಯಾಫರ್ ಲಾರ್ಜು ಬೇಕಾಗುತ್ತೆ, ಬ್ಲ್ಯಾಂಕೆಟ್ಸ್ ಬೇಕು ಹುಲ್ಲನ್ನು, ಆಮೇಲೆ ಬೆಡ್ಗಳು ಬೇಕು, ಮೆಡಿಷನ್ನು, ಆಮೇಲೆ ಫುಡ್ ಗ್ರೈನ್ಸು ಇಷ್ಟಿಷ್ಟು ಅಂತ ಹೇಳಿದರು. ಅಂದರೆ ನಾವು 100ಕ್ಕೆ 100 ಕೊಡೋದು ಕೂಡ ಸ್ವಲ್ಪ ಭಾಗ, ಅಂದರೆ ಮ್ಯಾಕ್ಸಿಮಮ್ ಕೊಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಎಲ್ಲ ಕೊಟ್ಟು ಹೋದ್ವಿ. ಅವಾಗಿನಿಂದ ಅವರ ಪರಿಚಯ ಆಯಿತು. ಅವಾಗಿನಿಂದಲೂ ಕೂಡ ನಾನು ಪ್ರತಿ ತಿಂಗಳು ಕೂಡ, ಒಂದು ತಿಂಗಳು ತಪ್ಪಿದ್ರೆ ಇನ್ನೊಂದು ತಿಂಗಳಾದ್ರೂ ಕೂಡ ಆ ಎರಡನ್ನೂ ಒಟ್ಟಿಗೆ ನಾನು ಕೊಟ್ಟಿರೋದು ಅಂತು. ರೇಷನನ್ನು ಅಕ್ಕಿ, ಬೇಳೆ, ಇವತ್ತು ತಾವು ನೋಡುವಂತ್ರಿ ಗೊತ್ತಾಗ ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ಕೊಟ್ರಿ. ಇವತ್ತು ಏನೇನು ಕೊಟ್ರಿ? ಇವತ್ತು ಅಕ್ಕಿ 1 ಬ್ಯಾಗು 25 kg, 26 kgದು, ಆಮೇಲೆ ಬೇಳೆ, ಸಕ್ಕರೆ, ರವಾ, ಅವಲಕ್ಕಿ, ಆಮೇಲೆ ಇನ್ನೊಂದು 2-3 ಐಟಮನ್ನು ನಾನು ಅವ್ರಿಗೆ ತಂದು ಕೊಟ್ಟೆ ಸರ್. ಇಷ್ಟು ಐಟಮ್? ಹೌದು ಸರ್. ಇವತ್ತು ಕೊಟ್ರಲ್ಲ, ಅದು ಎಷ್ಟು ರೂಪಾಯಿನ ಐಟಮ್ ಸರ್? ಅದು ಒಟ್ಟು 3,500-4,000 ರೂಪಾಯಿ ಸರ್ ಒಟ್ಟು. ಪ್ರತಿ ತಿಂಗಳು ರೇಷನ್ ಐಟಮ್? ಹೌದು ಸರ್, ಪ್ರತಿ ತಿಂಗಳು ಕೊಡ್ತಾರೆ ಈ ಆಶ್ರಮಕ್ಕೆ. ಹೌದು ಸರ್. ಇದಕ್ಕೆ ಅಲ್ಲ ಇದೊಂದು ಆಶ್ರಮಕ್ಕೆ ಎಷ್ಟು ತಿಂಗಳಿಂದ ಕೊಟ್ಟಿದ್ದೀರಿ ಇದುವರೆಗೂ? 2017 ಅಕ್ಟೋಬರ್ 2ರಿಂದಲೂ ನಾನು ನಿರಂತರ ಕೊಡ್ತಾ ಬಂದಿದ್ದೀನಿ. 17 ಅಂತಂದ್ರೆ 20, 6, 9 ವರ್ಷದಿಂದ. ಹೌದು ಸರ್. 9 ವರ್ಷದಿಂದ 9 ಇಂಟು 12 ತಿಂಗಳು ಅಂದ್ರೆ ಎಷ್ಟಾಯ್ತು? ಅಷ್ಟು ತಿಂಗಳು. ಅವಾಗಿನ ರೇಟ್ ಇವಾಗ ಜಾಸ್ತಿ ಇದೆ, ಬಟ್ ಅಲ್ಲಿಂದ. ಹೌದು ಸರ್, ಅಲ್ಲಿಂದಲೂ 1 ತಿಂಗಳು ತಪ್ಪಿದ್ರು ಇನ್ನೊಂದು ತಿಂಗಳು ನಾವು ಇದು ಮಾಡ್ಕೊಂಡು ಕೊಡ್ತೀವಿ. ಅವಾಗಿಂದನೂ ಈ ತರ ಫುಡ್ ಬೇಕಾದವ ಎಲ್ಲ ಕೊಡ್ತಿದ್ವಿ. ಇವನ್ನೆಲ್ಲ ಎಲ್ಲಿ ತಂದು ಕೊಡ್ತೀರಾ ಸರ್? ಸರ್ ಅಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲಿ ಮೋರ್ ಅಂತ ಇದೆ. ಓ, ನೀವು ಹೊರಗಡೆ ತರಲ್ಲ, ಮೋರಲ್ಲೇ ಚೆನ್ನಾಗಿರೋ ತರ. ಹೊರಗಡೆ ನಾನು ಎಲ್ಲಿ ತರೋದಿಲ್ಲ. ಮೋರ್ಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಅವರು ಹೋಮ್ ಡೆಲಿವರಿ ಫ್ರೀ ಇರುತ್ತೆ, ಆಮೇಲೆ ಜೊತೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಗೊಂದು ಸ್ವಲ್ಪ ಪರ್ಸೆಂಟ್ ಕಡಿಮೆ ಕೊಡ್ತಾರೆ. ನಾವು ಏನು ತಗೊಳ್ತೀವಿ ಅದ್ರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನಮಗೆ ರಿಡಕ್ಷನ್ ಕೊಡ್ತಾರೆ. ಹಾಗಾಗಿ ಪ್ರತಿ ತಿಂಗಳು ಅಲ್ಲೇ ತಂದು ಕೊಡ್ತಕ್ಕಂಥದ್ದು ಸರ್. ಸರ್, ಈಗ ನೀವು ಮಕ್ಕಳ ಎಜುಕೇಶನ್ಗೆ ನಿಮ್ಮ ಪೆನ್ಷನ್ ಹಣವನ್ನ ವಿನಿಯೋಗಿಸ್ತಾ ಇದ್ದೀರಿ. ಹೌದು ಸರ್. ಮತ್ತೆ ಈಗ ಆಲ್ರೆಡಿ ವಿನಿಯೋಗಿಸಿದಿರಿ. ಹೌದು ಸರ್. ಈ ವೃದ್ಧಾಶ್ರಮದಲ್ಲಿ ಇರೋರಿಗೆ ಈ ಅನ್ನದಾನ ಮಾಡೋದಕ್ಕೆ ಒಂದು ಮುಖ್ಯವಾಗಿದ್ದೀರಿ. ಹೌದು ಸರ್. ಇಷ್ಟೆಲ್ಲ ಮಾಡಿದಿರಲ್ಲ, ಅದಕ್ಕೆ ಇರಬೇಕು. ಇವರೆಲ್ಲರ ಆಶೀರ್ವಾದದಿಂದ ನಿಮ್ಗೆ ಆರೋಗ್ಯ ಭಗವಂತ ಕೊಟ್ಬಿಟ್ಟಾನೆ. ಇನ್ ಅಡಿಷನ್ ಟು ದಟ್ ಇನ್ನೊಂದು ಹೇಳಿಲ್ಲ, ನನ್ನ ದೊಡ್ಡ ಮಗಳು ಅಂತ ಹೇಳಿದ್ದಲ್ಲ, ಅವಳು ಮಗಳೊಬ್ಳು ವಿಜಯ ವಿಠಲ ಶಾಲೆಯಲ್ಲಿ 9ನೇ ಕ್ಲಾಸ್ ಪಾಸ್ ಆಗಿ 10ನೇ ಕ್ಲಾಸಿಗೆ ಬಂದಿದ್ಲು 2009ರಲ್ಲಿ. ಆವಾಗ ಡೆಲ್ಲಿಯೆಲ್ಲ ಟೂರ್ ಹೋಗಿ ಬಂದರು ನನ್ನ ಮಗಳು, ಹಳ್ಳಿಯ ಅವ್ರು 3 ಜನ. 1 ವಾರ 15 ದಿವಸ ಬಂದಮೇಲೆ ಇದಕ್ಕಿದ್ದಾಗೆ ಜ್ವರ ಬಂತು. ಏನೋ ಹೋಗಿ ಬಂದಿದೆ, ಸ್ಟ್ರೈನ್ ಆಗಿದೆ ಅಂತೇಳಿ. ನಮ್ಮ ಹಳ್ಳಿನೂ ಕೂಡ ಡಾಕ್ಟ್ರು, ಮಾಮೂಲಿ ರೆಗ್ಯುಲರ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸಿದಾಗ ಏನೋ ಬಂದಿದೆ, ಸ್ಟ್ರೈನ್ ಆಗಿದೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ನು ಮಾತ್ರೆ ಔಷಧಿ ಎಲ್ಲ ಕೊಟ್ಟಿದ್ದಾರೆ. ಅದೇನಾಯಿತು, ಉಲ್ಬಣ ಆಗಿ ಆಲ್ ಆಫ್ ಎ ಸಡನ್ ಹೋಗ್ಬಿಟ್ರು. ಸೋಮವಾರ ಮೊಮ್ಮಗಳು ಅವಳು ಎಷ್ಟು ಬುದ್ಧಿವಂತಲು ಅಂದರೆ, ನೀವು ಯಾವುದೇ ಸಬ್ಜೆಕ್ಟ್ನಲ್ಲಿ ಟಾಪಿಕ್ ಕೊಡಿ,
ನಿರರ್ಗಳವಾಗಿ ಅವರ್ಸ್ ಟುಗೆದರ್ ಸ್ಪೀಚ್ ಮಾಡ್ತಾ ಇದ್ವಿ ವಿತೌಟ್ ಪ್ರಿಪರೇಷನ್, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಆನ್ ಸ್ಪಾಟ್ ಮಾಡ್ತಾ ಇದ್ವಿ. ಅಷ್ಟು ಬುದ್ಧಿವಂತೆ. ಆ ಮೊಬೈಲ್ ಕಳ್ಕೊಂಡ್ರೆ ತುಂಬಾ ದುಃಖ ಇದೆ ನಿಮ್ಗೆ? ಅದು ಇವತ್ತು ನನಗೆ ದುಃಖ ಆಗುತ್ತೆ. ಅಂಥ ಬುದ್ಧಿವಂತೆ ಮೊಮ್ಮಗಳು ಹೋಗ್ಬಿಟ್ಲಲ್ಲ ಅಂಥೇಳಿ. ಅವಳ ಹೆಸರು ಶಾಶ್ವತವಾಗಿ ಇರಬೇಕು, ಸದಾ ಇರಬೇಕು ಅಂಥೇಳಿ ಯೋಚನೆ ಮಾಡಿ, ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಸರ್ಕಾರಿ ಶಾಲೆಯಲ್ಲೇ ವೃತ್ತಿ ಮಾಡಿ ಸರ್ಕಾರದ ಮಕ್ಕಳ ಋಣ ತಿಂತಾ ಇದ್ದೀನಿ ಇವತ್ತಿಗೆ. ಹೌದೌದು. ಸೊ ಸರ್ಕಾರಿ ಶಾಲೆಗಳಿಗೆ ನಾನು ಮಕ್ಕಳಿಗೆ ಕೊಡಬೇಕು ಅಂತೇಳಿ ಯಾರ್ಯಾರು SSLCಯನ್ನು ಸರ್ಕಾರಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಿ ಪಾಸಾಗಿ 90% ಹೆಚ್ಚು ತಗೊಂಡಿರ್ತೀರ, ಅಂದರೆ ಎಕನಾಮಿಕಲಿ ಆರ್ಥಿಕವಾಗಿ ದುರ್ಬಲ ಬಡವರು ಅನ್ನೋದ್ರ ಬದಲು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಮೊದಲು 500 ರೂಪಾಯಿನಂತೆ 15,000 ರೂಪಾಯಿಗಳನ್ನು ಕೊಡ್ತಾ ಬಂದೆ ಸರ್. ಫಸ್ಟ್ ಅವಳ ಹೆಸರಿನಲ್ಲಿ. ಅವಾಗ ಸುಮಾರು 5 ವರ್ಷಗಳ ಕಾಲ ಯಾರಿಂದಲೂ ನಾನು ಇದು ಮಾಡಲಿಲ್ಲ, ನಾನೇ ಸ್ವತಃ ಅವರಿಗೆ ಕೊಡ್ತಾ ಬಂದೆ. 15 ವರ್ಷ ಅಂದರೆ 5 ವರ್ಷ ಫಸ್ಟ್ 500, ಆಮೇಲೆ ಎಲ್ಲ ಜಾಸ್ತಿ ಇರ್ತಲ್ಲ ಫೀಸು ಅದು ಇದು ಅಂತೇಳಿ, ಆಮೇಲೆ 1,000 ರೂಪಾಯಿನ ಕೊಡ್ತಾ ಬಂದೆ. 1000 ಕೊಡ್ತಿದ್ರಿ? 100 ಮಕ್ಕಳಿಗೆ ಸರ್. 100 ಮಕ್ಕಳಿಗೆ 5 ವರ್ಷ 30 ಮಕ್ಕಳಿಗೆ ಕೊಟ್ಟೆ, ಆಮೇಲೆ 100 ಮಕ್ಕಳಿಗೆ ಕೊಡ್ತಾ ಬಂದೆ ಸರ್. ಅದು ಒಟ್ಟು ಎಷ್ಟು ಅಮೌಂಟ್ ಆಗಿರ್ಬೋದು ಅಂಜಾದು? ಸರ್ ಎಬೋ ಇದಾಗುತ್ತೆ ಸರ್. ಅಂದರೆ ಅದರಲ್ಲಿ ಇನ್ನೊಂದೇನು ಅಂದರೆ ಅಷ್ಟು ಅಮೌಂಟು ನಾನೇ ಕೊಡ್ತಾ ಇರಲಿಲ್ಲ. ನಾವೊಂದು 100 ಮಕ್ಕಳಿಗೆ ಕೊಡಬೇಕು ಅಂತ ಇದ್ದಾಗ ಸಪೋಸ್ 50 ಮಕ್ಕಳಿಗಾಯ್ತು ಅಂದ್ರೆ ಇನ್ನು 50 ಮಕ್ಕಳು ನಾನು ಕೊಡ್ತಾ ಇದ್ದೆ. ಒಂದು 60 ಮಕ್ಕಳದಾಯ್ತು ಅಂದ್ರೆ 60 ಮಕ್ಕಳದು ತಗೊಂಡು ಇನ್ನು 40 ಮಕ್ಕಳಿಗೆ. ನಿಮ್ಮ ಮೊಮ್ಮಗಳ ಹೆಸರಲ್ಲಿ ಅಷ್ಟೆಲ್ಲ ಕೊಡ್ತಾ ಬಂದ್ರಿ? ಅಷ್ಟೆಲ್ಲ ಕೊಡ್ತಾ ಬಂದಿದ್ದೀವಿ ಸರ್. ನಿಮ್ಮ ಮೊಮ್ಮಗಳ ಹೆಸರಲ್ಲಿ ಕೊಡ್ತಾ ಇದ್ದೀರಾ, ನಿಮ್ಮ ಮಿಸ್ಸಸ್ ಹೆಸರಲ್ಲಿ ಕೊಡ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಕೊಡ್ತಾ ಇದ್ದೀರಾ, ನಿಮ್ಮ ಹೆಸರಲ್ಲೂ ಕೊಡ್ತಾ ಇದ್ದೀರಾ? ನಾನೆಲ್ಲೂ ನಾನು ಆದಷ್ಟು ನನ್ನ ಮೊಮ್ಮಗಳು, ನನ್ನ ಅಪ್ಪ ಅಮ್ಮ ಜೊತೆ ನನ್ನ ಪತ್ನಿ ಹೆಸರಿನಲ್ಲೇ ನಾನು ಕೊಟ್ಟಿದ್ದೀನಿ. ಕೊಡುಗೆ ಅಂದಾಗ ನನ್ನ ಹೆಸರು ಅನಿವಾರ್ಯ ಬರಬೇಕು. ನಾನು ಬೇಡ, ನಾನು ಯೂಶಲಿಗೆ ಪ್ರಚಾರ ಇಷ್ಟಪಡೋದಿಲ್ಲ ಸರ್. ಅಲ್ಲ, ಪ್ರಚಾರ ಆಗಿರೋ ಇಷ್ಟೊತ್ತು ನೀವು JDP ಏನಾರು ಆಗಿರ್ತಿದ್ರಿ ಸರ್. ಈಗ ಈ ವಾತ್ಸಲ್ಯದಲ್ಲಿ ಕೊಡ್ತಾ ಇದ್ದೀರಾ, ಅದು ಬಿಟ್ಟು ಬೇರೆ ಇನ್ನೆಲ್ಲಿ ಕೊಡ್ತಾ ಇದ್ದೀರಾ? ಅನ್ನಪೂರ್ಣ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ ಮೈಸೂರಲ್ಲಿ. ಅದು ಅನ್ನಪೂರ್ಣ ಸರಸ್ವತಿ ಚಾರಿಟಬಲ್ ಅಂತ ಮೈಸೂರು ಇಲ್ಲೇನೆ ವಿಜಯನಗರ ಸ್ಟೇಜ್ನಲ್ಲಿದೆ. ಅಲ್ಲಿ ಏನ್ ಕೊಡ್ತಾ ಇದ್ದೀರಾ? ಅಲ್ಲಿಗೂ ರೇಷನ್ ಸರ್. ಇತ್ತೀಚೆಗೆ, ಅದು ಮೊದಲೆಲ್ಲ ಇತ್ತೀಚೆಗೆ ಕೊಡ್ತಾ ಇದ್ದೀವಿ. ಅಲ್ಲಿಗೂ ಊಟದ ಸಾಮಾನುಗಳು ಕೊಡ್ತಾ? ಹೌದು ಸರ್. ಅದು ಬಿಟ್ಟು ನೆಕ್ಸ್ಟ್ ಸರ್, ಅದು ಬಿಟ್ಟು ನೆಕ್ಸ್ಟ್ ಸವಿನೆನಪು ಫೌಂಡೇಶನ್ ಅಂತ ಹೇಳ್ಬಿಟ್ಟು ಬೃಂದಾವನ ಎಕ್ಸ್ಟೆಂಟ್ನಲ್ಲಿ ಪ್ರಾರಂಭ ಮಾಡಿದ್ರು. ಅದರ ಉದ್ಘಾಟನೆಗೆ ನನ್ನನ್ನೇ ಕರೆದಿದ್ರು. ಇಲ್ಲಮ್ಮ, ಬೇರೆ ಬೇರೆಯವರು ರಾಜಕೀಯ ವ್ಯಕ್ತಿಗಳಿದ್ದಾರೆ, MLAಗಳಿದ್ದಾರೆ, ಲೋಕಲ್ ಬಾಡಿಯವರು ಇರ್ತಾರೆ, ಅವರಿಗೆ ಪ್ರಾಧಾನ್ಯ ಕೊಡಿ, ನಮ್ಮದು ನಿಮ್ಮದು ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲ ಸರ್, ನೀವು ಹಿರಿಯರು, ನಿಮ್ಮ ಹತ್ರಲೇ ನಾವು ಮಾಡಬೇಕು, ಅನಾವರಣ ಮಾಡಬೇಕು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೆ ನಮ್ಮ ಫ್ಯಾಮಿಲಿ ಎಲ್ಲ, ನೀವು ಮಾಡಲೇಬೇಕು ಅಂಥೇಳಿ ಅದನ್ನು ಸವಿನೆನಪು ಫೌಂಡೇಶನ್ ಅಂತ ಹೇಳ್ಬಿಟ್ಟು ಮಕ್ಕಳ ವೃದ್ಧಾಶ್ರಮ ಅಂತ ಮಾಡಿದರು. ಮಕ್ಕಳ ಆಶ್ರಮ ಅಂತ ಹೇಳಿ ಆಶ್ರಮ ಅಂತ ಮಾಡಿ ವೃದ್ಧಾಶ್ರಮನೂ ಮಾಡಬೇಕು ಅನ್ನೋ ಒಂದು ಏಮ್ ಇದೆ ಅವ್ರದ್ದು. ಹೊಸ ಬಿಲ್ಡಿಂಗ್ನು ಕೂಡ ಮಾಡ್ತಾರೆ, ನೆಕ್ಸ್ಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಮೇಲೆ ಏನಮ್ಮ ಈಗ ಆಯಿತು ಅಂತೇಳಿ ಅವರಿಗೆ ಒಂದು ವಾಟರ್ದು RO ಹಾಕ್ಸ್ಕೊಟ್ಟೆ ಸರ್. RO ನೀರಿನ, ಎಸ್, ನೀರಿಂದಿದು. ಆಮೇಲೆ ರೇಷನ್ನು ತಗೊಂಡು ಕೊಡೋದು. ಆಮೇಲೆ August 15, October 2 ರಾಜ್ಯೋತ್ಸವ ಎಲ್ಲ ಅಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಇದ್ವಿ. ಈಗೊಂದು 3-4 ವರ್ಷದಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇದೀವಿ ಅಷ್ಟೇ. ಬಟ್ ಅಲ್ಲಿಗೂ ಆಹಾರ ರೇಷನ್ ಕೊಡ್ತಾ ಇದ್ವಿ. ಅಲ್ಲಿಗೂ ರೇಷನ್ ಐಟಮ್ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀವಿ ಸರ್. ಅಲ್ಲಿಗೆ ಮತ್ತೆ ಇಲ್ಲಿ ಸರಸ್ವತಿ ಮತ್ತೆ ವಾತ್ಸಲ್ಯ ಸರ್. ಸರಸ್ವತಿ ವಾತ್ಸಲ್ಯ ಅಲ್ಲಿದು ಅದು ಸವಿನೆನಪು ಫೌಂಡೇಶನ್. ಸವಿನೆನಪು ಈ ಒಂದು ಇದಕ್ಕೂ ಕೂಡ ಅನ್ನದ ರೂಪದಲ್ಲಿ ಕೂಡ ಇದು ಮಾಡ್ತಾ ಇದ್ದೀರಾ. ಇಲ್ಲಿ ಮಕ್ಕಳಿಗೆ ಎಜುಕೇಶನ್ ಮಾಡ್ತಾ ಇದ್ದೀರಾ, ಅನ್ನದಾನಕ್ಕೆ ಇದು ಮಾಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ನಿಮ್ ಪೆನ್ಷನ್ ಹಣನೇ? ಪೆನ್ಷನ್ ಹಣ ಸರ್. ಬೇರೆ ಯಾವ್ದು ಪಡ್ಕತಾ ಇಲ್ಲ? ಯಾವುದು ಅಂತಂದ್ರೆ ನನಗೆ ಮನೆ ಮಾರಿದಾಗ ಸ್ವಲ್ಪ ಹಣ ಮಿಕ್ಕಿತ್ತು. ನಿಮ್ಮ ಹತ್ರ ಮನೆ ಯಾವ ಕಾರಣಕ್ಕೆ ಮಾರಿದ್ರಿ? ಅದು ಹುಡ್ಕೋ ಹೌಸ್ನಲ್ಲಿ ನಮಗೆ ಅಲಾಟ್ ಆಗಿತ್ತು ಸರ್. ನಿಮಗೆ CATBನವರು ಕೊಟ್ಟಿದ್ರು. ಈ ಗೋಡೆ ಕ್ರಾಕ್ ಬರಕ್ ಶುರುವಾಯಿತು ಫೌಂಡೇಶನ್. ನಾನು ರಿನೋವೇಷನ್ ಮಾಡಿಸೆಲ್ಲ ಮಾಡಿದ್ರು ಕೂಡ ಬರಕ್ ಶುರುವಾಯಿತು. ಆಗ ನಮ್ಮ ಫ್ರೆಂಡ್ಸು ಅಲ್ಲಿ ಇಂಜಿನಿಯರ್ಸ್ ಇದ್ದರು, ನಮ್ಮ ನೈಬರೇ ಇದ್ರು ಅಂತ ಇಟ್ಕೊಳ್ಳಿ, ವಿಜಯ ಮಹಂತೇಶ್ ಅಂತ ಹೇಳ್ಬಿಟ್ಟು ಧಾರವಾಡದವರು. ಸರ್, ಇದು ಬೇಡ, ನೀವು ಸೇಲ್ ಮಾಡಿ ಬೇರೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅವರು ಸಜೆಷನ್ ಕೊಟ್ಟರು. ಹಾಗಾಗಿ ಅದನ್ನು ಮಾರಾಟ ಮಾಡಿದೆ. ಬಂದುದೆಲ್ಲ ಮಕ್ಕಳಿಗೆಲ್ಲ ಕೊಟ್ಟೆ, ನಾನು ಸ್ವಲ್ಪ ಇಟ್ಕೊಂಡಿದ್ದೆ. ಆ ದುಡ್ಡನ್ನು ಕೂಡ ನಾನು ಇದಕ್ಕೆ ಮಕ್ಕಳಿಗೋಸ್ಕರನೇ ನಾನು ಉಪಯೋಗಿಸ್ತಾ ಇದ್ದೀನಿ.
ಅಂದ್ರೆ ನಿಮ್ಗೆ ನಿಮ್ಮ ಸ್ವಂತ ಆಸ್ತಿಯನ್ನು ಕೂಡ ಮಕ್ಕಳು ಕೊಡ್ತಾ ಇದ್ದೀರಾ, ಖಂಡಿತ ಸರ್, ಖಂಡಿತ. ಬೇರೆ ಮಕ್ಕಳು ನಿಮ್ಮ ಮಕ್ಕಳ ತರ ಹೌದು ಸರ್. ಎಜುಕೇಶನ್ ಉದ್ದೇಶದಿಂದ ಮಾಡ್ತಾ ಇದ್ದೀರಾ. ಖಂಡಿತ ಸರ್. ಮಕ್ಕಳಿಗೆ ಏನು ಮೋಸ ಮಾಡಿಲ್ಲ, ಅವರೆಲ್ಲರೂ ಅನುಕೂಲವಾಗಿದ್ದಾರೆ. ಎಲ್ಲರಿಗೂ ನಾನು ಕೊಟ್ಟಿದ್ದೀನಿ. ನೀವು ನನ್ನ ದೊಡ್ಡ ಮಗಳು, ನನ್ನ ಅಳಿಯ 2023ನಲ್ಲಿ ಸೆಪ್ಟೆಂಬರ್ 13ನೇ ತಾರೀಕು ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು ಡಾಕ್ಟ್ರು. ಹೋದಾಗ ತುಂಬ ಇದಾಯಿತು. ಅಲ್ಲೇ ಎಲ್ಲ ಇದು ಮಾಡ್ತಾ ಇದ್ದು ಅಂತ ಇಟ್ಕೊಳ್ಳಿ ಸರ್. ಈಗ ನೀವು ನಿಮ್ಮ ಸಂಪೂರ್ಣ ಜೀವನವನ್ನ ಸಮಾಜಕ್ಕೆ ಅರ್ಪಿಸ್ಕೊಂಡಾಗ ಶಿಕ್ಷಣ ಕ್ಷೇತ್ರದಲ್ಲಿ, ಆದ್ರೆ ನಿಮ್ದು ಒಂದು ಫ್ಯಾಮಿಲಿ ಅಂತಿದೆಯಲ್ಲ ಸರ್, ಖಂಡಿತ ಖಂಡಿತ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆಲ್ಲ ಏನೋ ಸೆಟ್ಲ್ ಮಾಡಿ ಅವರೆಲ್ಲ ಅನುಕೂಲವಾಗಿದ್ದಾರ? ಹೇಳಬೇಕು ಅಂದ್ರೆ ನಾನು ಬರೀ ಸಾಮಾಜಿಕ ಕ್ಷೇತ್ರ ಅಂತಲ್ಲ, ನಮ್ಮ ಕುಟುಂಬನೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ. ಕುಟುಂಬ ಚೆನ್ನಾಗಿದೆ, ನಾವು ಅದೇ ಅವ್ರು ಚೆನ್ನಾಗಿದ್ರೆ, ಅವ್ರ ಸಪೋರ್ಟ್ ಇದ್ದರೆ ನಾವು ಏನಾದ್ರು ಮಾಡ್ಬೋದು. ಅವ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಂತೆ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನಮ್ಮ ಬಳಗದವ್ರು ಯಾರೇ ಇರ್ಬೋದು, ನಮ್ಮ ಸಂಸಾರ ಸಂಬಂಧಪಟ್ಟವರು ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳು 3 ಜನ ಕೂಡ ಅವ್ರವ್ರ ಜಾಬ್ನಲ್ಲಿ ಇರೋದ್ರಿಂದ ಅನುಕೂಲ ಆಗಿದ್ದಾರೆ. ನನ್ನಿಂದ ಏನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ನಾನು ತಂದೆಯಾಗಿ ಮಕ್ಕಳಿಗೆ ಏನು ಮಾಡಬೇಕು ಆ ರೀತಿಯ ಸೌಲಭ್ಯಗಳನ್ನು ನನಗೆ ಬಂದದ್ದನ್ನೆಲ್ಲನೂ ಕೂಡ ಮಕ್ಕಳಿಗೆ ಹಂಚಿ ನೀವು ಚೆನ್ನಾಗಿರಿ ಅಂತ ಆರಿಸಿದ್ದೀನಿ ಹೊರತು ಬೇರೆ ಏನು ಇದು ಮಾಡಲಿಲ್ಲ. ಅವರಿಂದ ನಾನೇನೂ ಪಡ್ಕೊಂಡಿಲ್ಲ. ಅಂದ್ರೆ ನೀವು ಮಾಡ್ತಾ ಇರೋ ಕೆಲಸ ಅವ್ರಿಗೂ ಖುಷಿ ಇದೆ? ಖಂಡಿತ ಖುಷಿ ಇದೆ, ಖಂಡಿತ ಖುಷಿ. ಅವ್ರ ಸಪೋರ್ಟ್ ಇಲ್ಲ ಏನು ಮಾಡಿ, ಅವರು ಕೂಡ ನನ್ನ ಕಾರ್ಯಕ್ರಮದಲ್ಲೇ ಪಾಲ್ಗೊಂಡಿದ್ದಾರೆ. ಕೆಲವು ಕಾರ್ಯಕ್ರಮ ಎಲ್ಲ ಸಾಕಷ್ಟು ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದಾರೆ. ಕೊಡದೆ ಹೋದ್ರೆ ನಾನು ಅಷ್ಟು ಅಭಿವೃದ್ಧಿ ಮಾಡಕ್ ಆಗ್ತಿರ್ಲಿಲ್ಲ. ಮಕ್ಕಳು ಬೇರೆ ಬೇರೆ ಕಡೆ ಇದ್ರು, ನೀವು ಮಾತ್ರ ಮೈಸೂರಿನಲ್ಲೇ ನಾನಿದ್ದೀನಿ. ನೀವು ಯಾಕೆ ಒಬ್ಬರೇ ಮೈಸೂರು? ಸರ್, ಮೈಸೂರಿನಲ್ಲಿ ಅಂದ್ರೆ ಅದೇನೋ ವಿಶ್ರಾಂತ ತಾಣ ಅಂದ್ರೆ ಮೈಸೂರು ಅಂತ ಹೇಳ್ತಾರೆ ಯೂಶುವಲ್ ಆಗಿ. ವಾಸವ ಇರ್ಬೇಕಂದ್ರೆ ಮೈಸೂರು ಶ್ರೇಷ್ಠ ಅಂತ. ಹಾಗೆ ನನಗೇನು ಮೈಸೂರು ಜೊತೆಗೆ ಹೆಚ್ಚಾಗಿ ನನಗೆ ಪರಿಸರ, ನನ್ನ ಸ್ನೇಹಿತ, ನನ್ನ ಬಳಗ ಏನಿದೆ ಬಹಳ ಅನುಕೂಲ ಆಯಿತು. ಇನ್ನು ಅಡಿಷನ್ ಟು ದಟ್ಟು ನಾನು ಸಾಹಿತ್ಯಿಕವಾಗಿ ಮೊದಲು ನಾನು ಬರಿತಾ ಇದ್ದೆ, ಆದರೆ ನಾನು ವೃತ್ತಿಗೆ ಹೆಚ್ಚು ಜಾಸ್ತಿ ಒತ್ತು ಕೊಟ್ಟಿದ್ದೆ. ನಾನು ಅಂದರೆ ನನ್ನ ಶಿಕ್ಷಣ ವೃತ್ತಿಗೆ, ಶಿಕ್ಷಕ ವೃತ್ತಿಗೆ ಕೊಟ್ಟಿದ್ದೆ. ಈಗ ಫ್ರೀ ಆದ್ನಲ್ಲ, ನಿವೃತ್ತನಾದ ಮೇಲೆ ಈಗ ಸಾಹಿತ್ಯಿಕವಾಗಿ ಕವನಗಳನ್ನು ಬರೆಯೋದು, ವಿಮರ್ಶೆ ಮಾಡೋದು, ಕೆಲವನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ಕವನಗಳ ಒಂದು ಗುಚ್ಛವನ್ನು ಮಾಡಿಬಿಟ್ಟು ಎರೆನಾಡು ಅಂಕುರ ಅಂತೇಳಿ ಆ ಕೃತಿಯನ್ನು 2024 ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಿ 1,000 ಪ್ರತಿಗಳನ್ನು ಪ್ರಿಂಟ್ ಹಾಕ್ಸಿದ್ದೆ ಸರ್. ಅದೇನು ಮಾಡಿದ್ರಿ ಸರ್? ಆ 1,000 ಪ್ರತಿಗಳನ್ನು ನಾನು ಅದನ್ನು ಒಬ್ಬರಿಗೂ ಕೂಡ ಒಂದು ರೂಪಾಯಿ ತಗೊಂಡು ಕೊಟ್ಟಿಲ್ಲ. ಕನ್ನಡಿಗರು ಓದಬೇಕು ಅನ್ನೋ ಉದ್ದೇಶದಿಂದ, ಕನ್ನಡಕ್ಕೆ ಹೆಚ್ಚು ಮಾನ್ಯತೆ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮದಲ್ಲಿ ಹೋದಾಗ ಉಚಿತವಾಗಿ ಕೊಟ್ಟಿದ್ದೀನಿ ಸರ್. ಸರ್, ಇದೇನೋ ಒಂದು ಗಾದೆ ಇದೆ ಹಳ್ಳಿ ಕಡೆ, ಆಡು ಮುಟ್ಟದ ಸೊಪ್ಪಿಲ್ಲ, ಗಂಗಾಧರಪ್ಪ ಮಾಡದಿರೋ ಕೆಲಸ ಇಲ್ಲ. ಈಗ ಇಲ್ಲಿವರೆಗೂ ಶಿಕ್ಷಣ ಕ್ಷೇತ್ರ ಆಯಿತು, ಸಮಾಜ ಸೇವೆ ಕ್ಷೇತ್ರ ಆಯಿತು. ಈಗ ಅದು ಅಲ್ಲದೆ ಇನ್ನೊಂದು ಏನು ಅಂತಂದರೆ ಈ ಸಾಹಿತ್ಯ ಕ್ಷೇತ್ರ, ಆಮೇಲೆ ಜೊತೆಗೆ ನಿಮ್ಮ ಹತ್ರ ಇರೋ ಈ ಮೆಮೊಂಟಗಳು ನೋಡ್ತಿದ್ರೆ, ಈ ಮೆಮೊಂಟಗಳು ಮತ್ತು ಈ ಸಾಹಿತ್ಯ ಕ್ಷೇತ್ರದ್ದು ಬೇರೆ ಕತೆ ಇದೆ ಅನಿಸುತ್ತೆ. ಮತ್ತು ಜೊತೆಗೆ ನೀವು ಅಲಯನ್ಸಲ್ಲಿ ಕೂಡ ಇದ್ದೀರಾ, ಅಲಯನ್ಸ್ ಮಾತಾಡೋಣ. ಈಗ ಸಾಹಿತ್ಯ ಕ್ಷೇತ್ರ, ಈ ಮೆಮೊಂಟಗಳ ಕತೆ ಎಲ್ಲ ಏನು ಹೇಳಿ ಸರ್? ಸಾಹಿತ್ಯ ಕ್ಷೇತ್ರ ಅಂತ ಹೇಳಿದರೆ ಅದೇ ನಾನು ಮೊದಲು ಕೂಡ ಬರೀತಾ ಇದ್ದೆ ಬಿಡುವಿನ ಹೇಳುವಲ್ಲಿ. ಸಾಹಿತ್ಯಿಕವಾಗಿ ಅಷ್ಟಾಗಿ ತೊಡಗಿಸ್ಕೊಂಡಿರಲಿಲ್ಲ. ಏನೋ ಸುಧಾಕ್ಕೆ, ಮಯೂರಕ್ಕೆಲ್ಲ ಕೇಳಿಸ್ತಾ ಇದೆ, ಬಂದಿದ್ದಾವೆ ಸಾಕಷ್ಟು. ಈಗ ವಿಶ್ರಾಂತಿ ಜೀವನಕ್ಕೆ ಬಂದ ಮೇಲೆ ಹೆಚ್ಚು ಒತ್ತು ಕೊಟ್ಟೆ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿಯವರು ಜೈರಾಮ್ ಅಂತ ಹೇಳ್ಬಿಟ್ಟು ಅವರು ಒಂದು ಗ್ರೂಪ್ ಮಾಡಿದರು, ಓಂ ಸಾಹಿತ್ಯ ಬಳಗ ಅಂತ ಹೇಳ್ಬಿಟ್ಟು. ಅದ್ರ ಮುಖಾಂತರ ಪ್ರತಿದಿನವೂ ಕೂಡ ಒಂದೊಂದು ವಿಷಯದಲ್ಲಿ ಕವನಗಳನ್ನು ರಚಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಕವನಗಳನ್ನು ಹೇಗೆ ಬರಿಬೇಕು, ಏನೋ ಚುಟುಕು ಅಂತೇಳಿ ಅಥವಾ ಇದು ಅಂತೇಳಿ ಬರೆಯೋದು, ಅದಕ್ಕೂ ಕೂಡ ಕ್ರಮಬದ್ಧವಾಗಿ ಎಷ್ಟು ಅಕ್ಷರ ಇರಬೇಕು, ಎಷ್ಟು ಪದ ಇರಬೇಕು, ಎಷ್ಟು ಸಾಲು ಇರಬೇಕು, ಅಂತ್ಯಪ್ರಾಸ ಇರಬೇಕು, ಹೀಗೆಲ್ಲ ಇದೆ. ಅವುಗಳನ್ನು ನಿಯಮಗಳನ್ನು ಕೊಟ್ಟು ನಮಗೆ ಕಳಿಸ್ತಾಯಿದ್ರು. ಅದರಂತೆ ಓದ್ಕೊಂಡು ನಾನು ಕಳಿಸ್ತಾ ಇದ್ದೆ. ಅದರಲ್ಲಿ ಅತ್ಯುತ್ತಮ, ಉತ್ತಮ, ಪ್ರಥಮ, ದ್ವಿತೀಯ, ಆಮೇಲೆ ಸಮಾಧಾನಕರ, ಹೀಗೆ ಅವರು ಕೊಡ್ತಾಯಿದ್ರು. ಹೆಚ್ಚಾಗಿ ನಾನು ಅತ್ಯುತ್ತಮ ಉತ್ತಮನೇ ನಾನು ತಗೊಂಡು ಬಂದಿದ್ದೀನಿ ಸರ್. ಇವತ್ತಿಗೂ ಕೂಡ ಅದರಲ್ಲಿ ಇದ್ದೀನಿ. ಅವರಿಂದ ನಾನು ಕಲ್ತಿರ್ತಕ್ಕಂಥದ್ದು. ಜಯಕುಮಾರ್ ಅವ್ರನ್ನ ನಾನು ಅವರು ನಮ್ಮ ಗುರುಗಳು ಅಂತ ನಾನು ಹೇಳ್ಕೊಳ್ತೀನಿ ಸರ್. ಈಗ ನೀವು ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಸಹಾಯನೂ ಕೂಡ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೀವಿ. ಹೌದು. ಯಾವ ಸಂಘ ಸಂಸ್ಥೆಗಳು ಅಂತ ಏನೋ ಹೇಳ್ಬೋದಾ ಸರ್? ಉದಾಹರಣೆಗೆ ಮುಧೋಳು ಹೇಳ್ತೀನಿ. ಮುಧೋಳ್ನವರು ರಮೇಶ್ ಕಮತಗಿ ಅಂತ ಹೇಳ್ಬಿಟ್ಟು, ಅಂದರೆ ಕಮತಗಿಯಲ್ಲಿ ಅವ್ರಿಗಿರೋದು, ಮುಧೋಳು ನಿಯರು. ಅವರು ಇಲ್ಲಿ ಒಂದು ಕವಿಗೋಷ್ಠಿ ಮಾಡಿದರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಮಾಡಿದಾಗ ನನಗೆ ಫೋನ್ ಮಾಡಿದರು,
ಸರ್ ಹೀಗೆ ಒಂದು 150 ಜನ ಬರ್ತಾರೆ, ಕವಿಗೋಷ್ಠಿ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮಾಡಿಕೊಡ್ತೀರ? ಆಯಿತು, ಖಂಡಿತ. ಪರಿಚಯ ಇಲ್ಲ, ಏನೂ ಇಲ್ಲ, ಕೇಳಿದ್ರು ಆಯಿತು ಅಂತ. ಆಮೇಲೆ ನೀವು ಸರ್ ನನ್ನ ಪರಿಚಯ ನಿಮ್ಗೆ ಹೇಗೆ ಮಾಡಿಕೊಟ್ಟಿದ್ದು ಅಂದರೆ, ನಮ್ಮ ಮಂಡ್ಯದ ಸತೀಶ್ ಜವರೇಗೌಡರು ಅಂದರು. ಸತೀಶ್ ಜವರೇಗೌಡರು ನಾನು ಬಹಳ ಆತ್ಮೀಯರು, ಬಹಳ ಆತ್ಮೀಯರು. ಹಾಗಾಗಿ ಅವರು ಸರಿ ಬಿಡಿ, ನಮ್ಮ ಬೇರೆ ಎಲ್ಲ ನಮ್ಮ ಇವರೇ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ. ಹೀಗೆ ಸುಮಾರು ಕಡೆ ಎಲ್ಲ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಇನ್ನೂ ಹೆಚ್ಚಾಗಿ ನನ್ನವ್ವ ಸಾಂಸ್ಕೃತಿಕ ಸಂಸ್ಥೆ, ನಮ್ಮ ಯಾಚಕೇನಹಳ್ಳಿ ನರಸೀಪುರ ತಾಲೂಕಿನವರು, ಅವರು ಕೂಡ ಪ್ರತಿ ತಿಂಗಳು ಕೂಡ ನಮ್ಮ ಮೈಸೂರಿನಲ್ಲಿ ಕವಿಗೋಷ್ಠಿಯನ್ನು ಕನ್ನಡ ರಾಜ್ಯೋತ್ಸವ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಕನ್ನಡ ನಾಡಿನ ಬಗ್ಗೆನೇ ಹೆಚ್ಚು ಆಸಕ್ತಿ ವಹಿಸ್ಕೊಂಡು ಅದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಕವಿಗೋಷ್ಠಿ ಎಲ್ಲವ. ಜೊತೆಗೆ ಸಂವಾದನೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮ್ಮ ತಾಲೂಕಿನ ನನಗೆ ಹೆಸರು ತಂದಿದ್ದು ಅಂದರೆ ರಾಷ್ಟ್ರ ಪ್ರಶಸ್ತಿ ಬರಲಿಕ್ಕೆ ನರಸೀಪುರ ತಾಲೂಕೇನೇ ನನಗೆ ಕಾರಣ. ಹಾಗಾಗಿ ಅದನ್ನು ನಾನು ಮರೆಯೋಕ್ಕಾಗದಿಲ್ಲ. ಹೆಚ್ಚಿನ ಪ್ರಾತಿನಿಧ್ಯ ಅವರಿಗೆ ಕೊಡಬೇಕು ಅಂತೇಳಿ ಅವ್ರಿಗೂ ಕೂಡ ನನ್ನ ಕೈಲಾದ ಸೇವೆ, ನಾನು ಸಹಾಯ ಅಂತ ನಾನು ಹೇಳಲು ಎಲ್ಲೂ ಕೂಡ ಸೇವೆಯನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ ಸರ್. ಅವ್ರು ಎಲ್ಲಿವರೆಗೂ ಮಾಡ್ತಾರೆ ಅಲ್ಲಿವರೆಗೂ ನಾನು ಖಂಡಿತ ಅವರ ಸೇವೆಗೆ ಕಂಕಣಬದ್ಧನಾಗಿ ಇರ್ತೀನಿ ಸರ್. ಸರ್, ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಆಗಿದೆ, ಎಚ್.ಸಿ. ಮಾದೇವಪ್ಪ ಅವರು ಕೊಟ್ಟಿದ್ದಾರೆ 2023ರಲ್ಲಿ. ಹೌದು ಸರ್. ನಿಮ್ಮ ಸೇವೆಯನ್ನು ಗುರುತಿಸಿ ಶಿಕ್ಷಣ ಮತ್ತು ಸಾಹಿತ್ಯಿಕ, ಅದರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ನಾನು ಇದನ್ನು ಕೊಟ್ಟಿದ್ದಾರೆ ಸರ್. ಯಾವ ಕ್ಷೇತ್ರ ತಕ್ಕದ್ದು ಯಾವ ಕ್ಷೇತ್ರ ಬಿಡೋದು, ಶಿಕ್ಷಣ, ಸಾಹಿತ್ಯ, ಸಮಾಜ ಸೇವೆ ಎಲ್ಲ ಕ್ಷೇತ್ರವನ್ನು ಗುರುತಿಸಿ ಅವ್ರು ನಿಮಗೆ ಕೊಟ್ಟಿದ್ದಾರೆ ಸರ್. ಕನ್ನಡ ರಾಜ್ಯೋತ್ಸವ ಅವ್ರು ಬಿಟ್ಟು ಬೇರೆ ಬೇರೆ ಏನೇನು ಪ್ರಶಸ್ತಿಗಳು ಬಂದಿದೆ ಸರ್ ಸರ್ಕಾರದ ಮಟ್ಟದಲ್ಲಿ? ಒಂದು ರಾಷ್ಟ್ರ ಪ್ರಶಸ್ತಿ, ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮತ್ತು SDMCದಲ್ಲಿ ಬೆಸ್ಟ್ ಟೀಚರು, ಬೆಸ್ಟ್ ಸ್ಕೂಲ್ ಅಂತ ಅದೆಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವರ್ಲ್ಡ್ ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಇದೆಯಲ್ಲ, ವಿಶ್ವ ಮಾನವ ಹಕ್ಕು ನಿರ್ಮೂಲನಾ ಸಮಿತಿ ಇದೆ, ಹಕ್ಕುಗಳ ರಕ್ಷಣಾ ಸಮಿತಿ. ವರ್ಲ್ಡ್ ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಲ್ಲಿ ಕೂಡ ನನ್ನನ್ನು ಗುರುತಿಸಿ ನನಗೆ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ ಸರ್. ನಿಮಗೆ ಡಾಕ್ಟರೇಟ್ ಕೂಡ ಬಂದಿದೆ? ಎಷ್ಟು ವರ್ಷದಿಂದ ಬಂತು ಸರ್ ಅದು? ತೋರಿಸ್ಬೋದು ಸರ್. ಅದು 2 ವರ್ಷ ಆಯ್ತು ಸರ್ ಬಂದದ್ದು. ಈಗ ಡಾಕ್ಟರ್ ಗಂಗಾಧರಪ್ಪ, ಡಾಕ್ಟರ್ ನಾರಾಯಣಪುರ ಗಂಗಾಧರಪ್ಪ. ಹೌದು ಸರ್. ನಂಜುಂಡ ಶೆಟ್ಟಿ ಗಂಗಾಧರಪ್ಪ ನಾರಾಯಣಪ್ಪ. ನಮ್ಮ ತಂದೆ ಹೆಸರು ನಂಜುಂಡ ಶೆಟ್ಟಿ ಅಂತ. ಅವ್ರ ಹೆಸರು ಮುಂದೆ ಇದೆ, ಹೆಸರು ಊರ ಹೆಸರು ಎರಡು ಬರುತ್ತೆ ಸರ್. ಅದಕ್ಕೋಸ್ಕರ ಶೆಟ್ಟಿ ಗಂಗಾಧರಪ್ಪ ನಾರಾಯಣಪುರ ಅದಾಗಿದೆ. ಮತ್ತೆ ಈಗ ಉಳಿಕಲ್ ನಟರಾಜ್ ಅವರ ಒಂದು ಅದ್ಭುತವಾದಂಥ ಪ್ರಯತ್ನ, ಅವರ ಒಂದು ಪ್ರಶಸ್ತಿ ಕೂಡ ಬಂತ. ಹೌದು ಸರ್. ಮೊನ್ನೆ 1ನೇ ತಾರೀಕು ಮೇ 1ನೇ ತಾರೀಕು ಅಂದರೆ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷನೂ ಕೂಡ ಮಾಡಿಸ್ಕೊಂಡು, ಅದು ನರಸಿಂಹಯ್ಯನವರು ಇದ್ರಲ್ಲ, ಅವರು ಸ್ಥಾಪನೆ ಮಾಡಿದ್ದು. ಮೂಢನಂಬಿಕೆಗಳ ಅರಿವಿನ ಬಗ್ಗೆ, ಅದನ್ನು ಹೋಗಲಾಡಿಸೋ ಬಗ್ಗೆ ಸಾಕಷ್ಟು ಕಾರ್ಯಗಳನ್ನು ನಮ್ಮ ಹುಲಿಕೆರೆ ನಟರಾಜ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ನನ್ನನ್ನು ಗುರುತಿಸಿ ಕಾಯಕ ಯೋಗಿ ಅಂತೇಳಿ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅದೀಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಸರ್ಕಾರದ ಲೆವೆಲ್ ಪ್ರಶಸ್ತರಾಗ್ಬಿಟ್ಟೈತೆ ಉಳಿಕಲ್ ನಟರಾಜ್ ಸರ್ಕಾರ. ಅಂದ್ರೆ ಒಂದು ಅರ್ಹತೆ ಇರೋರಿಗೆ ಅದು ಗುರುತಿಸ್ಕೊಳ್ತಾರೆ. ಖಂಡಿತ ಸರ್. ಅದಲ್ಲದೆ ಇನ್ನೂ ಸಾಕಷ್ಟು ಸಂಘ ಸಂಸ್ಥೆಗಳಿದೆಲ್ಲ, ಎಷ್ಟೊಂದಿದೆ ಮೆಮೊಂಟಗಳು, ಅದೆಲ್ಲ ಇದೆ ಸರ್. ಅದಲ್ಲದೆ ಈ ಅಲೈನ್ಸ್ ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಅಲೈನ್ಸ್ ಡಾಕ್ಟರ್ ಗಂಗಾಧರಪ್ಪ ಅಂತ, ಇದೇನು ಅಲೈನ್ಸ್ ಅಂತಂದ್ರೆ ಅದ್ರ ಬಗ್ಗೆ ತಿಳಿಸಿ ಸರ್. ಅಲೈನ್ಸ್ ಅಂದ್ರೆ ಹೊಂದಾಣಿಕೆ ಅನ್ನೋ ಅರ್ಥದಲ್ಲಿ ಬರುತ್ತೆ, ಬಟ್ ಇಲ್ಲಿ ಸ್ನೇಹತ್ವ ಅನ್ನೋದು ಇಂಪಾರ್ಟೆಂಟ್ ಸರ್. ಸ್ನೇಹತ್ವಕ್ಕೆ ಅಲಯನ್ಸ್ ಅಂತ ಕರೀತಾರೆ. ಇಲ್ಲಿ ನಾವೇನು ಗುಂಪಿನಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ನಾವಿದ್ದೀವಿ, ಈಗ ನಮ್ಮದು ಅಲಯನ್ಸ್ ಕ್ಲಬ್ ಆಫ್ ರಾಧಾಕೃಷ್ಣ ಅಂತ ಇಟ್ಕೊಂಡಿದ್ದೀವಿ. ಅಂದರೆ ಇದೇನು ಲಯನ್ಸಲ್ಲಿ ನೀವು ಏನಾಗಿದ್ದೀರಾ ಸರ್? ಲಯನ್ಸು ನಾನು 85-86ರಲ್ಲಿ ಚಾರ್ಟರ್ ಮೆಂಬರು ಬೀರೂರಿನಲ್ಲಿ. ಅವಾಗಲೇ ಆಗಿದ್ರಿ? ಹೌದು ಸರ್, ಚಾರ್ಟರ್ ಮೆಂಬರ್ ನಾನು. ಆನಂತರ 86-87ಕ್ಕೆ ಸೆಕ್ರೆಟರಿ ಆದೆ. ಅನಿವಾರ್ಯವಾಗಿ ನಾನು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮೈಸೂರಿಗೆ ಬಂದ ಮೇಲೆ ಅಲ್ಲೇದಿದ್ದಾಯಿತು. ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಬಳಗದಲ್ಲಿ ಯಾರು ಇದ್ದಾರೆ ಸರ್? ಸರ್, ಇಲ್ಲಿ ನಮ್ಮ ಇದರಲ್ಲಿ ಹೆಚ್ಚಾಗಿ ನನಗೆ ಸಂಪರ್ಕದಲ್ಲಿ ಇರೋರು ಅಂದರೆ ಎಲ್ಲರೂ ನನಗೆ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಾಗಿ ನನ್ನನ್ನು ಗುರುತಿಸಿ ನನ್ನ ಕೈಯನ್ನು ಮೇಲಿಟ್ಟಿದವರು ಅಂದರೆ ನಾಗರಾಜ್ ಬೈರಿಯವರು ಸರ್. ಇಡೀ ಕರ್ನಾಟಕ ಗೊತ್ತಾಗ್ಬಿಟ್ಟಾರ ಮೈಸೂರು. ಕಾರಣ ಇಷ್ಟೇ, ಅವರು ಇದರಲ್ಲಿ ಸೇರಿಕೊಂಡಾಗ ನಾವೆಲ್ಲ ಒಟ್ಟಿಗೆ ಸ್ನೇಹಿತರಾಗಿ ಕೆಲಸ ಮಾಡ್ತಿದ್ವಿ. ಅವರು ರಾಜ್ಯಪಾಲರಾಗಿ ನಿಂತ್ಕೊಂಡ್ರು, ಗೆದ್ದಾಗ ನನ್ನನ್ನು ಜಿಲ್ಲಾ ಕಮಿಟಿಯ ಖಜಾಂಚಿಯಾಗಿ ನಾನು ತಗೊಂಡ್ರು.
ಓಕೆ. ಅಂದ್ರೆ ಜಿಲ್ಲಾ ಸಂಪುಟದ ಖಜಾಂಚಿಯಾಗಿ ನಿಮ್ಮ ಲಯನ್ಸ್ ಅಲ್ಲೂ ಕೂಡ ಒಂದು ಅಧಿಕಾರಗಳು ಇರ್ತವೆ. ಹೌದು ಸರ್, ಒಳ್ಳೆ ಇದರಲ್ಲಿ ಅದರಲ್ಲಿ ಹಾಗಾಗಿ ಅದ್ರಲ್ಲಿ ಮಾಡಿದೆ. ಅದ್ರ ನೆಕ್ಸ್ಟು ಇನ್ನೊಬ್ರು ಮೇಡಮ್ ಬಂದರು, ಶ್ರೀವಿದ್ಯಾ ಅಂತೇಳಿ, ಅವರು ಕೂಡ ನನ್ನನ್ನು DCT ಆಗಿ ಅಂದರೆ ಜಿಲ್ಲಾ ಸಂಪುಟದ ಖಜಾಂಚಿಯಾಗಿ ತಗೊಂಡ್ರು. ಈಗ ಇದ್ರಲ್ಲಿ ಲಯನ್ಸ್ ಇಂದ ಏನೇನು ಕೆಲಸ ಕಾರ್ಯಗಳು ಮಾಡ್ತೀರಾ ಸರ್? ಅಲ್ಲೂ ಕೂಡ ಹೆಚ್ಚಾಗಿ ಅಂದ್ರೆ ಬಡವರನ್ನ ಮೇಲ್ ತರೋದೇ ನಮ್ಮ ಉದ್ದೇಶ. ಅದು ಕೂಡ ಸೇವಾ ಕ್ಷೇತ್ರ. 100% ಭಾಗ ಸೇವಾ ಕ್ಷೇತ್ರ ಸರ್ ಅದು. ಆಮೇಲೆ ಅದಕ್ಕೆ ಯಾರಿಂದಲೂ ಕೂಡ ಅಂದ್ರೆ ಯಾವುದೋ ಸಂಘ ಸಂಸ್ಥೆಗಳಿಂದ ದುಡ್ಡು ಬರುತ್ತೆ ಅನ್ನೋದು ಸುಳ್ಳದು. ನಮ್ಮ ಜೋಬ್ದಿಂದ ಖರ್ಚು ಮಾಡಿ ನಾವು ಸೇವೆ ಮಾಡಬೇಕು. ನೀವುಗಳೇ ದುಡ್ಡು ಹಾಕಿ ಹೋಗೋದು, ಅದರಲ್ಲೂ ಒಂದ್ರಲ್ಲಿ ನೀವು ಭಾಗಿಯಾಗಿದ್ದೀರಿ. ಆಕಸ್ಮಿಕ ಯಾರು ಶ್ರೀಮಂತ ಇದ್ದಾರೆ, ಅವರಿಗೆ ಖರ್ಚು ಮಾಡೋದು ಗೊತ್ತಿಲ್ಲ, ಮಾಡಬೇಕು ಸೇವೆ ಮಾಡಬೇಕು ಅಂತ ಇರುತ್ತೆ, ಅಂಥವ್ರನ್ನ ಗುರುಸಿ ಅವರ ಹೆಸರಿನಲ್ಲಿ ಅವರ ಬ್ಯಾನರ್ ಅನ್ನು ಹಾಕ್ಬಿಟ್ಟು ಅವರ ಪೇರೆಂಟ್ಸ್ ಅಥವಾ ಏನ್ ಹೇಳ್ತಾರೆ ಅದರಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಸರ್? ಸಾಮಾಜಿಕ ಕ್ಷೇತ್ರ, ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಅಲ್ಲಿ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ವಿ. ಆರೋಗ್ಯ ತಪಾಸಣೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ಅದು ಉಚಿತವಾಗಿ, ನೇತ್ರ ಆಗಿರ್ಬೋದು, ಸ್ಟಿಗ್ನಿ ಅಥವಾ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಇದ್ರ ಬಗ್ಗೆ ಪ್ರತಿ BP ಆಮೇಲೆ ಶುಗರು ಎಲ್ಲ ಉಚಿತವಾಗಿ ಚೆಕ್ ಮಾಡಿ ಅವರಿಗೆ ರಿಸಲ್ಟ್ ಕೊಟ್ಟು, ಮತ್ತೆ ಉಚಿತವಾಗಿ ಅವರಿಗೆ ಮಾತ್ರೆ, ಟಾನಿಕ್ಕು ಅಥವಾ ಟ್ಯೂಬು ಏನ್ ಬೇಕಾವೆಲ್ಲ ಫ್ರೀಯಾಗಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ನನ್ನ ಅವಧಿಯಲ್ಲಿ ಸುಮಾರು 283 ಜನಕ್ಕೆ, ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಕ್ಲಬ್ನಲ್ಲಿ 283 ಜನಕ್ಕೆ ಗ್ರಾಮೀಣ ಪ್ರದೇಶದ ವೃದ್ಧರಿಗೆ, ಅಂದರೆ 70-80 ವರ್ಷ ಆಗಿರೋರಿಗೆ ಕ್ಯಾಟ್ರಾಕ್ ಅಂದರೆ ಪೊರೆಯನ್ನು ತೆಗೆಸಿ ಆಪ್ರೇಷನ್ ಮಾಡಿಸಿ ಅವರಿಗೆ ಮಸೂರವನ್ನು ಅಳವಡಿಸ್ತಕ್ಕಂಥದ್ದು ಅಂದರೆ ಲೆನ್ಸನ್ನು ಮಾಡಿಸ್ಕೊಂಡು ಬಂದಿದ್ದೀನಿ. ಒಂದು ಕೂಡ ಫೇಲ್ಯೂರ್ ಆಗಿಲ್ಲ, ಚೆನ್ನಾಗಿದ್ದಾರೆ. 283 ಜನಕ್ಕೆ 283 ಜನ ಕಣ್ಣಿಗೆ ದಾರಿಯಾಗಿದ್ದೀರಾ, ದೃಷ್ಟಿಗೆ ದಾರಿಯಾಗಿದ್ದೀರಾ. ಅಂದ್ರೆ ಅದು ಕೂಡ ಒಂದು ಸಾಮಾಜಿಕ ಕ್ಷೇತ್ರ, ಅದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಅದು ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಸರ್ಕಾರೇತರ ಸಂಸ್ಥೆ ಸರ್. ಈಗ ನೀವು ಒಂದು ರೀತಿ ಸಾಮಾಜಿಕ, ಶೈಕ್ಷಣಿಕ, ಒಂದು ರೀತಿ ಕಲೆ, ಸಾಹಿತ್ಯ, ಈ ಎಲ್ಲದರಲ್ಲೂ ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವಾಗಲೂ ಕೂಡ ಹಣ ಮಾಡ್ಬೇಕು, ಆಸ್ತಿ ಮಾಡಬೇಕು, ಮೋಜು ಮಸ್ತಿ ಮಾಡಬೇಕು ಅಂತ ಅನ್ಸಿಲ್ವಾ? ನಂಬಿ ಬಿಡಿ, ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನಗೆ ಇದೇ ನಕಾರಾತ್ಮಕವಾದ ಚಿಂತನೆನೇ ನನಗೆ ಸಕಾರಾತ್ಮಕವಾದದ್ದೇ ಬಂದದ್ದು. ಅದಕ್ಕೆ 80 ವರ್ಷ ಆಗಿದೆ. ಅದಕ್ಕೆ ಭಗವಂತ ನನಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದೀನಿ ಸರ್. ಆಮೇಲೆ ಯಾವುದೇ ನಾನು ಮಾಡಿದ್ದು ಸ್ವಾರ್ಥವಾಗಿ ಮಾಡ್ತಾ ಇಲ್ಲ, ನಿಸ್ವಾರ್ಥತೆಯಿಂದ ನಾನು ಮಾಡ್ತಾ ಇದ್ದೆ. ನಿಸ್ವಾರ್ಥತೆ, ಅವ್ರಿಗೆ ಮಾಡಿದ್ರೆ ನನಗೆ ಅವರಿಂದ ಏನಾದರೂ ಉಪಕಾರ ಬರುತ್ತೆ ಅಂತಕ್ಕಂಥ ಭಾವನೆ ನನ್ನಲ್ಲಿ ಇಲ್ಲವೇ ಇಲ್ಲ. ನಿಮಗೆ ಏನು ಬರುತ್ತೋ ಅದನ್ನು ಜನಕ್ಕೆ ಹಂಚ್ತಾ ಇದ್ದೀರಾ? ಹಂಚೋದು ಸದುಪಯೋಗ ಅಂತ ಹೇಳ್ತಾರಲ್ಲ, ಹಾಗೆ ಉಪಯೋಗ. ಅಂದ್ರೆ ಹಂಚು ತಿನ್ನು ಅನ್ನೋ ಒಂದು ಮಾತು ನಿಮ್ಗೆ ಇವತ್ತು ಕೂಡ ನಮ್ಮ ಅಪ್ಪ ಹೇಳಿದ್ದು ಇವತ್ತು ನೆನಪಿರುತ್ತೆ ಸರ್. ಅಂದ್ರೆ ಈಗ ನಿಮ್ಮ ಅಪ್ಪ ಅಮ್ಮ ಈಗಲೂ ಕೂಡ ಜೀವಂತವಾಗಿ ಇರಿಸಿದ್ದೀರಾ? ಇದ್ದಾರೆ ಸರ್, ಖಂಡಿತ ಇದ್ದಾರೆ, ಖಂಡಿತ. ಅವ್ರ ಆಶೀರ್ವಾದ ಇರೋದ್ಮೇಲೆ ನಾನು ಯಾವಾಗಲೂ ಜಾಲಿಯಾಗಿ ಸಂತೋಷವಾಗಿ ಇರ್ತಕ್ಕಂಥದ್ದು ಸರ್. ಅಲ್ಲ, 80 ತರ ಗೊತ್ತೇ ಆಗೋದಿಲ್ಲ ನಿಮಗೆ. ಅದು ಹೇಗೆ ಸರ್ ಆಗಿರೋ ಸಾಧನೆ? ಇಂಥ ಒಂದು ಕ್ಲಿಷ್ಟಕರವಾದಂಥ ಪ್ರಪಂಚದಲ್ಲಿ ನೀವು ಎಲ್ಲವನ್ನು ಬರೋದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟು ಅದ್ರಲ್ಲಿ ಖುಷಿ ಪಡ್ತಾ ಇದ್ದೀರಲ್ಲ, ಈ ತರ ಇರ್ಬೋದ, ಬದುಕ್ಬೋದ ಈ ತರ? ಖಂಡಿತ ಬದುಕ್ಬೋದು. ಅಂದ್ರೆ ಮನುಷ್ಯನಿಗೆ ಬುದ್ಧನೇ ಹೇಳಿದ್ದಾನೆ, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ಬಿಟ್ಟು ಅವನು ಸುಖಿಸುತ್ತಾನೆ ಅಂತ ಹೇಳ್ಬಿಟ್ಟು. ಹಾಗೆ ಅದು ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಆ ಆಸೆಯಿಂದಲೇ ಈಗ ಆಗಕ್ಕೆ ಕಾರಣ, ಅದರಿಂದ ಆಸೆ ಪಡಬಾರ್ದು ಅಂತೇಳಿ. ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ, ಇರೋದ್ರಲ್ಲೇ ಸಂತೃಪ್ತಿಯಿಂದ ಜೀವನ ಮಾಡೋಣ, ಬೇರೆಯವ್ರು ನೋಡಿ ನಾವು ಇದು ಮಾಡೋದಲ್ಲ. ಯಾವಾಗಲೂ ನಾವು ಸಂತೋಷ ಪಡಬೇಕು ಅಂದರೆ ನಮಗಿಂತ ಮೇಲಿರೋರನ್ನ ನೋಡಿ ಇದು ಮಾಡೋದಲ್ಲ, ನಮಗಿಂತ ಕೆಳಗಡೆ ಇದಾರಲ್ಲ ಅವನಿಗಿಂತ ನಾನು ಉತ್ತಮವಾಗಿದ್ದೀನಿ ಅಂತ ಅಂದ್ಕೋಬೇಕೆ ಹೊರತು ನಾನು ಅವ್ರಂಗಾಗಲಿಲ್ಲ ಅನ್ನೋದು ಬರ್ಬೋದು. ಛಲ ಇರಬೇಕಷ್ಟೇ, ಗುರಿ ಇರಬೇಕು. ತುಂಬಾ ಜನಕ್ಕೆ ಸಮಾಜ ಸೇವೆ ಮಾಡಬೇಕು, ಒಂದು ನಿಸ್ವಾರ್ಥ ಸೇವೆ ಮಾಡಬೇಕು, ಜನಗಳಿಗೆ ಗಿವ್ ಬ್ಯಾಕ್ ಕೊಡಬೇಕು ಅಂತ ಇರುತ್ತೆ, ಆದ್ರೆ ಎಲ್ಲ ಫೇಲ್ ಆಗ್ತಾರೆ. ಆದ್ರೆ ನೀವು ಎಲ್ಲ ಮರಿಕಾಯ್ತರ ಇಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಿಲ್ಲ, ಅದು ಹೆಂಗ್ ಸಾಧ್ಯ ಆಗುತ್ತೆ? ಬಹುಶಃ ಅವರು ಸ್ವಾರ್ಥದಿಂದ ನಿಸ್ವಾರ್ಥ ಸೇವೆ ಮಾಡಿಲ್ಲ ಸರ್. ಸ್ವಾರ್ಥದಿಂದ ಮಾಡೋದ್ರಿಂದ ಆ ರೀತಿ ಆಗುತ್ತೆ ಹೊರತು ಇಲ್ಲದೆ ಹೋದ್ರೆ ಖಂಡಿತ ನಿಸ್ವಾರ್ಥತೆಯಿಂದ ಮಾಡ್ಲಿ, ಭಗವಂತ ಮೆಚ್ಚುತ್ತಾನೆ. ಅಂದ್ರೆ ತೋರಿಕೆಗೋಸ್ಕರ ಯಾವ್ದು ಮಾಡಬಾರ್ದು, ನಮ್ ಕೆಲಸ ನಾವು ಮಾಡ್ಕೋದ್ರೆ ಆಟೋಮೆಟಿಕ್ ಆಗಿ ಆರೋಗ್ಯ, ನೆಮ್ಮದಿ ಎಲ್ಲ ಸಿಗುತ್ತೆ. ಈಗ ಹೇಳಿದ್ನಲ್ಲ, ಸಾವಿರಾರು ಮಕ್ಕಳಿಗೆ ನಾನು ವಿದ್ಯಾದಾನ ಅಂದ್ರೆ ಸೇವೆ ಮಾಡಿದ್ದೀನಿ. ಆಮೇಲೆ ಅವರ ಪೇರೆಂಟ್ಸು, ತಂದೆ ತಾಯಿಯರ ಅವರ ಮಕ್ಕಳ ಆ ಶುಭ ಹಾರೈಕೆ ನನಗೆ ಇದು ಮಾಡ್ತಾ ಇದೆ. ಅಲ್ಲ, ನೀವು ಬದುಕಿದ್ದಾಗಲೇ ನಿಮ್ಮ ಮಗಳಿಗೆ ನಿಮ್ಮಿಂದ ಅನುಕೂಲ ಪಡೆದಂಥವ್ರು ಅಪ್ಕೊಂಡು ಹತ್ತು ಖುಷಿ ಪಟ್ಟರು ಅಂದರೆ, ನೀವು ಬದುಕಿದ್ದಾಗಲೇ, ನೀವು ಚೆನ್ನಾಗಿದ್ದಾಗಲೇ ನಿಮ್ಮ ಮಗಳು ಇಂಥ ಅಪ್ಪನ ಪಡೆದೆ ಅಂತ ಎಷ್ಟು ಪ್ರೌಡ್ ಆಗಿರಬಾರ್ದು? ಖಂಡಿತ, ಅದನ್ನು ಇದಲ್ವ ಸಾಧನೆ? ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ನಾವು ಸತ್ತುಗಿತ್ತು ಹೋದ್ಮೇಲೆ ಅದು ಏನು ಪ್ರಯೋಜನ ಇಲ್ಲ.
ಇದ್ದಾಗ ಅನುಭವಿಸೋದಲ್ವಾ. ಖಂಡಿತ ಆ ಮಗಳಿಗೆ ಎಷ್ಟು ಆ ಕ್ಷಣ ತೃಪ್ತಿ ಆಗಿರಲ್ಲ ಅನ್ಸುತ್ತೆ. ಖಂಡಿತ ಸರ್. ಅಂದ್ರೆ ನಿಮ್ ಪ್ರಕಾರ ಈ ಸಾಧನೆ ಮಾಡ್ಬೇಕು, ಸೇವೆ ಮಾಡ್ಬೇಕು ಅನ್ನೋರಿಗೆ ಈ ಜ್ಞಾನದ ಕೊರತೆ ಮತ್ತೆ ಒಂದು ಅನುಭವದ ಕೊರತೆ ಜೊತೆಗೆ ಒಂದು ಯಾವ ಮಾರ್ಗ ಹೋಗ್ಬೇಕು ಅಂತ ಗೊತ್ತಿಲ್ದೇನೆ ಸ್ವಲ್ಪ ತೊಡಗ್ತಿರ್ಬೋದು. ಖಂಡಿತ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಮಳವಳ್ಳಿ ತಾಲೂಕು ಗುರುದೇವರಹಳ್ಳಿ ಅಂತ ಇದೆ. ಅಲ್ಲಿ ಒಂದು ಮಗು ಅವ್ರ ತಂದೆ ತಾಯಿ ಹಾಲು ಕರೆದು ಜೀವನ ಮಾಡ್ತಾ ಇರೋದು, ಅಕ್ಕಮಹಾದೇವಿ ಅಂತೇಳಿ. ಸೊ ಅವಳು ಎಂಟ್ರೆನ್ಸ್ ಎಕ್ಸಾಮಿನೇಷನ್ MA ಕನ್ನಡದಲ್ಲಿ ಬರೆದು 3rd ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಅಂದರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಲಿ ಕನ್ನಡ ಇದರಲ್ಲಿ ಹೋಗೋಕ್ಕೆ ದುಡ್ಡಿಲ್ಲ, ಅಡ್ಮಿಷನ್ ಮಾಡಬೇಕು ಮಂಡ್ಯದಿಂದ. ಆಗ ಅದೇ ನಾನು ಸತೀಶ್ ಜವರೇಗೌಡ ಅಂತ ಹೇಳಿದ್ನಲ್ಲ, ಅವ್ರಿಗೆ ನನ್ನ A to Z ಇದು ಗೊತ್ತಿತ್ತು. ಅವರು ಹುಣಸೂರಿನಲ್ಲಿದ್ದಾಗ ಅವ್ರಿಗೆ ಅಲ್ಲಿಂದ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅನ್ನೋ ನಮ್ಮ ಮನೆಯಲ್ಲೇ ಬಂದಿರ್ತಾ ಇದ್ರು. ಅವರು ನಮ್ಮ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನಮ್ಮ ಸ್ನೇಹಿತರು ಅನ್ನೋ ಭಾವನೆ, ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿದ್ದರು. ಅವ್ರಿಗೆಲ್ಲ ಗೊತ್ತಿತ್ತು. ಆಮೇಲೆ ಅವರು ನೋಡಿ ಸರ್, ಹೀಗೆ ಒಂದು ಮಗು ಭಾಳ ಇದಾಗಿ ಬಡತನ, 3rd ರ್ಯಾಂಕ್ ಬಂದಿದ್ದಾಳೆ, ಓದಬೇಕು ಅನ್ನೋ ಆಸೆ ಇದೆ, ಅವ್ರ ತಂದೆ ತಾಯಿಗೆ ಆಗಲ್ಲ ಅಂತ ಹೇಳಿದರು. ಅದಕ್ಕೆ ಹೌದು ಸರ್, ನಾಳೆ ಶನಿವಾರ ಭಾನುವಾರ ಕರ್ಕೊಂಡು ಬಂದ್ಬಿಡಿ. ಬೆಳಿಗ್ಗೆಗೇನೆ ಇವ್ರಿಗೆ ಮಾಸ್ಟ್ರಿಗೆ ಅಲ್ಲ ಹೇಳಿದ್ ಬೆಳಿಗ್ಗೆಗೆ ರೆಡಿ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಭಾನುವಾರ ಅವ್ರ ತಂದೆ ತಾಯಿ ಆ ಮಗು ಬಂದರು, ಇವರು ಕೂಡ ಬಂದಿದ್ದರು. ಕೇಳಿದೆ, ಹೇಳಿದರು. ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಿ ನನಗೆ 2 ಜನ ಅದೆಂಥದೋ ಗೌಡ್ರು ಮರ್ತುಬಿಟ್ಟೆ ನಾನು, ಇನ್ನು ಯೋಚನೆ ಮಾಡಬೇಡಿ. ಇವಳು 3ನೇ ಮಗಳು, ನನಗೆ 2 ಜನ ಹೆಣ್ಮಕ್ಳಿದ್ದಾಳೆ, ಇವಳು 3ನೇ ಮಗಳು ಇರ್ತಾಳೆ. ನೀವು ಇನ್ನು 2 ವರ್ಷದವರೆಗೂ ನೀವೇನು ಯೋಚನೆ ಮಾಡಬೇಡಿ, ಈ ಕಡೆ ತಲೆನೇ ಹಾಕ್ಬೇಡಿ, ಹಬ್ಬ ಹರಿದಿನಗಳಿಗೆ ಬರ್ತಾಳೆ ಹೋಗ್ತಾಳೆ ಅಂತೆಲ್ಲ ಹೇಳಿಬಿಟ್ಟು ಅವಳನ್ನ ಅಡ್ಮಿಷನ್ ಮಾಡಿಸ್ತೀವಿ ಸರ್ MA ಇಲ್ಲೇ ಕನ್ನಡ ಮಾನಸಗಂಗೋತ್ರಿಯಲ್ಲಿ. ಆನಂತರ ಹಾಸ್ಟೆಲ್ ಇದೆಯಲ್ಲ, PG ಹಾಸ್ಟೆಲ್, ಅಲ್ಲೇ ಹಾಸ್ಟೆಲ್ಗೂ ಕೂಡ ಅಡ್ಮಿಟ್ ಮಾಡಿ ಅವಳು ಓದ್ತಾ ಇದ್ಲು. ಆಮೇಲೆ ಹಾಸ್ಟೆಲ್ಲಿಗೆ ಎಷ್ಟಮ್ಮ ಅಂತ ನಾನು ಕೇಳಿದೆ. ಅಂಕಲ್ 1,000 ರೂಪಾಯಿನಂತೆ ಅಂದರು. ಆಯಿತು, ಪ್ರತಿ ತಿಂಗಳು 1ನೇ ತಾರೀಕು ಅಥವಾ 30ಕ್ಕೆ ಬಂದು ನೀನು ತಗೊಂಡೋಗಮ್ಮ ಅಂತ ನಾನು ಅವಳಿಗೆ ಹೇಳಿದೆ. ಸೊ ಅದಕ್ಕೆ ಆಯಿತು ಅಂತ ಬಂದ್ಲು. ನಾನು ಅವಾಗ 1,200 ರೂಪಾಯಿ ಕೊಟ್ಟೆ ಸರ್ ಅವಳಿಗೆ. ಅವಾಗ 200 ರೂಪಾಯಿ ಕೊಡೋಕ್ಕೆ ಬಂದು, ಯಾಕಮ್ಮ ಇಟ್ಕೊ, ನಿನಗೆ 1,000 ರೂಪಾಯಿ ಅಷ್ಟೇ. ನೋಡು, ನೀನು ಹೆಣ್ಣುಮಗಳು, ನಿನಗೆ ಬೇಕಾಗಿರ್ತಕ್ಕಂಥ, ನಿನಗೂ ಆಸೆ ಆಕಾಂಕ್ಷೆಗಳಿರ್ತವೆ, ಖರ್ಚಿಗೆ ಬೇಕಾಗುತ್ತೆ, ಪಾಕೆಟ್ ಮನಿ ಇಟ್ಕೊ, ನಿನಗೇನು ಬೇಕೋ ಅದನ್ನು ತಗೋ, ಇನ್ನು ಪುಸ್ತಕ ಪೆನ್ ಏನಿದೆ A to Z ನಾನು ನಿನಗೆ ಕೊಡ್ತೀನಮ್ಮ ಅಂಥೇಳಿ ಅಂಗಡಿ ಬೇರೆ ಇಟ್ಟಿದ್ದೆ. ಬಂದವಳು ತಗೊಂಡು ಹೋಗ್ತಾಯಿದ್ಲು. ಹಾಗೆ 2 ವರ್ಷ ಓದಿಸ್ತಾ. ಆನಂತರ ಅವಳು ನೀಟ್ ಎಕ್ಸಾಮು ಅದೆಲ್ಲ ಮಾಡಿಕೊಂಡು ಡಿಪಾರ್ಟ್ಮೆಂಟಿದ್ದು ಫಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕನ್ನಡ ಅಪಾಯಿಂಟ್ ಆಗಿ ಕಾರವಾರಕ್ಕೆ ಅಪಾಯಿಂಟ್ ಆಯಿತು. ಫೋನ್ ಮಾಡಿ ಹೇಳಿದ್ದು, ಆದ ಸಂತೋಷ ಅದು ಹೇಳೋಕ್ಕಾಗೋದಿಲ್ಲ. ನೀವೆಲ್ಲ ಸಂತೋಷ ಸರ್, ಅವ್ರು ಪಡಬೇಕು ಅಲ್ಲ, ಅಂದರೆ ಸಂತೋಷ ಆಗ್ತಿದೆ. ಮಗಳು ಆ ಒಂದು ಭಾವನೆ ಇದೆಯಲ್ಲ, ಕೃತಜ್ಞತೆ ಅನ್ನೋದಕ್ಕೆ ನಾನು ಸಂತೋಷಪಟ್ಟೆ. ನೀವು MAಗೆ ಓದಿಸೋದಕ್ಕೆ ಹೆಲ್ಪ್ ಮಾಡಿದಂಥ ಮಗಳು ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ನಿಜವಾಗ್ಲೂ. ಆಮೇಲೆ 91ರಲ್ಲಿ ಮ್ಯಾರೇಜ್ ಆಯಿತು ಊರಲ್ಲಿ. ಅವರು ಅಂದರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಇದೆಯಾ ಎಂಥದ್ದು ಪೂರ, ಅದು ಮೇನ್ ರೋಡ್ನಲ್ಲೇ ಬರುತ್ತೆ, ಮಳವಳ್ಳಿಗೆ ಹೋಗುವಾಗ. ಬಿಜಿಪುರನ ಎಂಥದ್ದು, ಅದು ಬಿಜಿಪುರ ಬರಲ್ಲ, ಕಿರ್ಗಾವಲು, ಅದ್ರ ಹೆಸರು ಏನೇ ಇದೆ, ಇರಲಿ. ಸೊ ಅಲ್ಲಿ ಲಗ್ನ ಆಯಿತು. ಇನ್ವಿಟೇಷನ್ ಬಂದು ಮನೆಗೆ ಕೊಟ್ಟೋಗಿದ್ರು. ಅವ್ರ ತಮ್ಮ ಬಂದಿದ್ದ, ಹೋಗಿ ಬಂದೆ. ಈಗ ನೋಡಿ, ಅವಳಿಗೆ KR ನಗರ ಫಸ್ಟ್ ಡೇ ಕಾಲೇಜ್ನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಈಗಲೂ ಇದ್ದಾಳೆ. ಅವರ ಯಜಮಾನರು ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಆಗಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಕೃಷ್ಣ ಸುಂದರವರು ಇದರಿಂದ ಪ್ರತಿ ತಿಂಗಳು ಕೂಡ ಕಾರ್ಯಕ್ರಮಗಳು ಮಾಡ್ತಾರೆ, ಅಕ್ಷರ ಜಾತ್ರೆ ಅಂತೇಳಿ. ಸೊ ಅಕ್ಷರ ಜಾತ್ರೆಗೆ ನನ್ನನ್ನು ಸರ್ವಾಧ್ಯಕ್ಷನ್ನು ಮಾಡಿಕೊಂಡಿದ್ರು. ಅವರ ನಮ್ಮ ಬಾಂಧವ್ಯ ಅಂದರೆ ನನ್ನ ಮಿಸಸ್ ಇದರಿಂದ ಪರಿಚಯ ಹೇಳಿದಾಗ ಅವರು ಬಹಳ ಇದು ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನನ್ನ ಫೋಟೋನ ಫ್ಲೆಕ್ಸ್ಗಳೆಲ್ಲ ಹಾಕಿ ಅಲ್ಲಲ್ಲ ಹಾಕಿದ್ರು ರೋಡ್ನಲ್ಲಿ. ಸಮ್ಮೇಳನದ ಅಧ್ಯಕ್ಷರ ಇದ್ಬಿಟ್ರಲ್ಲ ನೀವು. ಹೌದು ಸರ್, ನಿಮ್ಮನ್ನೇ ದೊಡ್ಡದಾಗಿ ಹೈಲೈಟ್ ಮಾಡಿದ್ದಾರೆ. ಆನಂತರ ಅವರು ಭಾನುವಾರ ಇದಕ್ಕೆ ಊರಿಗೆ ಹೋಗ್ಲಿಕ್ಕೆ ಬಂದಿದ್ದಾರೆ, ಗಂಡ ಕಾರ್ನಲ್ಲಿ. ಅವರು ಹುಡುಗರು ಮಾದಾಂಬಿಕಾ, ಮಗಳೇ ಸರ್, ಮಾದಾಂಬಿಕಾ. ಅವ್ರ ಯಜಮಾನ್ ಹೆಸರನ್ನು ಮರ್ತ್ಬಿಟ್ಟೆ. ಬಂದವರು ನೋಡಿದ್ದಾರೆ. ನೋಡಿದಾಗ
ನೋಡಿ ಓ ಅಂಕಲ್ ಇದು ಸರಿ ಅಂತ ಹೇಳ್ಬಿಟ್ಟು ಬಂದು ಗಾಡಿ ಅಲ್ಲಿ ಹೊರಗಡೆ ನಿಲ್ಲಿಸಿ ಬಂದು ನಾನು ಮುಂದೆ ಕೂತಿದ್ದು ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಸೀದಾ ಬಂದವಳು ನಾನು ನೋಡಿ ನಮಸ್ಕಾರ ಮಾಡಿಬಿಟ್ಲು, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು. ಜನ ಎಲ್ಲ ಇದ್ದಾರೆ, ಅವ್ರ ಎದುರಿಗೆ ಮಾಡಿದಾಗ ನನಗೆ ನೋಡಿದ್ರೆ ಇವಳು ಮಾದೇವಿ. ತುಂಬ ಸಂತೋಷ, ಹೇಗಿದ್ದೀರಿ ಏನಿಂತೆಲ್ಲ ಮಾತಾಡಿ ಕೂತ್ಕೊಂಡು ಆಮೇಲೆ ನೋಡಿದೆ ಸರ್ ಬ್ಯಾನರ್ನಲ್ಲಿ ನಿಮ್ಮ ಹೆಸರಿತ್ತು ಫ್ಲೆಕ್ಸಲ್ಲಿ, ಇದೀ ಬಂದಿದ್ದೀನಿ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ಬಂದೆ, ನಿಮ್ಮನ್ನು ಮಾತ್ಕೊಂಡು ಹೋಗುತ್ತೆ ಅಂತೆಲ್ಲ ಹೇಳಿ ಅವಳು ಹೊರಟು ಗಂಡ ಹೆಂಡತಿ ಹೇಳು ಬನ್ನಿ ಸರ್ ಊರಿಗೆ, ಅಲ್ಲೇ ಮನೆ ಮಾಡ್ಕೊಂಡಿದ್ದೀವಿ ಕೇರ್ನಗರದಲ್ಲಿ, ಇದ್ದು ಬರುವಂತೆ ಬನ್ನಿ ಸರ್ ಅಂತ. ಆಗ ಆದ ಸಂತೋಷಕ್ಕೆ ಮಿತಿ ಇಲ್ಲ ಸರ್. ಬಟ್ ನಾನು ಈ ಮಕ್ಕಳಾಗಲಿ ಇನ್ನೂ ಬೇರೆ ಮಕ್ಕಳು ಓದಿಸಿರೋದಿದೆಯಲ್ಲ, ನಾನು ಯಾರಿಂದಲೂ ನಾನು ನೀವು ಕೊಡಬೇಕು ಅಂತ ನಾನು ದೀಪದಿಂದ ದೀಪ ಹೆಚ್ಚು. ಈಗ ನಾನು ನಿಮ್ಮನ್ನು ಒಂದು ಇದಕ್ಕೆ ತಂದಿದ್ದೀನಿ, ಅದೇ ರೀತಿ ನೀವು ಇನ್ನೊಂದು ದೀಪನ ಆ ರೀತಿ ಓದಿಸಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಖಂಡಿತವಾಗಿ ಸರ್, ನಿಜವಾಗ್ಲೂ ನಿಮಗೆ ಬರ್ತಾ ಇರೋ ಒಂದು ಪೆನ್ಷನ್ ಹಣವನ್ನು ಈ ಥರ ವಿನಿಯೋಗಿಸಿದ್ದಕ್ಕೆ ಇವತ್ತು ನಾಡಿನಾದ್ಯಂತ ಒಂದು ಚಿಗುರುಗಳು ಚಿಗುರ್ತಾ ಇದ್ದಾವೆ. ಎಷ್ಟೋ ಜನ ಬದುಕಲಿ ಈ ಥರ ಎಲ್ಲರೂ ಆಗ್ಬಿಟ್ರೆ ಈ ಜಗತ್ತು ಏನೋ ಹೇಳ್ತಲ್ಲ ರಾಮರಾಜ್ಯ ಅಂತ, ಅದು ಇಮೆ ಬೇಗನೆ ಆಗ್ಬಿಡುತ್ತೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ನಮ್ಮ ಮಿಸ್ಸಸ್ನಲ್ಲಿ ಮಂಡ್ಯ ಕಾಲೇಜ್ ಇದೆಯಲ್ಲ, ಜೂನಿಯರ್ ಕಾಲೇಜು, ಮಹಿಳಾ ಕಾಲೇಜು, ಕಲ್ ಬಿಲ್ಡಿಂಗು, ಹೌದೌದು, ಅಲ್ಲಿ ಗೆಸ್ಟ್ ಕರೆದಿದ್ರು, ಹೋಗಿದ್ದೆ. ಹೋದಾಗ ಅಲ್ಲಿ ತಮ್ಮೇಗೌಡ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್, ಈಗ ಅವರು ಬೇರೆ ಕಡೆದಾಗಿದ್ದಾರೆ. ಓಕೆ, ನಾನು ಎಲ್ಲ ಆದಮೇಲೆ ಅವರಿಗೆ ಹೇಳಿದೆ, ಸರ್ ನನ್ನ ಮಿಸ್ಸಸ್ನಲ್ಲಿ ಒಂದು 50,000 ರೂಪಾಯಿ ಡೆಪಾಸಿಟ್ ಮಾಡ್ತೀವಿ FD, ಬರ್ತಕ್ಕಂಥ ಇಂಟ್ರೆಸ್ಟನ್ನು ಪ್ರತಿ ವರ್ಷವೂ ಯಾರು ಫಸ್ಟ್ ಪೇಸು ಬರ್ತಾರೆ ಅವರಿಗೆ, ಅಂದರೆ 3 ಇದೆಯಲ್ಲ ಸಬ್ಜೆಕ್ಟ್, ಇಂಗ್ಲೀಷ್ ಇದು ಆರ್ಟ್ಸು ಸೈನ್ಸು ಕಾಮರ್ಸ್ ಇದೆಯಲ್ಲ, ಅವರಲ್ಲಿ ಫಸ್ಟ್ ಪ್ಲೇಸ್ನವರಿಗೆ ನೀವು ಕೊಡಿ ಸರ್, ಅದು ನಿರಂತರ ಹೋಗಬೇಕು ಅಂತೇಳಿ 50,000 ರೂಪಾಯಿ ಡೆಪಾಸಿಟ್ ಮಾಡಿಸಿದ್ದೀನಿ ಸರ್. ಬರೋ ಇಂಟ್ರೆಸ್ಟ್ನ ಮಕ್ಕಳಿಗೆ ಎಜುಕೇಶನ್ ಕೊಡಿ ಅಂತ ಕೊಡಿ. ಈಗ ಸೆಕೆಂಡ್ PU ಆಗುತ್ತಲ್ಲ, ಮುಂದೆ ಹೋಗಕ್ಕೆ ಏನು ಅನಿಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಾಗೆ ಅನುಕೂಲ, ಅದು 5 ರೂಪಾಯಿ ಬರಲಿ 10 ರೂಪಾಯಿ ಬರಲಿ, ಹೌದು ಅಂತ ಅದನ್ನು ಒಂದು ಮಾಡಿದ್ದೀನಿ ಸರ್. ಹೇಳ್ಬೇಕಂದ್ರೆ ಇನ್ನೊಂದು ಹುಲ್ಲೂರು ಅಂತೇಳಿ ಹುನಗುಂದ ತಾಲೂಕು ಬರುತ್ತೆ, ಉತ್ತರ ಕರ್ನಾಟಕ, ಕೊಪ್ಪಳ ಅವರು ಪರಿಚಯ ಮೇಷ್ಟ್ರು, ಅವರು ಕೂಡ ಶರಣಪ್ಪ ಪೂಜಾರ್ ಅಂತೇಳಿ, ಅವರು ದೇವಸ್ಥಾನ ಮಾಡ್ತಾಯಿದ್ದೀವಿ ಹೀಗೆ ನೋಡ್ದು ಅಂತೆಲ್ಲ ಹೇಳಿದರು. ಆಯಿತು, ನಾನು ಅವರು ಎಕ್ಸ್ಪೆಕ್ಟ್ ಮಾಡಿದ್ರೇನೋ ಗೊತ್ತಿಲ್ಲ ಎಷ್ಟು ಅಂತೇಳಿ, ನನಗೆ ಅದೇನೋ ಒಂದು ರೀತಿ ಒಂದು ಸಿಂಪ್ಟಮ್ ಇದಾಯಿತು ಸರ್. ಮೀನ್ಸ್ ಸ್ವಪ್ನದಲ್ಲಿ ಕಾಣಿಸ್ದಂಗಾಗಿ ಏನೋ ಇದಾಯಿತು, ಏನೋ ದೇವರು ಇರಬಹುದು ಅಂತ ಸುಮ್ಮನೆ. ಅದು ನೆಕ್ಸ್ಟ್ ಡೇನೇ ಅವರಿಂದ ಮೆಸೇಜ್ ಬಂತು, ಆಯಿತು ಅಂತೇಳಿ 50,000 ರೂಪಾಯಿನ ನಾನು ಅಲ್ಲಿಗೆ ಕೊಟ್ಟೆ ಸರ್, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಟ್ಟಿದ್ದೀನಿ ಸರ್. ಅಂದರೆ ಧಾರ್ಮಿಕ ಕ್ಷೇತ್ರನೂ ಕೂಡ ಕಾಲು ಹಾಕಿದ್ದೀರ? ಅಲ್ಲಿ ಕೊಟ್ಟಿದ್ದೀನಿ. ನಮ್ಮೂರಿನಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ. ನಮ್ಮ ಮನೆ ದೇವರು ಮಾದಾಪುರದ ಮಳಸಿದ್ದೇಶ್ವರ ಅಂತೇಳಿ, ಅಲ್ಲಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್. ನನ್ನ ಬರುವ ಪೆನ್ಷನ್ನು ನಾನು ಉಳಿಸಿದ ಅಮೌಂಟ್ನಲ್ಲಿ ಕೊಟ್ಟಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ದುರ್ವೆಚ್ಚ ಅಂತ ಹೇಳ್ತಾರಲ್ಲ, ಅದು ನಾನು ಮಾಡಿಲ್ಲ ಸರ್. ಅದು ಜಗಜ್ಜಾಹಿರ. ಅಂದರೆ ನೀವು ಸರ್ಕಾರ ಕೊಡೋದನ್ನ ಸರ್ಕಾರ ಮಾಡಬೇಕಾದ ಕೆಲಸನ ನೀವು ಸರ್ಕಾರ ಜೊತೆಲೇ ಮಾಡ್ತಾ ಇದ್ದೀರಿ, ಜನಗಳಿಗೆ ಕೊಡ್ತಾ. ಬೇಕಾದ ರಸೀತಿಗಳೆಲ್ಲ ಇದಾವೆ, ನಾನು ತೋರಿಸಿ ಎಲ್ಲ ಇಟ್ಟಿದ್ದೀನಿ. ಇಲ್ಲ ಅದು ತುಂಬ ಜನ ಗೊತ್ತಿದೆ ಸರ್. ಹಿಂದೆಗಡೆ ಕೊಟ್ಟಿರೋ ಮೆಮೊಂಟಗಳಾಗಿರೋ, ಪ್ರಶಸ್ತಿಗಳಾಗಿರ್ಬೋದು, ಪೇಪರ್ ಆಗಿರ್ಬೋದು, ಎಲ್ಲ ಬಹಳ ನಿಜವಾಗ್ಲೂ ಕೂಡ ಕೇಳಿಸ್ಕೊಂಡು ನೋಡೋದಕ್ಕೆ ಬಹಳ ಖುಷಿ ಆಗ್ತದೆ. ಅಂದರೆ ನಮಗೂ ಅರ್ಥ ಆಗ್ತದೆ ಏನಂದರೆ, ಮನುಷ್ಯ ನೆಮ್ಮದಿ ಜೀವನ ನಡೆಸಬೇಕು ಅಂದರೆ ನಾವು ಆಸೆ ಬಿಡಬೇಕು. ಖಂಡಿತ. ನೀವು ಮಾತು ಹೇಳಿದ್ರಿ, ಬುದ್ಧನ ನೆನೆಸ್ಕೊಂಡ್ರಿ. ಖಂಡಿತ ಸರ್, ಬುದ್ಧನ ಮರ್ತಿದ್ದಕ್ಕೆ ಇವತ್ತು ಯುದ್ಧ ಶುರು ಆಗ್ಬಿಟ್ಟದೆ ಜಗತ್ತಿನ. ಅಂದ್ರೆ ಆಸೆ ದುಃಖಕ್ಕೆ ಮೂಲ, ಅದು ಬಿಟ್ಟು ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ಅಂದ್ರೆ ಬರೋ ಹಣದಲ್ಲಿ ನೀವು ನಿಮ್ ಜೀವನನು ಸಣ್ಣದಾಗಿ ನಡೆಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಅದರಲ್ಲಿ ನೀವು ಬದುಕನ್ನ ತೃಪ್ತಿ ಕಾಣ್ತಾ ಇದ್ದೀರಿ. ಖಂಡಿತ ಖಂಡಿತ ಸರ್. ಪ್ರತಿನಿತ್ಯ ಎಲ್ಲ ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರುತ್ತೆ ಸರ್. ಯಾವುದಕ್ಕೂ ನಾನು ಏನಾರು ಆರೋಗ್ಯ ಏನಾರ ಸ್ವಲ್ಪ ಸ್ಟ್ರೈನ್ ಆದ ಏಜ್ ಫ್ಯಾಕ್ಟರ್ ಅದು ಕೂಡ ಇರುತ್ತೆ. 80 ವರ್ಷ ಅಂದಾಗ ಹಾಗಿದ್ದಾಗ ಹೋಗ್ಲಿಕ್ಕೆ ಆಗೋದಿಲ್ಲ, ಹೇಳ್ಬಿಡ್ತೀನಿ ಅವ್ರಿಗೆ ಹೀಗಿದೆ ಅಂತೇಳಿ. ಇಲ್ಲಾಂದ್ರೆ ನಾನು 100ಕ್ಕೆ 99 ಭಾಗ ಪ್ರತಿಯೊಂದು ಇದಕ್ಕೂ ನಾನು ಹಾಜರಾಗ್ತೀನಿ ಸರ್. ಖಂಡಿತ ಸರ್. ನಿಜವಾಗ್ಲೂ ಕೂಡ ನಿಜವಾಗ್ಲೂ ನಿಮ್ಮ ಮನೆಯವರ ಹೆಸರಲ್ಲಿ, ನಿಮ್ಮ ಮೊಮ್ಮಗಳ ಹೆಸರಲ್ಲಿ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನೀವು ಮಾಡ್ತಿರೋ ಸೇವೆ ಇದೆಯಲ್ಲ, ಅವರು ನಿಜವಾಗ್ಲೂ ಕೂಡ ಅವರು ಜೀವಂತವಾಗಿ ಬದುಕಿದ್ದಾರೆ. ನೋಡಿದಂತೆ ಎಲ್ಲರೂ ಕೂಡ ಈ ಥರ ಒಬ್ಬ ಟೀಚರ್ ನಾನಾಗಬೇಕು, ಈ ಥರ ಒಬ್ಬ ಮಗ ನಮಗೆ ಬೇಕು, ಈ ಥರ ಒಬ್ಬ ತಂದೆ ತಾಯಿ ನಮಗೆ ಈ ಥರ ತಂದೆ ಬೇಕು ಅಂತ ಅನ್ನಿಸ್ಬೋದು. ನನಗೆ ಗೊತ್ತಿಲ್ಲ, ನನಗಂಗೆ ಅನಿಸಿದೆ.
ನೋಡ್ತಿರೋ ಅನ್ನಿಸ್ಬೋದು. ಎಷ್ಟೋ ಜನ ತುಂಬಾ ಜನ ಟೀಚರ್ಗಳು ಈ ತರ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಅಲ್ಲಿ ಇರುವಂತ ವ್ಯವಸ್ಥೆಯಿಂದ ಮಾಡಕ್ಕಾಗ್ದೇನೆ ಎಷ್ಟೋ ಜನ ಅದನ್ನ ಮೀರಿ ನೀವು ಮಾಡಿದ್ದೀರಲ್ಲ. ಯಾವುದೇ ಒಂದು ವ್ಯವಸ್ಥೆಯಲ್ಲೂ ತುಂಬಾ ಕಷ್ಟ ಇರುತ್ತೆ. ಅದನ್ನೆಲ್ಲ ಮೀರಿ ಇಲ್ಲಿವರೆಗೂ ಕೆಲಸ ಮಾಡಿದಿಲ್ಲ. ಈಗ 80 ವರ್ಷ ಅಂತ ಇದ್ದೀರಾ, ನೀವು 100 ದಾಟಿ ಇನ್ನೂ 100ನ ದಯವಿಟ್ಟು ಕಂಪ್ಲೀಟ್ ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ವಿಷಯ, ಕಡೆಗದ್ದೆ ಅಂತ ಇದೆ HD ಕೋಟೆ, ಅದು ಕೂಡ ಹಾರ್ಡ್ ಪ್ಲೇಸೇ. ಓಕೆ, ಅಲ್ಲೂ ಕೂಡ 80 ಮಕ್ಕಳಿದಾವೆ ಸರ್. ಟ್ರ್ಯಾಕ್ ಸೂಟು ಬೇಕು ಅಂದ್ರು, ಸರಿ ಅಂತ ಹೇಳಿದೆ. ಕಳೆದ ಜೂನ್ನಲ್ಲಿ ಟ್ರ್ಯಾಕ್ ಸೂಟನಲ್ಲಿ ಕೊಟ್ಬಿಟ್ಟು ಬಂದ್ವಿ ಸರ್. ಎಷ್ಟು ಸಾವಿರ ಆಗಿ ಸರ್ ಅದಕ್ಕೆ? 5 30 8 24 8 40 ಸಾವಿರ ರೂಪಾಯಿ ಸರ್. 40 ಸಾವಿರ ಅಂದ್ರೆ ಒಂದೊಂದು ತಿಂಗಳು ನೀವು ಪೆನ್ಷನ್ ಹಣ ಪೂರ್ತಿ ಅಲ್ಲಿಗೆ ನಾನು ₹1 ನಾನು ಇಟ್ಕೊಳ್ಳೋದಿಲ್ಲ ಸರ್, ಸತ್ವಾಗ್ಲೂ. ದುಡ್ಡು ಬಂದ್ರೆ ನಿಮ್ ಕೈಯಲ್ಲಿ ಆಗಲ್ಲ ಅಷ್ಟೇ, ಯಾಕಂದ್ರೆ ಉಳಿಸೋದು ನನಗೆ ಗೊತ್ತಿಲ್ಲ. ಆಮೇಲೆ ಉಳಿಸಿದ್ ಏನ್ ಗೊತ್ತಾ, ಅದು ತಗೋಬೇಕು, ಇದು ತಗೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಆಮೇಲೆ ನಂಬಿ ಬಿಡಿ, ನಾನು ಹೆಚ್ಚಾಗಿ ದುಂದು ವೆಚ್ಚ ಮಾಡಕ್ಕೆ ಹೋಗಲ್ಲ ಸರ್. ಉದಾಹರಣೆಗೆ ಈಗ ರೈಲ್ವೆ ಸ್ಟೇಷನ್ ಅಥವಾ ಬಸ್ಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅಥವಾ ಸಿಟಿಗೆಲ್ಲ ಹೋಗ್ಬೇಕು ಅಂದಾಗ ಆಟೋದವ್ನು ಕರೆದು ಹೋಗೋ ಇದಿಲ್ಲ. ಯಾಕೆಂದರೆ ಆಟೋದವನಿಗೆ ಸಿಟಿಗೆ ಹೋಗ್ಬೇಕು ಅಂತ ₹100 ಕೊಡಬೇಕು. ಅದೇ ಬಸ್ನಲ್ಲಿ ಹೋದರೆ ₹15 ಆಗುತ್ತೆ, ಇನ್ನು ₹85 ಉಳಿತೆ. ಆ ₹85 ಯಾರಿಗಾದ್ರೂ ಬಡವನು ಕೊಟ್ಟರೆ 3 ಹೊತ್ತು ಊಟ ಮಾಡ್ತಾನೆ. ದೇವರಾಣ, ಇದು ನನ್ನ ಪಾಲಿಸಿ ಸರ್, ಇದು ನನ್ನ ಪಾಲಿಸಿ. ನನ್ನ ಸ್ನೇಹಿತರಿಗೂ ಕೊಟ್ಟು ನಮ್ಮ ಲೈನ್ಸ್ ಮೆಂಬರ್ಸಿಗೂ ಕೊಡ್ಬೋದು. ಅಲ್ಲ, ನೀವು ಬರೋ ಪೆನ್ಷನ್ ಹಣ ಇಟ್ಕೊಂಡಿದ್ರೆ ಒಂದು ಕಾರ್ ತಗೊಂಡು ಒಂದು ಡ್ರೈವರ್ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಬದುಕೋದಾಗಿತ್ತು. ಆದರೆ ಇಷ್ಟು ಗುರುತಿಸ್ಕಾಯ್ತಿರ್ಲಿಲ್ಲ, ಇಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಕಾಗ್ತಿರ್ಲಿಲ್ಲ, ಲೆಕ್ಚರ್ಗಳಾಗ್ತಿರ್ಲಿಲ್ಲ, ಟೀಚರ್ಗಳಾಗ್ತಿರ್ಲಿಲ್ಲ ನೋಡಿ. ಅಂದರೆ ದೀಪದಿಂದ ದೀಪ ಹಚ್ಚೋದು ಸುಮ್ಮನೆ ಹೇಳಿಲ್ಲ. ನೀವೊಬ್ರು ಟೀಚರ್ ಆಗಿ ಇನ್ನೊಂದಷ್ಟು ಮಕ್ಕಳಿಗೆ, ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಕ್ಕೆ ಎಷ್ಟೋ ಜನ ಟೀಚರ್ಗಳೀಗ ನಿಮ್ಮ ನೆನಪು ಮಾಡಿಕೊಂಡು ನೀವು ಹೇಳಿರೋ ಮಾತುಗಳನ್ನ ನೆನೆಸ್ಕೊಂಡು ಇನ್ನೊಂದಷ್ಟು ಮಕ್ಕಳಿಗಾಗುತ್ತೆ. 2004 ಅಕ್ಟೋಬರ್ 30ನೇ ತಾರೀಕು ಅಂದರೆ 30 ಶನಿವಾರ. ಅವತ್ತು ನಮ್ಮ ಡಿಪಾರ್ಟ್ಮೆಂಟ್ನವ್ರನ್ನೆಲ್ಲ ನಾನು ಊಟಕ್ಕೆ ಕರೆದಿದ್ದೆ ಸರ್. ಟೀಚರ್ಸು, ಆತ್ಮೀಯರು ಎಲ್ಲರೂ ಸುಮಾರು ಒಂದು 300 ಜನ ಊಟ ಮಾಡಿದ್ರು. ರೂಪಾ ಹೋಟೆಲ್ನಲ್ಲಿ ಮಾಡಿಸಿದ್ದೆ ನಾನು. DDP ಗಂಗಪ್ಪ ಗೌಡ್ರಿದ್ರು, BOಗಳೆಲ್ಲ ಬಂದಿದ್ರು, ಕೋಆರ್ಡಿನೇಟರ್ಸ್ ಎಲ್ಲ ಬಂದಿದ್ರು, 300 ಜನ ಊಟ ಮಾಡಿದರು. ಅವತ್ತು ನಮ್ಮ ಶನಿವಾರ ಆಗಿದ್ದರಿಂದ ನಮ್ಮ ಹೆಡ್ ಮಾಸ್ಟರ್ ಪ್ರಕಾಶ್ ಅಂತ ಹೇಳಿಬಿಟ್ಟು ಅವರು, ನಿಮ್ದು ಹೇಗಾದ್ರೆ ಇವತ್ತು ರಿಟೈರ್ಡು, ರಿಲೀಫ್ ರಿಪೋರ್ಟ್ ಕೊಡ್ತೀನಿ, ಕೂತ್ಕೊಳ್ಳಿ ಆರಾಮಾಗಿ, ಇವತ್ತೊಂದು ದಿವಸ ರೆಸ್ಟ್ ತಗೊಳ್ಳಿ ಅಂದರು. ಅವಾಗ ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ಸರ್ ನಿಮ್ಮ ಅಭಿಮಾನಕ್ಕೆ ನಾನು ಧನ್ಯವಾದ ಹೇಳ್ತೀನಿ, ಆದರೆ ಸರ್ಕಾರ ಇವತ್ತಿಂದು ಸೇರಿಸಿ ನನಗೆ ಸಂಬಳ ಕೊಡ್ತಾ ಇದೆ, ನನ್ನ ಕೆಲಸ ರೂಮ್ಸ್ ಹೋಗಿ ನನ್ನ ಪಾಠ ಏನಿದೆ ಅಟೆಂಡ್ ಮಾಡಿ ಬರ್ತೀನಿ ಸರ್ ಅಂತ ಹೋಗಿದ್ದೀನಿ ಸರ್. ಅಟೆಂಡ್ ಮಾಡಿ ನಾನು ಬರ್ತೀನಿ, ಆಮೇಲೆ ನನ್ನನ್ನು ರಿಲೀಫ್ ರಿಪೋರ್ಟ್ ಕೊಡಿ ಅಂದರೆ ಆ ಒಂದು ಪ್ರಾಮಾಣಿಕತೆ ನನ್ನ ಕಾಪಾಡಿದೆ ಸರ್. ಒಂದು ನಿಮಿಷ ನಾನು ವೇಸ್ಟ್ ಮಾಡ್ತಿರ್ಲಿಲ್ಲ. ಒಂದು ಶಾಲೆಗಳಲ್ಲಿ ಈಗ ಯಾರೋ ಮಿಸ್ಟ್ರು ಬಂದಿಲ್ಲ, ಲೀಸರ್ ಅವರು ಮಕ್ಕಳು ಬಬ್ಬೆ ಹೋಗಿ ನಾನು ಲೀಸರ್ ಇದ್ರೆ ಹೋಗಿ ಅಲ್ಲಿ ಕ್ಲಾಸ್ ತಗೊಂಡು ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೆ. ಇವನ್ ಇಲ್ಲಿ ಇದ್ದಾಗ 1, 2ನೇ ತರಗತಿ ಮಕ್ಕಳಿಗೆ ಇಂಗ್ಲೀಷನ್ನು ಬೋಧನೆ ಮಾಡ್ತಿದ್ದೆ ನಾನು. ಅವರಿಗೆ 4 ಲೈನ್ಸ್ ಕಾಪಿ ಪುಸ್ತಕ ನಾನೇ ತೊಗೊಂಡು ಬಂದು ಆಲ್ಫಾ ಬೀಟಾ ಎಲ್ಲ ಬರೆದುಬಿಟ್ಟು ಬ್ಲ್ಯಾಕ್ ಲೆಟರ್ಸ್ ಆಗಿ ಸ್ಮಾಲ್ ಲೆಟರ್ಸನ್ನು ಬರೆದು ಅವ್ರಿಗೆ ತಿದ್ದಿಸಿ ಬೋರ್ಡ್ ಮೇಲೆ ಆ ಲೈನು ಕಲರ್ ಚಾಕ್ನಲ್ಲಿ ಬರೆದು ತೋರಿಸಿ ಅವರು ಕೂತ್ಕೊಂಡು ನಾನು ಅವ್ರ ಜೊತೆಲಿ ಮಧ್ಯದಲ್ಲಿ ಬರೆದು ತೋರಿಸ್ತಾ ಇದ್ದೆ. ಚೆನ್ನಾಗಿ ಕಲ್ತಿದ್ದು ಸರ್. ನಿಮ್ಮಂಥ ಶಿಕ್ಷಕರು ಇದ್ದಿದ್ರಿಂದನೇ ಕನ್ನಡ ಶಾಲೆಗಳು ಆಗ ತುಂಬಿ ತುಳುಕ್ತಿದ್ದೋ. ನಿಜವಾಗ್ಲೂ ಕೂಡ ನಿಮ್ಮ ಥರದ ಹಲವಾರು ಶಿಕ್ಷಕರು ನಮ್ಮ ಕರ್ನಾಟಕದಲ್ಲಿ ಉದ್ಭವ ಆಗಲಿ, ಕರ್ನಾಟಕದಲ್ಲಿ ಕನ್ನಡ ಮೇಲ್ ಬರಬೇಕು ಅನ್ನೋದು ನಮ್ಮ ಆಸೆ ಕೂಡ. ತುಂಬ ಖುಷಿಯಾಗಿ ಸರ್, ಇಷ್ಟೊತ್ತವರೆಗೂ ನಮ್ಮ ಜೊತೆಗೆ ನಮ್ಮ ಚಾನಲ್ಗೆ ನೀವು ಸಂದರ್ಶನ ಕೊಟ್ಟಿದ್ದು. ನಿಮ್ಮಂಥ ಶಿಕ್ಷಕರು ನಮಗೆ ಸಿಕ್ಕಲಿಲ್ಲ ಅನ್ನೋ ಒಂದು ಬೇಸರ, ಆದರೆ ನಮ್ಮ ಮುಂದೆ ನೀವು ಇದ್ದೀರಲ್ಲ, ನೀವೇ ನಮಗೆ ಇನ್ನು ಮುಂದಿನ ಜೀವಕ್ಕೆ ಮಾದರಿ ಅಂತ ಹೇಳ್ತಾ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಸರ್. ತಾವು ಕೂಡ ಬಂದು ನನ್ನ ಮೇಲೆ ಅಭಿಮಾನವಿಟ್ಟು ನನ್ನ ಮನಸ್ಸಿನ ಅಂದರೆ ಒಡನಾಳದ ಏನಿದೆ ಎಲ್ಲದನ್ನು ಕೂಡ ಹೊರ ಹಾಕ್ಲಿಕ್ಕೆ ಇದು ಮಾಡಿದ್ರಿ. ಅದಕ್ಕಾಗಿ ನಾನು ಚಿರತರವಾಗಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ ಸರ್. ತಮಗೂ ಕೂಡ, ತಮ್ಮ ಸಿಬ್ಬಂದಿಯವರಿಗೂ ಕೂಡ ನಾನು ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸರ್.